ಇವತ್ತು ತುಂಬ ಚಳಿ ಇದೆ ಇಡೀ ದಿನ, ಒಂದು 3-4 ದಿನದಿಂದ. ಬಟ್ ಚೆನ್ನಾಗಿದೆ, ಗೋಕಲೆ ಇಲ್ಲಿ ವಾತಾವರಣ ಚೆನ್ನಾಗಿದೆ ಒಳಗಡೆ ಬಂದರೆ. ಇವತ್ತಿನ ಕಾರ್ಯಕ್ರಮ ಎಂಡೋಮೆಂಟ್ ಕಾರ್ಯಕ್ರಮ ಡಾಕ್ಟರ್ TR ಅನಂತರಾಮ್ ಅವರು ಕೊಡ್ತಿರೋದು. ಸೊ ಅವ್ರ ಬಗ್ಗೆ ಒಂದು ಕಿರು ಪರಿಚಯ ನಾನು ಮಾಡ್ಕೊಳ್ತೀನಿ. TR ಅನಂತರಾಮ್ ಅವರು 3/8/1949 ತಾಳಗುಂದ, ಶಿರಾ ತಾಲೂಕು, ತುಮಕೂರು ಜಿಲ್ಲೆಯಲ್ಲಿ ಜನಿಸ್ತಾರೆ. ತಂದೆ ಜಿ ರಾಮಣ್ಣ, ತಾಯಿ ವೆಂಕಟಲಕ್ಷ್ಮಮ್ಮ. ನಂತರ ಅವರು ವಿದ್ಯಾರ್ಹತೆ ಭೂವಿಜ್ಞಾನದಲ್ಲಿ MSc ಪದವಿ ಮೊದಲ ದರ್ಜೆ ಇಲ್ಲಿ ಪಾಸಾಗ್ತಾರೆ. ನಂತರ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅವರು ಶಿಕ್ಷಣವನ್ನು ಪಡೀತಾರೆ. ವೃತ್ತಿ ಭೂವಿಜ್ಞಾನ ಅಧ್ಯಾಪಕರಾಗಿ ಅವ್ರ ವೃತ್ತಿಯನ್ನು ಪ್ರಾರಂಭಿಸ್ತಾರೆ. ಸರ್ಕಾರ ವಿಜ್ಞಾನಿ ಕಾಲೇಜು, ರೀಜನಲ್ ಎಂಜಿನಿಯರಿಂಗ್ ಕಾಲೇಜ್ ಸೂರತ್ಕಲ್ ಮತ್ತು 1977ರಿಂದ ಭೂವಿಜ್ಞಾನಿ ಭಾರತೀಯ ಭೂವಿಜ್ಞಾನ ಸರ್ವೇಕ್ಷಣಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ. ಬೆಂಗಳೂರು ನಾಡಿನಾದ್ಯಂತ ಚಿನ್ನದ ನಿಕ್ಷೇಪಕ್ಕಾಗಿ ವ್ಯಾಪಕ ಶೋಧನೆ, ದುರ್ಗಮ ಕಾಡುಗಳ ಸಮೀಕ್ಷೆ. ಈಗ ಭಾರತೀಯ ಭೂವಿಜ್ಞಾನ ಸರ್ವೇಕ್ಷಣಾ ಸಂಸ್ಥೆಯಲ್ಲಿ ವೈಮಾನಿಕ ಖನಿಜ ಸಮೀಕ್ಷೆ ಮತ್ತು ಪರಿಶೋಧನಾ ವಿಭಾಗದ ಪ್ರಕಟಣಾ ವಿಭಾಗದಲ್ಲಿ ಹಿರಿಯ ಭೂವಿಜ್ಞಾನಿಯ ಕೆಲಸ ಮಾಡ್ತಾರೆ. ನಂತರ ಅವರು ಕಳೆದ 33 ವರ್ಷಗಳಿಂದ ವಿಜ್ಞಾನವನ್ನು ಕನ್ನಡದಲ್ಲಿ ಜನಪ್ರಿಯಗೊಳಿಸೋದಕ್ಕೆ ಅನೇಕ ಲೇಖನಗಳು, ನಾಡಿನ ವಿವಿಧ ಪತ್ರಿಕೆಗಳಲ್ಲಿ ಸುಮಾರು 800ಕ್ಕೂ ಹೆಚ್ಚು ಲೇಖನಗಳನ್ನ ಬರೆದಿದ್ದಾರೆ. ಪ್ರಕಟಿಸಿರುವ ಕನ್ನಡ ವಿಜ್ಞಾನಗಳಲ್ಲಿ ಕೆಲವೊಂದು ಹೇಳ್ತೀನಿ, ತುಂಬ ಬರೆದಿದ್ದಾರೆ. ಅದರಲ್ಲಿ ಹಿಮದ ಸಾಮ್ರಾಜ್ಯದಲ್ಲಿ ಕೃತಿಗೆ 1985ರಲ್ಲಿ ಅತ್ಯುತ್ತಮ ವಿಜ್ಞಾನ ಕೃತಿ ಎಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಬಹುಮಾನ ಬರುತ್ತೆ. ಭೂಕಂಪನಗಳು ಕೃತಿಗೆ 1994ರಲ್ಲಿ ಆರ್ಯಭಟ ಪ್ರಶಸ್ತಿ. ಕಾಲಗರ್ಭಕ್ಕೆ ಕೀಲಿಕೈ ಕೃತಿಗೆ 2000 ಗೋರು ರಾಮಸ್ವಾಮಿ ಅಯ್ಯಂಗಾರ್ ಪ್ರಶಸ್ತಿ ಬರುತ್ತೆ. ಕರ್ತಾರನಿಗೊಂದು ಕಿವಿಮಾತು 2003ರಲ್ಲಿ ಅತ್ಯುತ್ತಮ ವಿಜ್ಞಾನ ಕೃತಿ ಎಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಬರುತ್ತೆ. ನಂತರ ಅವರು ಬರೆದಿರೋ ಅನೇಕ ಸಂಪಾದಕನೆ ಮಾಡಿರೋ ಎಷ್ಟಿದೆ ಅಂದರೆ ಲಿಸ್ಟ್ ತುಂಬ ದೊಡ್ಡದಿದೆ. ಪ್ರಧಾನ ಸಂಪಾದಕರಾಗಿ ಕೆಲಸ ಮಾಡ್ತಾರೆ. ನವ ಕರ್ನಾಟಕದಲ್ಲಿ ಜ್ಞಾನ ವಿಜ್ಞಾನ ಕೋಶದಲ್ಲಿ ಕೆಲಸ ಮಾಡ್ತಾರೆ. ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಯೂನಿವರ್ಸಿಟಿ ಪ್ರಕಟಿಸ್ತಿರೋ ವಿಜ್ಞಾನ ಸಂಗಾತಿ ಮಾಸಪತ್ರಿಕೆಯ ಸಂಪಾದಕತ್ವ. DSCRT ಇದರಲ್ಲಿ ಸಾಕ್ಷ್ಯಚಿತ್ರ ಭೂವಿಜ್ಞಾನ ಕುರಿತಂತೆ 4 ಎಡಿಷನ್ಗೆ ಕೆಲಸ ಮಾಡ್ತಾರೆ. ಮೈಸೂರು ವಿಶ್ವವಿದ್ಯಾಲಯ ಪ್ರಕಟಿಸಿದ ಕನ್ನಡ ವಿಶ್ವಕೋಶಕ್ಕೆ ಭೂವಿಜ್ಞಾನದ ಕುರಿತಂತೆ ಲೇಖನಗಳನ್ನ ಸಂಪಾದಿಸಿಕೊಡ್ತಾರೆ. ಟಿವಿಯಲ್ಲಿ ಪ್ರಸಾರವಾದ ಕಡಲ ತೀರ ಭಾರ್ಗವ ಶಿವರಾಮ್ ಕಾರಂತ್ ಸರಣಿಯಲ್ಲಿ ಶಿವರಾಮ್ ಕಾರಂತರ ಸಾಹಿತ್ಯ ವಿಜ್ಞಾನ ಬಗ್ಗೆ ಸಂದರ್ಶನ ಕೊಡ್ತಾರೆ. ಆಕಾಶವಾಣಿಯಲ್ಲಿ ಅನೇಕ ಭಾಷಣಗಳನ್ನ ಮಾಡಿದ್ದಾರೆ. ಇತ್ತೀಚೆಗೆ ವಿಜ್ಞಾನದ ಹಾದಿಯಲ್ಲಿ ಮಹಾತಿರುವುಗಳು, ಮೀನಾಕ್ಷಿ ಸೌಗಂಧ, BGL ಸ್ವಾಮಿ ಅವರ ಅನೇಕ ಬಿಟ್ಟೋಗಿದ್ದ ಕೃತಿಗಳನ್ನ ಸಂಪಾದನೆ ಮಾಡಿದ್ದಾರೆ. ಸೊ ತುಂಬ ಮುಖ್ಯವಾಗಿ ಅವರು ವಿಜ್ಞಾನದಲ್ಲಿ ಕನ್ನಡದಲ್ಲಿ ಎಸ್ಪೆಷಲಿ ವಿಜ್ಞಾನದ ಕನ್ನಡದ ಪಾಪ್ಯುಲಾರಿಟಿಗೆ ತುಂಬ ಕೆಲಸ ಮಾಡಿದ್ದಾರೆ. ಜೊತೆಗೆ ಮುಖ್ಯವಾಗಿ ಏನು ನಾವು ನೆನ್ಪಿಟ್ಕೋಬೇಕಂದ್ರೆ, ಇವತ್ತಿನ ಈ ಭಾಷಣ ಅಂದರೆ ಈ ಎಂಡೋಮೆಂಟನ್ನು ಅವರು ಯಾವ ರೀತಿ ಮಾಡಿದ್ದಾರೆ ಅಂದರೆ, ಅವರು ಬಂದ ಪುಸ್ತಕದ ರಾಯಲ್ಟಿಯ ಹಣವನ್ನು ಕೂಡಿಟ್ಟು ಅದನ್ನು ಮತ್ತೆ ವಿಜ್ಞಾನದ ಪ್ರಚಾರಕ್ಕೆ ಬಳಸಬೇಕು ಅಂಥೇಳಿ ಈ ಒಂದು ಇವತ್ತಿನ ದತ್ತಿ ನಿಧಿಗೆ ಅವರು ಅರ್ಪಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಈ ಸಭೆಯ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ. ಸೊ ಇವತ್ತಿನ ಮುಖ್ಯ ಅತಿಥಿ ಹಾಗೂ ನಮ್ಮ ಅತಿಥಿಗಳಾಗಿರುವ ಡಾಕ್ಟರ್ TS ಚೆನ್ನೇಶ್ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ. TS ಚೆನ್ನೇಶ್ ಅವರು ಶಿವಮೊಗ್ಗ ಜಿಲ್ಲೆಯ ನ್ಯಾಮತಿಯವರು. ತಮ್ಮ ಹಳ್ಳಿಯಲ್ಲೇ ಪ್ರಾಥಮಿಕ ಶಾಲಾ ಶಿಕ್ಷಣವನ್ನು ಮುಗಿಸ್ತಾರೆ. ಇವರು ಮುಂದೆ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ BSc ಅಗ್ರಿ, MSc ಮತ್ತು PhD ಪದವಿಗಳನ್ನ ಪಡೀತಾರೆ. ಇವ್ರದ್ದು PhDದು ವಿಷಯ ಮಣ್ಣು ವಿಜ್ಞಾನ, ಸಾಯಿಲ್ ಸೈಂಟಿಸ್ಟ್, ಬೇಸಿಕಲ್ ಮಣ್ಣು ವಿಜ್ಞಾನಿ ಅಂತ ತುಂಬ ಕೆಲಸ ಮಾಡಿದ್ದಾರೆ. ರಾಜ್ಯದ ವಿವಿಧ ವೈಜ್ಞಾನಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ ಚೆನ್ನೇಶ್ ಅವರು ಈಗ ಸ್ವತಂತ್ರ ಸಂಶೋಧಕರಾಗಿ ಕೆಲಸ ಮಾಡ್ತಿದ್ದಾರೆ. ತುಂಬ ಮುಖ್ಯವಾಗಿ ಇವರು ಕೆಲಸ ಮಾಡಿರುವಂಥ ಕೆಲವೊಂದು ಸಂಸ್ಥೆಗಳು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್, ತಂತ್ರವಿದ್ಯಾ ಮಂಡಳಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಸುಮಾರು ವರ್ಷ ಕೆಲಸ ಮಾಡಿದ್ದಾರೆ. ಮತ್ತು ಕೃಷಿಯನ್ನು ಒಳಗೊಂಡಂತೆ ಜೀವ ವಿಜ್ಞಾನದಲ್ಲಿ ನವೀನ ತಂತ್ರಗಳ ಅನ್ವಯವನ್ನು ವಿವಿಧ ತಾಂತ್ರಿಕತೆಯ ಮುಖಾಮುಖಿಯಲ್ಲಿ ಅನುವುಗೊಳಿಸುವ ಕುರಿತಂತೆ ಕೆಲಸ ಮಾಡಿದ್ದಾರೆ. 2004ರಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ವಿಜ್ಞಾನಗಳ ಇತಿಹಾಸದ
ಇತಿಹಾಸ ವಿಭಾಗದ ಮುಖ್ಯಸ್ಥರಾಗಿ ಕೆಲಸ ಮಾಡಿದ್ದಾರೆ. ಮೌಂಟ್ ಕಾರ್ಮಲ್ ಕಾಲೇಜಲ್ಲಿ 2006ರಲ್ಲಿ ಉನ್ನತ ವಿಜ್ಞಾನ ಸಂಶೋಧನಾ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿದ್ದಾರೆ. ನಂತರ ಅನೇಕ ಆಕಾಶವಾಣಿ ಅಲ್ಲಿ ಅನೇಕ ಭಾಷಣಗಳನ್ನು ವಿಜ್ಞಾನ, ಮಣ್ಣು, ಪರಿಸರ, ಕೃಷಿ, ಹಲವು ವಿಚಾರಗಳ ಬಗ್ಗೆ ಇದು ಮಾಡಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಅಂತಂದರೆ, ಇತ್ತೀಚೆಗೆ ಅವರು ಒಂದು 7-8 ವರ್ಷದಿಂದ ಪಬ್ಲಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೈನ್ಸ್ ಅಂತ, ಸೆಂಟರ್ ಫಾರ್ ಪಬ್ಲಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೈನ್ಸ್ ಅಂತ ಒಂದು ಸಂಸ್ಥೆಯನ್ನು ಅವರೇ ಹುಟ್ಟಾಕಿ ಅದ್ರ ಮೂಲಕ ತುಂಬ ಅನೇಕ ಕೆಲಸಗಳನ್ನ ಮಾಡ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಟಾಪಿಕ್, ಸೆಂಟರ್ ಫಾರ್ ಪಬ್ಲಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೈನ್ಸ್. ವಿಜ್ಞಾನವನ್ನು ಸಾಮಾನ್ಯ ಜನರಿಗೆ ತಿಳಿಸಬೇಕು, ಅದು ಮುಖ್ಯ ಧ್ಯೇಯ ಮತ್ತು ಉದ್ದೇಶ. ಸೊ ಹಾಗಾಗಿ ಅದರ ಮೂಲಕ ಅನೇಕ ಸಿಲೆಬಸ್ಗಳನ್ನ ತಯಾರು ಮಾಡಿದ್ದಾರೆ. ಟೀಚರ್ಸ್ಗಳಿಗೆ ಟ್ರೈನಿಂಗ್ ಕೊಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಒಂದೊಂದನ್ನ ತುಂಬ ಡೀಟೇಲಾಗಿ ಸುಮ್ಮನೆ ಮೇಲ್ಮಟ್ಟದಲ್ಲಿ ಮುಟ್ಟೋದಲ್ಲ, ಅದರ ಆಳಕ್ಕೆ ಹೋಗಿ ಅದು ಯಾಕೆ ಬೇಕು, ಯಾಕೆ ನಾವು ಅದನ್ನು ತಿಳ್ಕೊಬೇಕು, ಅದು ತಿಳ್ಕೊಳ್ಳೋದ್ರೆ ನಮ್ಮ ಜೀವನಕ್ಕೆ ಏನು ಪ್ರಯೋಜನ, ಆ ರೀತಿಯ ಒಂದು ನಿಜವಾದ ಕೆಲಸವನ್ನು ಸೆಂಟರ್ ಫಾರ್ ಪಬ್ಲಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೈನ್ಸ್ ಇಂದ ಮಾಡ್ತಿದ್ದಾರೆ. ಆಮೇಲೆ ಇವರು ಅನೇಕ ಕೃತಿಗಳನ್ನ ರಚಿಸಿದ್ದಾರೆ. ಆ ಕೃತಿಗಳಲ್ಲೂ ಬಹಳ ವಿಶೇಷತೆ. ಸುಮ್ಮನೆ ಈಗ ಬರೆಯೋಕ್ಕೆ ನನಗೆ ಬುದ್ಧಿ ಇದೆ, ನಾಲೆಡ್ಜ್ ಇದೆ ಅಂದ್ಬಿಟ್ಟು ಬರೆಯೋದು ಒಂದು ರೀತಿ, ಇನ್ನೊಂದು ಅದು ಯಾಕೆ ಅಷ್ಟು ಅಂತ ಹೇಳಿ ಇವರು ಕೆಲವೊಂದು ಕೃತಿಗಳ ಬಗ್ಗೆ ಇವರು 2017-18ರಲ್ಲಿ ಒಂದು ನೊಬೆಲ್ ವಿಜ್ಞಾನಿಗಳ ಬಗ್ಗೆ ಒಂದು ಪುಸ್ತಕ, ಕನ್ನಡದಲ್ಲಿ ಮೊಟ್ಟ ಮೊದಲ ಪುಸ್ತಕ ಅದು. ಆ ಒಂದು ವರ್ಷದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದಿರುವ ವಿಜ್ಞಾನಿಗಳ ಕಥೆ ಕನ್ನಡದಲ್ಲಿ. ಇಂಗ್ಲೀಷಲ್ಲಿ ನಮ್ಗೆ ಸಿಗುತ್ತೆ, ತುಂಬ ಸಿಗುತ್ತೆ, ಕನ್ನಡದಲ್ಲಿ ಮಾಡಿರೋ ಕೆಲಸ ಇದು ವೆರಿ ಇಂಟ್ರೆಸ್ಟಿಂಗ್. ಅದನ್ನು ಅವರು ಬರೆಯೋಕ್ಕೆ ಒಂದು 3 ವರ್ಷ 4 ವರ್ಷ ಅದನ್ನು ರಿಸರ್ಚ್ ಮಾಡ್ತಾರೆ. ಹೆಂಗೆ ಬರೀಬೇಕು, ಕನ್ನಡದವ್ರಿಗೆ ಹೆಂಗೆ ಪರಿಚಯಿಸಬೇಕು, ಅದ್ರ ಬಗ್ಗೆ 15-16 ವರ್ಷದಿಂದ ಅವರು ತಿಳ್ಕೊಂಡಿದ್ದಾರೆ. ನೊಬೆಲ್ ಪ್ರಶಸ್ತಿ ಯಾರಿಗೆ ಬರುತ್ತೆ, ಯಾವ ಕ್ಷೇತ್ರಕ್ಕೆ ಬರುತ್ತೆ, ಯಾವ ದಿನ ಅನೌನ್ಸ್ ಮಾಡ್ತಾರೆ, ಒಬ್ಬೊಬ್ಬ ವಿಜ್ಞಾನಿಯ ಅವನು ಹೆಂಗೆ ಕೆಲಸ ಮಾಡ್ದ, ಪ್ರತಿಯೊಂದನ್ನು ಡೀಟೇಲಾಗಿ ಅವ್ರದ್ದು ಯಾವ್ಯಾವ ಭಾಷೆ, ಬೇರೆ ಬೇರೆ ದೇಶದಲ್ಲಿ ಇರ್ತಾರೆ, ಬೇರೆ ಬೇರೆ ಭಾಷೆಗಳಲ್ಲಿ ಅವ್ರದ್ದು ಲಿಟ್ರೇಚರ್ ಇರುತ್ತೆ, ಅದನ್ನು ಓದಿ ಕನ್ನಡದವರಿಗೆ ಅದನ್ನು ತಲುಪಿಸ್ಬೇಕು ಅಂಥೇಳಿ ಅದೊಂದು ವಿಶೇಷವಾದ ಕೃತಿ. ಬಹಳ ಚೆನ್ನಾಗಿದೆ ಮಕ್ಕಳಿಗೆ. ಆಮೇಲೆ ಅವ್ರು ಅದನ್ನು ಇದು ಮಾಡ್ತಾರೆ, ನಮ್ದು ಇಷ್ಟು ದೊಡ್ಡ ದೇಶ, ಇಷ್ಟು ರಿಚ್ ಕಂಟ್ರಿ, ನಮ್ಮವ್ರಿಗೆ ಯಾಕೆ ನೊಬೆಲ್ ಪ್ರಶಸ್ತಿ ಪಡ್ಕೊಳ್ಳೋ ಅರ್ಹತೆ ಇಲ್ವಾ, ಯಾಕೆ ಎಲ್ಲಿ ಫೇಲ್ ಆಗ್ತಿದ್ದೀವಿ, ನಮ್ಮ ಮಕ್ಕಳಿಗೆ ಏನು ತಿಳಿಸ್ಬೇಕು, ನಮ್ಮ ಜನ್ರೇಷನ್ಗಂತ ಈ ರೀತಿ ತುಂಬ ಒಂಥರ ನಿಜವಾಗಲೂ ಅದನ್ನು ತಲುಪಿಸೋ ಅಭಿರುಚಿಯಿಂದ ಅವರು ಆ ಥರ ಕೆಲಸವನ್ನು ಮಾಡ್ತಾರೆ. ಸೊ ಅವ್ರದ್ದು ಕೆಲವೊಂದು ಪುಸ್ತಕಗಳು ಈ ರೀತಿ ಇದೆ. ಆಲ್ಬರ್ಟ್ ಐನ್ಸ್ಟೀನ್, ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಅನುವಾದಗಳು ಮಾಡಿದ್ದಾರೆ. ಪೇಟೆಂಟ್ ವರವೋ ಶಾಪವೋ ಅಂತ ಇನ್ನೊಂದು ಕೃತಿ, ಕೃಷಿ ಮತ್ತು ಪೇಟೆಂಟ್ ಅಂತ, ಮಣ್ಣು ಮತ್ತು ಮಾನವ, ಬೆಳಕಿನ ಬೆನ್ನು ಹತ್ತಿ, ಉಳುವವರ ಪರ ವಕಾಲತ್ತು, ಮಣ್ಣಿನ ಮಾತು, ಆಹಾರ ಭದ್ರತೆ ಮತ್ತು ಅನುರಣನ ಅಂತ ಈ ರೀತಿ. ಮತ್ತು ಮೋರ್ ದೆನ್ 20 ಇಂಟರ್ನ್ಯಾಷನಲ್ ರಿಸರ್ಚ್ ಪೇಪರ್ಗಳನ್ನ ಪಬ್ಲಿಷ್ ಮಾಡಿದ್ದಾರೆ. 15ಕ್ಕಿಂತ ಹೆಚ್ಚು ಟೆಕ್ನಿಕಲ್ ಪೇಪರ್ಸ್ ಪ್ರೆಸೆಂಟ್ ಮಾಡಿದ್ದಾರೆ. ಬೇರೆ ಬೇರೆ ಇಂಟರ್ನ್ಯಾಷನಲ್ ಫೋರಮ್ಗಳಲ್ಲಿ, ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಕೆಲಸ ಮಾಡಿದ್ದಾರೆ. ಆಲ್ ಇಂಡಿಯಾ ರೇಡಿಯೋದಲ್ಲಿ ಮೋರ್ ದೆನ್ 75 ಟಾಕ್ಸ್ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲ ಕಡೆ ಅವರು ಇನ್ನೂ ಕರೀತಾನೆ ಇರ್ತಾರೆ, ಬಟ್ ಅವ್ರನ್ನ ಅವ್ರು ರಿಸ್ಟ್ರಿಕ್ಟ್ ಮಾಡ್ಕೊಂಡಿದ್ದಾರೆ. ಈಗ ತುಂಬ ಡೀಪಾಗಿ ರಿಸರ್ಚ್ ಮಾಡಬೇಕು. ಸೆಂಟರ್ ಫಾರ್ ಪಬ್ಲಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೈನ್ಸಲ್ಲಿ ತುಂಬ ನಿಜವಾಗ್ಲೂ ಕೆಲಸ ಮಾಡ್ತಾರೆ ಅವರನ್ನು. ಆಮೇಲೆ ಇತ್ತೀಚೆಗೆ ನಾವು ತಿಳಿಸೋಕ್ಕೆ ಹೆಮ್ಮೆ ಅಂದರೆ BGL ಸ್ವಾಮಿ ಹೆಸರಲ್ಲಿ ಒಂದು ಪ್ರಶಸ್ತಿ ಸ್ಥಾಪನೆ ಆಯಿತು ಇದೇ ವರ್ಷ, ಕಳೆದ ವರ್ಷ 2018, ಈ ವರ್ಷ ನೀಡಲಾಯಿತು. ಅದರ ಮೊಟ್ಟ ಮೊದಲ ಪ್ರಶಸ್ತಿ ಡಾಕ್ಟರ್ TS ಚೆನ್ನೇಶ್ ಅವರಿಗೆ ಲಭ್ಯವಾಯಿತು ಅಂತ ಹೇಳೋಕ್ಕೆ ಇದು ಮಾಡ್ತೀವಿ. BGL ಸ್ವಾಮಿಯವರು ಕನ್ನಡದಲ್ಲಿ ವಿಜ್ಞಾನವನ್ನು ಪಾಪ್ಯುಲರೈಸ್ ಮಾಡುವಂತಹ ಪ್ರಮುಖರು. ಸೊ ಆ ಪ್ರಶಸ್ತಿ ಡಾಕ್ಟರ್ TS ಚೆನ್ನೇಶ್ ಅವರಿಗೆ ಲಭಿಸಿದ್ದು ನಮ್ಮೆಲ್ಲರ ಭಾಗ್ಯ. ಸೊ ಈಗ ಅವರ ಮಾತಿನಲ್ಲಿ ವಿಜ್ಞಾನದ ಸಮಾಜೀಕರಣ ವಿಷಯವನ್ನು ತಿಳ್ಕೊಳ್ಳೋಣ. ನಮಸ್ಕಾರ. ಥ್ಯಾಂಕ್ ಯು ಸರ್. ವಂದನಾರ್ಪಣೆನೂ ಈಗಲೇ ಮಾಡಬೇಕು ಆಗಿರೋದ್ರಿಂದ ನಿಮ್ಮ ಸ್ಪೀಚ್ಗೆ ಶುಭವಾಗಲಿ. ಮತ್ತೆಲ್ಲರೂ ಇವತ್ತಿನ ಭಾಷಣವನ್ನು ಮನಸ್ಸಿನ ಆಳದಿಂದ ಧ್ಯಾನ ಮಾಡಿ ಕೇಳಿಸ್ಕೊಂಡು ಮತ್ತೆ ಅದನ್ನು ಹೆಚ್ಚು ಹೆಚ್ಚು ಜನಗಳಿಗೆ ತಿಳಿಸ್ಕೊಳ್ಳೋ ಥರ ಕೆಲಸ ಮಾಡೋಣ. ಸೊ ಡಾಕ್ಟರ್ TS ಚೆನ್ನೇಶ್ ಅವರು ಇವತ್ತು ಬಂದಿಲ್ಲಿ ಟಾಕ್ನ ಡೆಲಿವರಿ ಮಾಡೋದಕ್ಕಾಗಿ ಅವರಿಗೆ ಅಭಿನಂದನೆಗಳು. ಮತ್ತು ನೀವೆಲ್ಲರೂ ಬಂದು ಇಲ್ಲಿ ಆಸೀನರಾಗಿರೋದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಇದೊಂದು ಸಣ್ಣ ನೆನಪಿನ ಕಾಣಿಕೆ. ಇದು ಟೋಕನ್. ಸೈಂಟಿಸ್ಟ್
ವಿಜ್ಞಾನ ವಿದ್ಯಾರ್ಥಿಗಳಾದ ಅನೇಕರು ಇಲ್ಲಿದ್ದಾರೆ, ತಮಗೆಲ್ಲ ಗೊತ್ತಿರುತ್ತೆ. ಯಾವುದನ್ನಾದರೂ ನಾವು ಸೆಕೆಂಡ್ ಮಾಡೋದು ಅಂತೀವಿ, ಅಂದರೆ ಒಂದು ಎರಡನೇ ಉದಾಹರಣೆ ಬೇಕು ನಮಗೆ ಅಂತ. ಆವಾಗ ಹೌದು ನಾವು ಅದು ವರ್ಕ್ ಆಗುತ್ತೆ ಅಂತ. ಫಸ್ಟ್ ಟೈಮ್ ಬಂದಾಗ ಸ್ವಲ್ಪ ಭಯ ಅಂದ್ಕೊಂಡೇ ಬಂದಿದ್ದೆ. ನಾನೊಬ್ಬ ತುಂಬ ಚಿಕ್ಕವನು, ಇಲ್ಲಿ ಬಂದು ತುಂಬ ಹತ್ತಿರ ಮಹಾರಥರು ಕೊಟ್ಟಂಥ ಜಾಗದಲ್ಲಿ ನಾನು ಭಾಷಣ ಮಾಡಬೇಕು ಅಂತ. ಎರಡನೇ ಸರಿ ನಾನು ಕರೆದಿದ್ದಾರೆ ಅಂದರೆ ಪರವಾಗಿಲ್ಲ, ಅಂತ ನನಗೆ ಖುಷಿ ಆಗ್ತಿದೆ, ಸಂತೋಷ ಆಗ್ತಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಂಥ ಒಂದು ಮಹಾತ್ಮರು ಮಾಡಿದ ಕೆಲಸದಲ್ಲಿ ನಂದು ಸಣ್ಣ ಪಾತ್ರ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಅವಕಾಶ ಸಿಕ್ಕಿದ್ದಕ್ಕೆ ಎಲ್ರಿಗೂ, ಸಂಸ್ಥೆಗೆ ಮತ್ತು ಆಸಕ್ತರಿಗೆ ವಂದನೆಗಳನ್ನು ಹೇಳ್ತಾ ನನ್ನ ಮಾತುಗಳನ್ನ ಆರಂಭಿಸ್ತೇನೆ. ನಾನು ಮೂಲತಃ ಮಣ್ಣು ವಿಜ್ಞಾನದ ವಿದ್ಯಾರ್ಥಿ. ವಿಜ್ಞಾನ, ಸಮಾಜ ಮತ್ತು ಇವೆರಡರ ನಡುವಿನ ಒಂದು ಸಂಬಂಧದ ಕುರಿತು, ಯಾಕೆಂದರೆ ಮಣ್ಣು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ನಮ್ಮನ್ನು ಉಳಿಸಿ ಬೆಳೆಸಿ ಕಾಪಾಡ್ತಾ ಇರ್ತಕ್ಕಂಥದ್ದೇ ಮಣ್ಣು. ನಾವು ಏನೇನು ತಿಂತೀವಿ ಅದೆಲ್ಲದೂ ಕೂಡ ಮಣ್ಣಿಂದನೇ ಬಂದದ್ದು ಅನ್ನೋಂತಹ ಬಹಳಷ್ಟು ಮಾತುಗಳು ನಮಗೆ ಸುಮಾರು ಕಡೆ ನಮ್ಮ ಅನೇಕ ದಾಖಲೆಗಳಲ್ಲಿ ನೋಡ್ತೀವಿ. ನಾವು ಪುರಂದರದಾಸರ ಮಣ್ಣಿಂದ ಕಾಯ ಹಾಡಿರ್ಬೋದು, ಅಥವಾ ಬೈಬಲಲ್ಲಿ ಇರ್ತಕ್ಕಂಥ ಅಂಶಗಳಿರ್ಬೋದು, ಯಾವುದೇ ಪ್ರಪಂಚದ ಎಲ್ಲ ಒಂದು ದಾರ್ಶನಿಕರು ಹೇಳಿರೋದು ಕೂಡ ಎಲ್ಲದರಲ್ಲೂ ಕೂಡ ಮಣ್ಣಿನ ಹಿನ್ನೆಲೆಯನ್ನು ನಾವು ನೋಡ್ತೀವಿ. ಮಣ್ಣು ಒಂದು ರೀತಿಯಲ್ಲಿ ನೆಲ ಮತ್ತು ಸಂಸ್ಕೃತಿಯನ್ನು ಬೇರ್ಪಡಿಸ್ಲಿಕ್ಕೆ ಆಗದೇ ಇರತಕ್ಕಂಥ ಸನ್ನಿವೇಶ ಸಹಜವಾಗಿ ನಾವು ಗಮನಿಸ್ತೀವಿ. ಸೊ ಈ ಹಿನ್ನೆಲೆಯಲ್ಲಿ ವಿಜ್ಞಾನದ ಸಮಾಜೀಕರಣದ ಸಂಬಂಧದಲ್ಲಿ ಸುಮಾರು ವರ್ಷಗಳಿಂದ ಅದನ್ನು ಗಮನಿಸ್ತಾ ಬಂದಾಗ ನಾವು ವಿಜ್ಞಾನ ಮತ್ತು ಸಮಾಜದ ನಡುವೆ ಯಾಕೆ ಹಾಗಾದರೆ ವಿಜ್ಞಾನ ಸಮಾಜೀಕರಣ ಆಗಿಲ್ವಾ ಅನ್ನೋ ಪ್ರಶ್ನೆಗಳಿಂದ ಹಿಡಿದು ಸಮಾಜೀಕರಣ ಆಗಿದ್ದರೆ ಹೇಗಾಗಿದೆ, ಅದು ವಿಜ್ಞಾನದ ಪರವಾಗಿದ್ದಂತಹ ಮತ್ತು ವಿಜ್ಞಾನದ ಸಂಬಂಧದಲ್ಲಿ ಏನು ನಡೆದಿದೆ, ಸಮಾಜದಲ್ಲಿ ಯಾವ ಥರ ಸಂಗತಿಗಳಿವೆ, ಈ ಥರದ ವಿಷಯಗಳ ಕನ್ನಡಕ್ಕೆ ಸಂಬಂಧಿಸಿದ ಹಾಗೆ ಅಥವಾ ನಮ್ಮ ಸಂಸ್ಕೃತಿಗೆ ಸಂಬಂಧಿಸಿದ ಹಾಗೆ ನಮ್ಮ ಸುತ್ತಮುತ್ತಲೂ ಆಗ್ತಕ್ಕಂಥ ವಿಚಾರಗಳನ್ನ ಇಟ್ಕೊಂಡು ನಾವು ಕೆಲವೊಂದು ವಿಷಯಗಳನ್ನು ನೋಡಬೇಕಾದ ಅನಿವಾರ್ಯತೆ ನಮಗಿದೆ. ಈಗ ಓಕೆ, ಸಾರಿ, ಹೀಗೆ ಇದು ಮಾಡಿದ್ರೆ ಮುಂದಕ್ಕೂ ಹೋಗ್ತೇನೆ, ಮಾಡಿದೆ ಇಲ್ಲೇ ಮಾಡ್ತೀನಿ, ಇದು ಮಾಡ್ತೇನೆ. ಇರಲಿ, ಕ್ಷಮಿಸಿ. ಈ ವಿಜ್ಞಾನ ಮತ್ತು ಸಮಾಜದ ಎರಡು ಸಂಗತಿಗಳ ನಡುವೆ ಒಂದು ಸಂಬಂಧಗಳನ್ನು ಹುಡುಕಾಟದ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ನಮ್ಮ ಸಂಸ್ಕೃತಿಯಲ್ಲಿ ಮತ್ತು ಇಡೀ ಜಗತ್ತಿನ ಆಗುಹೋಗುಗಳ ನಡುವೆ ಒಟ್ಟಾರೆ ಎರಡು ದಿಕ್ಕನ್ನು ಅಂತ ನೋಡಿಕೊಂಡು ಅವುಗಳ ನಡುವೆ ನಾವು ಒಂದು ಸಣ್ಣ ಹುಡುಕಾಟವನ್ನು ಮಾಡಿದರೆ, ಭಾಳ ಮುಖ್ಯವಾಗಿ ವಿಜ್ಞಾನ ಮತ್ತು ಸಮಾಜವನ್ನು ಸಂಪರ್ಕಿಸೋದು ನೇರವಾಗಿ ವಿಜ್ಞಾನದ ಮೂಲಕ ಅಲ್ಲದೆ ಹೋದರೂ ಭಾಳಷ್ಟು ಸಾರಿ ನಾವು ಹೆಂಗೆ ಮಾಡ್ತೀವಿ ಅಂತಂದರೆ, ಯಾರೂ ವಿಜ್ಞಾನವನ್ನು ನೇರವಾಗಿ ನಾವು ಇದು ನಮ್ಮದು ಅಂತ ಅಂದ್ಕೊಳ್ಳೋದೇ ಇಲ್ಲ. ಎಷ್ಟೋ ಸಾರಿ ಯಾವಾಗ ಅಂತಂದರೆ, ಎಷ್ಟೋ ಸಾರಿ ವಿಜ್ಞಾನ ಯಾವಾಗ ನಾವು ಗಮನಿಸ್ಕೋತೀವಿ ಅಂತಂದ್ರೆ, ಏನಾದ್ರು ಒಂದು ತೊಂದರೆ ಆದಾಗ, ಈ ಬೆಂಗಳೂರಂಥ ಊರಲ್ಲಿ ಇಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ, ಮತ್ತು ಅವ್ರೇನಾದ್ರು ಮಾಡಬೇಕಲ್ಲ, ಏನೋ ಒಂದು ಕೆಟಾಸ್ಟ್ರಾಫಿಕ್ ಒಂದು ದೊಡ್ಡ ಅನಾಹುತ ಆದಾಗ, ಹಾಗಾದ್ರೆ ವಿಜ್ಞಾನಿಗಳು ಏನು ಮಾಡ್ತಿದ್ದಾರೆ ಅಂತ ಆವಾಗ ವಿಜ್ಞಾನಿಗಳನ್ನ ಜ್ಞಾಪಿಸ್ಕೋತಾರೆ. ಅಲ್ಲಿವರೆಗೂ ವಿಜ್ಞಾನಿಗಳನ್ನು ಯಾರೂ ನಾವು ಡೇ ಟು ಡೇ ಗಮನಿಸ್ಕೊಳ್ಳೋದಿಲ್ಲ ಸಹಜವಾಗಿ. ಒಂಥರ ಅದೇ ಒಂದು ಚಲನಚಿತ್ರ ಗೀತೆ ಆದರೆ ಆಕಾಶವಾಣಿನಲ್ಲಿ ಹಾಕಿದಾಗ ಪ್ರತಿ ದಿವಸ ಅಥವಾ ಯಾವಾಗ ಹಾಡು ಹಾಕ್ತಾರೋ, ಹಾಡು ಬರೆದವ್ರು ಯಾರು, ಸಂಗೀತ ಯಾರು ಕೊಟ್ಟರು, ಮತ್ತು ಅದರ ಎಲ್ಲ ಪೂರ್ವಾಪರಗಳನ್ನು ಹೇಳಿ ಆ ಹಾಡನ್ನು ನಮಗೆ ಕೇಳಿಸ್ತಾರೆ. ಹಾಗಾಗಿ ನಮಗೆ ಆ ಹಾಡು ಬಂದ ತಕ್ಷಣ ಇದು PB ಶ್ರೀನಿವಾಸ್ ಹಾಡಿದ್ದು, ಇದು SP ಬಾಲಸುಬ್ರಹ್ಮಣ್ಯಂ ಹಾಡಿದ್ದು, ಹೆಚ್ಚು ಕಡಿಮೆ ಆ ಸಿನಿಮಾದಲ್ಲಿ ಆಗ ಡ್ಯಾನ್ಸ್ ಕೂಡ ನಮ್ಮ ಕಣ್ಣಿಗೆ ಮುಂದೆ ಬರ್ತಾ ಇರುತ್ತೆ. ಆ ರೀತಿಯಲ್ಲಿ ನಾವು ಯಾರೂ ಎಲೆಕ್ಟ್ರಿಕ್ ಸ್ವಿಚ್ ಹಾಕಬೇಕಾದ್ರೆ ಮೈಕಲ್ ಫ್ಯಾರಡೆನ್ ನೆನೆಸ್ಕೊಳ್ಳೋದಿಲ್ಲ, ಥಾಮಸ್ ಆಲ್ವಾರ್ಡನ್ ನೆನೆಸ್ಕೊಳ್ಳೋದಿಲ್ಲ, ಬೆಂಜಮಿನ್ ಫ್ರಾಂಕ್ಲಿನ್ ಅಂತೂ ಯಾರಿಗೂ ಗೊತ್ತೂ ಆಗೋದಿಲ್ಲ. ಸೊ ಈ ಥರ ವಿಜ್ಞಾನವನ್ನು ನಾವು ಅನುರಣಿಸೋದಿಲ್ಲ, ಅಂದರೆ ನಾವು ಅದನ್ನು ರೀಕಾಲ್ ಮಾಡಲ್ಲ. ನಮ್ಮ ವಿಜ್ಞಾನವನ್ನು ಯಾವತ್ತೂ ಆ ಬಗೆಯಲ್ಲಿ ನಾವು ನೋಡಿಲ್ಲ. ಒಂಥರ ಏನಿದ್ರೂ ಏನಾರೋ ಒಂದು ಸಹಾಯಕ್ಕೆ ಬೇಕಾದಾಗ ಯಾಕೆ ಎಂತಹ ಒಬ್ಬರು ವ್ಯಕ್ತಿಗಳು ಕೂಡ ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂದ್ಕೋತಾರೆ. ಅಂದರೆ ಅಷ್ಟರ ಮಟ್ಟಿಗೆ ವಿಜ್ಞಾನ ಪಾಪ್ಯುಲರ್, ವಿಜ್ಞಾನ ಜನಪ್ರಿಯ ಆಗಬೇಕಾಗಿಲ್ಲ. ಇವತ್ತು ವಿಜ್ಞಾನ ಜನಪ್ರಿಯವೇ, ಎಲ್ರಿಗೂ ಗೊತ್ತು. ಒಬ್ಬ ಡ್ರೈವರ್ ಫಾರ್ ಎಕ್ಸಾಂಪಲ್, ನೀವು ಹೆಚ್ಚು ಏನು ಓದ್ದೇ ಇರೋ ಒಬ್ಬ ಡ್ರೈವರ್ ಕೂಡ
ಒಂದು ವೆಹಿಕಲ್ ಡ್ರೈವ್ ಮಾಡ್ತಾ ಇದ್ದ ಒಂದು ಹಂಪ್ ನೋಡಿ ಅಥವಾ ಈ ಹಂಪ್ ಯಾಕೋ ಸೈಂಟಿಫಿಕ್ ಆಗಿಲ್ಲ ಅಂತ ಹೇಳ್ತಾರೆ ಕೇಳಿ. ದಟ್ ಮೀನ್ಸ್ ಸೈಂಟಿಫಿಕ್ ಆಗಿರೋ ಹಂಪ್ ಏನು ಅನ್ನೋದು ಒಬ್ಬ ಡ್ರೈವರಿಗೆ ಗೊತ್ತು. ಅಂದರೆ ಸೈಂಟಿಫಿಕ್ ಅನ್ನೋ ಪದದ ಗುಣವಾಚಕವಾಗಿ ಬಳಸಬೇಕಾದ್ರೆ ಏನನ್ನು ಒಬ್ಬ ಸಾಮಾನ್ಯ ಮನುಷ್ಯ ಬಯಸ್ತಾನೆ ಅನ್ನೋದು ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಿಗೂ ಸೈಂಟಿಫಿಕ್ ಅನ್ನೋ ಅರ್ಥದ ಹಿನ್ನೆಲೆ ಪೂರ್ವಾಪರಗಳೆಲ್ಲ ಗೊತ್ತು ಅಂತ. ಹಾಗಿರುವಾಗ ನಾವು ಅದನ್ನು ಯಾಕೆ ಹೊರಗಿಡ್ತಾ ಇದ್ದೀವಿ, ಯಾಕೆ ಬೇರೆ ಥರ ನೋಡ್ತೀವಿ, ಎಷ್ಟರ ಮಟ್ಟಿಗೆ ಬೇರೆ ಥರ ಅಂತಂದರೆ ನಮಗೆ ಬಹಳಷ್ಟು ಸಾರಿ ವಿಜ್ಞಾನ ನಮ್ಗೆ ಪರಿಚಯ ಆಗೋದೇ ಅದರ ಟೆಕ್ನಾಲಜಿಗಳ ಮೂಲಕ. ನಮಗೆ ವಿಜ್ಞಾನ ಅಂತ ಗೊತ್ತಾಗೋದು ಟೆಕ್ನಾಲಜಿನ ಮೂಲಕ. ಉದಾಹರಣೆಗೆ ನಮಗೆ ಇವತ್ತು ಮೊಬೈಲ್ ಫೋನ್ ನಮಗೆ ಎಷ್ಟರ ಮಟ್ಟಿಗೆ ನಮ್ಮ ಜೊತೆಗಿದೆ ಅಂತಂದರೆ ಅದು ಏನೇನು ಬದಲಾವಣೆ ಆಗ್ತಾ ಹೋದಂಗೆಲ್ಲ ನಾವು ಅದನ್ನು ತಗೊಳ್ತಾ ಹೋಗ್ತೀವಿ. ಅದಕ್ಕೆ ಬೇರೆನೂ ಲಾಜಿಕ್ ಇದೆ ಬಿಡಿ. ಯಾಕೆಂದರೆ ಅದು ನಿಮಗೆ 3 ವರ್ಷ ಆದಮೇಲೆ ಅದು ಹಾಳಾಗಬೇಕು, ತೊಗೋಬೇಕು, ಆ ಥರ ಕಂಪ್ನಿಯವರು ಮಾಡ್ತಾರೆ, ಅದು ಬೇರೆ ವಿಷಯ. ಬಟ್ ಏನಂತಂದರೆ ಆದರೂ ಕೂಡ ನಾವು ಅದನ್ನು ಯಾವ ರೀತಿ ಒಪ್ಕೊಳ್ತೀವಿ ಅಂತ ತಂತ್ರಜ್ಞಾನ ಹೆಚ್ಚು ಕಡಿಮೆ ನಮ್ಮನ್ನು ಆಳೋಕ್ಕೆ ಪ್ರಾರಂಭ ಮಾಡುತ್ತೆ. ಆ ಮೂಲಕ ವಿಜ್ಞಾನ ನಮ್ಮನ್ನು ಆವರಿಸ್ಕೊಂಡಿರುತ್ತೆ. ತಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಹತ್ರ ಇರೋ ಎಲ್ಲರ ಮೊಬೈಲ್ ಬ್ಯಾಟ್ರಿ ಒಂದು 20 ವರ್ಷದಿಂದ ಹೆಂಗಿತ್ತು, ಇವತ್ತು ಹೆಂಗಿದೆ ಅಂತ. ಮೊದಲೇ ಬಂದಂಥ ಮೊಬೈಲ್ ಫೋನು ದಪ್ಪ ಇತ್ತು, ಹೆಚ್ಚು ಕಮ್ಮಿ ಜೋಬಲ್ಲಿ ಇಟ್ಕೊಳ್ಳೋಕೆ ಆಗ್ತಿರಲಿಲ್ಲ, ಅದನ್ನ ಸೊಂಟಕ್ಕೆ ಕಟ್ಕೊಂಡು ಒಂಥರ ಅದರದ್ದೇ ಒಂದು ಫ್ಯಾಷನ್ ಆಗಿತ್ತು. ಈಗ ಎಷ್ಟು ಕಡಿಮೆ ಆಗ್ತಾ ಭಾರ ಕಡಿಮೆ ಆಗ್ತಾ ಬಂದಿದೆ ಅಂತಂದರೆ ಆ ಮೊಬೈಲ್ ಫೋನ್ನ ಬ್ಯಾಟ್ರಿ ನಡೆದ ಆ ಥರ ಒಂದು ಜನರನ್ನ ಆವರಿಸೋದು ಆಗಬೇಕಾದ್ರೆ ಅದರಿಂದ ಒಂದು ಸಣ್ಣ ವಿಷಯ ಇದೆ. ಅಂದರೆ ಮೊಬೈಲ್ ಫೋನ್ನ ಬ್ಯಾಟ್ರಿನ ಯಾರು ಕಂಡುಹಿಡಿದ್ರು ಅಂತಂದರೆ ಜಾನ್ ಗುಡ್ಡೆನಫ್ ಅಂತ ಒಬ್ಬ ವ್ಯಕ್ತಿ. ಆತ ಬೇಸಿಕಲಿ ಮ್ಯಾಥಮೆಟಿಷಿಯನ್. ಒಬ್ಬ ಮ್ಯಾಥಮೆಟಿಷಿಯನ್ನು ಆ್ಯಕ್ಚುಲಿ ಅವರು ಸೈನ್ಯದಲ್ಲಿ ಕೆಲಸ ಮಾಡ್ತಾರೆ. 2ನೇ ಮಹಾಯುದ್ಧ ಸಂದರ್ಭದಲ್ಲಿ ಪ್ರಪಂಚದ ಮಹಾಯುದ್ಧಕ್ಕೋಸ್ಕರ ಹೋಗೋ ಒಬ್ಬ ಸೈಂಟಿಸ್ಟ್ ಆಗಿ ಸೈನ್ಯದಲ್ಲಿ ಕೆಲಸ ಮಾಡೋ ಅವಕಾಶಗಳನ್ನು ಅವ್ರು ಮಾಡ್ಕೊಂಡಿರ್ತಾರೆ. ಆ ಯುದ್ಧ ಎಲ್ಲ ಮುಗಿದ ಮೇಲೆ ಯುದ್ಧಕ್ಕೆ ಅಂತ ದುಡ್ಡೇನು ಅಲಾಟ್ ಮಾಡಿರ್ತಾರಲ್ಲ, ಅದು ಸ್ವಲ್ಪ ಉಳ್ಕೊಂಡಿರುತ್ತೆ. ಅದನ್ನು ಬೇರೆ ಬೇರೆ ರಿಹ್ಯಾಬಿಲಿಟೇಷನ್ ಪರ್ಪಸ್ಸಿಗೆ ಬಳಸ್ತಾರೆ. ಆ ಥರದಲ್ಲಿ ಯಾರನ್ನಾರು ಓದಕ್ಕೆ ಕಳಿಸೋಣ ಅಂದ್ಕೊಂಡಂಥ ಇದರಲ್ಲಿ ಈ ಥರ ಫೆಲೋಶಿಪ್ಪಲ್ಲಿ, ಅಂದರೆ ಯುದ್ಧಕ್ಕೆ ಕೊಟ್ಟಂಥ ದುಡ್ಡಲ್ಲಿ ಉಳಿದ ಹಣದಲ್ಲಿ ಒಂದು ಫೆಲೋಶಿಪ್ ಕ್ರಿಯೇಟ್ ಮಾಡಿ ಇವ್ರಿಗೆ ಸಿಕ್ಕಂಥದ್ದು ಅವಕಾಶ. ಆವಾಗ ಆಲ್ರೆಡಿ 30 ವರ್ಷ ಆಗಿರುತ್ತೆ. ಆ ಸಂದರ್ಭದಲ್ಲಿ ಅವರು MSc ಫಿಸಿಕ್ಸ್ ಮಾಡೋಕ್ಕೆ ಹೋಗ್ತಾರೆ. ಮೇಷ್ಟ್ರುಗಳು ತಮಾಷೆ ಮಾಡ್ತಾರಂತವ್ರಿ, ಏನು ರೀ ನೀವು ಈಗ ಬಂದಿದ್ದೀರಾ, ಏನಾದ್ರು ಫಿಸಿಕ್ಸಲ್ಲಿ ಓದೋದು ಪ್ರಶ್ನೆ ಅಂತಲ್ಲ, ಸಾಧನೆ ಅಂತಿದ್ರೂ 25 ವರ್ಷದೊಳಗೆ ಮಾಡಿದ ದಾಖಲೆಗಳಿದ್ದಾವೆ, 30 ವರ್ಷದೊಳಗೆ ನೀವು ಕಲಿಯೋದಾದರೂ ಏನು ಅಂತ. ಅಂತಹ ವ್ಯಕ್ತಿ ಬರೀ ಕಲ್ತದ್ದು ಅಷ್ಟೇ ಅಲ್ಲ, ಪರ್ಫೆಕ್ಟ್ ಫಿಸಿಕ್ಸ್ ಅಂದರೆ ಭೌತ ವಿಜ್ಞಾನ ಮತ್ತು ರಾಸಾಯನಿಕ ವಿಜ್ಞಾನಗಳ ಮಿಳಿತವಾದಂಥ ಒಂದು ಬ್ಯಾಟ್ರಿಯನ್ನು ಕಂಡುಹಿಡಿತಾರೆ. ಅದು ಇವತ್ತು ನಮ್ಮ ಎಲ್ಲ ಮೊಬೈಲ್ಗಳಲ್ಲಿದೆ. ಅಷ್ಟೇ ಅಲ್ಲ, ಅವರು ಅದ್ರ ಬಗ್ಗೆ ಸಂಶೋಧನೆ ಮಾಡ್ತಾ ಅದನ್ನ ಎಷ್ಟು ಸಣ್ಣಕ್ಕೆ ಮಾಡಿದ್ದಾರೆ ಇವತ್ತು ಅಂತಂದರೆ, ಇವತ್ತು ಎಲ್ಲೆಲ್ಲಿ ಬ್ಯಾಟ್ರಿ ಬಳಸ್ತಾ ಇದೆಯೋ ಅಲ್ಲೆಲ್ಲ ಜಾನ್ ಗುಡ್ಡೆನಫ್ ಕೂತಿದ್ದಾರೆ. ಅವ್ರಿಗೀಗ 95 ವರ್ಷ. ಇನ್ನೂ ಟೆಕ್ಸಾಸ್ ಯೂನಿವರ್ಸಿಟಿಯ ಲ್ಯಾಬ್ರೇಟರಿ ಮೆಟೀರಿಯಲ್ ವಿಜ್ಞಾನದ ಲ್ಯಾಬ್ರೇಟರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಲೈಫ್ ಇನ್ನೂ ಗುಡ್ಡೆನಫ್, ಇಟ್ಸ್ ಗುಡ್ಡೆನಫ್ ಫಾರ್ ಮಿ ಅಂತ ಅನ್ಕೋತೀವಲ್ಲ ನಾವು, ಹಂಗಾಗಿಲ್ಲ ಅವರಿಗೆ. ಅಂದರೆ ಯಾಕೆ ಹೇಳ್ತಾ ಇದೆ ಅಂತಂದರೆ, ವಿಜ್ಞಾನ ನಮ್ಮನ್ನು ಆ ಬಗೆಯಲ್ಲಿ ಆವರಿಸ್ಕೊಳ್ಳುತ್ತೆ. ನಿಮಗೆ ಬೇಕೋ ಬೇಡ ಗೊತ್ತಿಲ್ಲ, ಲೈಟ್ ಹಾಕಿದ ತಕ್ಷಣ ಎಲ್ರಿಗೂ ಬೆಳಕು ಬರುತ್ತೆ, ಎಲ್ಲರ ಜೇಬಿನಲ್ಲೂ ಮೊಬೈಲ್ ಇದೆ, ಎಲ್ಲರಿಗೂ ಹೀಗೆ ಟೆಕ್ನಾಲಜಿ ನಮ್ಮನ್ನು ಆವರಿಸ್ಕೊಳ್ತಾ ಹೋಗುತ್ತೆ. ಇಷ್ಟಾದರೂ ವಿಜ್ಞಾನ ಸಮಾಜೀಕರಣ ಆಗಿಲ್ವಾ? ಅದು ನಮ್ಮದೆಲ್ಲ ಅಂದರೆ ಸಮಾಜೀಕರಣ ಅನ್ನೋ ಒಂದು ಅರ್ಥದಲ್ಲಿ ನಮ್ಮ ಹುಟ್ಟಿನಿಂದ ಸಾಯುವವರೆಗೆ ನಾವು ಸಮಾಜದ ಜೊತೆಗೆ ಮುಖಾಮುಖಿಯಾಗುವ ಎಲ್ಲ ಸನ್ನಿವೇಶಗಳ ಜೊತೆಗೆ ಬೆರೆಯೋದು ಅಂತ ಹೇಳ್ಬೋದು. ಆ ಥರದಲ್ಲಿ ವಿಜ್ಞಾನ ಸಮಾಜೀಕರಣ ಆಗಿಲ್ವಾ? ಆಗಿದೆ ಅಂತ ಒಂದು ಕಡೆ, ಆಗಿಲ್ಲ ಅಂತ ಮತ್ತೊಂದು ಕಡೆ. ಇದ್ರ ನಡುವೆ ಬಹಳಷ್ಟು ಸಂಗತಿಗಳಿದ್ದಾವೆ. ಅದು ಬೇರೆ ಬೇರೆ ಸಂಸ್ಕೃತಿಗಳಲ್ಲಿ ಬೇರೆ ಬೇರೆ ಥರದಲ್ಲಿ ಆಗಿದ್ದಾವೆ. ಆ ಒಂದು ಘಟನೆಗಳನ್ನು ಇಟ್ಕೊಂಡು ನಾವು ಹಾಗಾದರೆ ಯಾಕೆ ಈ ಸಂಗತಿಗಳು ಬೇಕು ಅಂತಂದರೆ, ನಮಗೊಂದು ಒಳ್ಳೆಯ ಜೀವನ ಅಂತ ಇರಬೇಕು ಅಂತಿದ್ದರೆ ನಾವು ಬಹಳಷ್ಟು ಬಾರಿ ವಿಜ್ಞಾನದ ಸಹಾಯವನ್ನು ಬಯಸ್ತೇವೆ. ಏನೋ ಒಂದು ಕಾಯಿಲೆ ಇರ್ಬೋದು, ಅಥವಾ ಯಾವುದೋ ಒಂದು, ಈಗ ಎಲ್ಲದನ್ನು ಕ್ಲೈಮೇಟ್ ಚೇಂಜಿಗೆ ಹೇಳ್ಬಿಡ್ತೀವಿ, ಕ್ಲೈಮೇಟ್ ಚೇಂಜ್ ಅಂತ. ಅಲ್ಲಿ ಒಂದು ದೊಡ್ಡ ಕಾನ್ಸೆಪ್ಟ್, ಅದು ಒಂದು ದೊಡ್ಡ ಇತಿಹಾಸ ಇದೆ. ಕ್ಲೈಮೇಟ್ ಚೇಂಜ್ ಅಂತ ಅಲ್ಟಿಮೇಟ್ಲಿ ಡಿಸೈಡ್ ಮಾಡೋಕ್ಕೂ ಅದಕ್ಕೆ ಪೊಲಿಟಿಕಲ್ ಆದಂತಹ, ಎಕನಾಮಿಕ್ ಆದಂತಹ, ಭೌಗೋಳಿಕವಾದಂತಹ ಬೇರೆ ಬೇರೆ ಸಂಗತಿಗಳಿದ್ದಾವೆ. ನಮಗೆ ಅಥವಾ ಇಡೀ ನಾವು ವರ್ಲ್ಡ್ ಮ್ಯಾಪ್ನ ಊಹಿಸ್ಕೊಂಡ್ರೆ ದಕ್ಷಿಣದಲ್ಲಿ ಟೇಪರ್ ಆಗಿದೆ, ಎಲ್ಲವೂ ಚೂಪಿದೆ ದಕ್ಷಿಣದಲ್ಲಿ. ಉತ್ತರಕ್ಕೆ ಹೋಗ್ತಾ ಅಗಲವಾಗಿದ್ದ ಕಡೆ ಭೂಮಿ ಪುಷ್ ಮಾಡ್ತಾ ಇದೆ, ಮೇಲೆ ತಳ್ತಾ ಇದೆ. ಎಲ್ಲೆಲ್ಲಿ ತಂಪಿದೆಯೋ ಅಲ್ಲೆಲ್ಲ ಈಗ ಜಾಸ್ತಿ ಬಿಸಿ ಆಗ್ತಾ, ಅವ್ರಿಗೆ ಖುಷಿ ಆಗ್ತಾ ಇದೆ. ಕ್ಲೈಮೇಟ್ ಚೇಂಜ್ ಕೆಲವು ಕಂಟ್ರಿಗಳಿಗೆ ಲಾಭ, ಈಗ ನಮಗೆ ನಷ್ಟ ಇರ್ಬೋದು. ಹೀಗೆ ಈ ಥರದ ವಾತಾವರಣಗಳೆಲ್ಲ ಇದೆ. ಹೀಗೆ ಈ ವಿಜ್ಞಾನದ ಆವರಿಸುವಿಕೆ ಇದೆಯಲ್ಲ, ಅದು ನಮಗೆ ಬೇಕೋ ಬೇಡವೋ ಎಲ್ಲರನ್ನೂ ಆವರಿಸುತ್ತೆ. ಆ ಕಾರಣಕ್ಕೋಸ್ಕರ ಅದ್ರ ಬಗ್ಗೆ ನಾವು ಹೆಚ್ಚು ತಿಳ್ಕೊಬೇಕಾಗಿದೆ, ಹೆಚ್ಚು ಬೇಕಾಗ್ತಾ ಇದೆ. ಆದರೆ ಯಾಕೆ ಆಗ್ತಾ ಇಲ್ಲ ಅಂತಂದರೆ, ಭಾಳಷ್ಟು ಬಾರಿ ನಾವು ಸೈನ್ಸ್ನ ಒಂದು ಮ್ಯಾಜಿಕ್ ಅಂದ್ಕೊಂಡ್ಬಿಡ್ತೀವಿ. ಅದೇ ಏನಾರು ಆದಾಗ ಏನೋ ಮಾಡಬೇಕಲ್ಲಪ್ಪ ಸೈಂಟಿಸ್ಟ್ ಅಂತ ಅಂತೀವಲ್ಲ, ಆ ಡೈಲಾಗ್. ಅಂದರೆ ಸೈನ್ಸ್ ಈಸ್ ಎ ಮ್ಯಾಜಿಕ್ ಅಂತ. ಸೈನ್ಸ್ ಈಸ್ ನಾಟ್ ಎ ಮ್ಯಾಜಿಕ್. ವಿಜ್ಞಾನ ಒಂದು ಮಾಂತ್ರಿಕತೆ ಅಲ್ಲ.
ಸೈಂಟಿಸ್ಟ್ಗಳು ಕೂಡ ಮೆಜಿಷಿಯನ್ಸ್ ಅಲ್ಲ, ಅವರು ಕೂಡ ನಮ್ಮಂಗಿರೋರೆ. ಉದಾಹರಣೆ, ನಾನೊಬ್ಬ ವಿಜ್ಞಾನದ ವಿದ್ಯಾರ್ಥಿಯಾಗಿ ನಾನೊಬ್ಬ ಸೈಂಟಿಸ್ಟ್ ಅಂತ ಅಂದರೆ ನಾನು ಅಟ್ಲೀಸ್ಟ್ ನನ್ನ ವೃತ್ತಿ ಹಂಗಿರೋದ್ರಿಂದ ಆ ಮಟ್ಟದ ಸೈಂಟಿಸ್ಟ್ ಅಲ್ಲದೆ ಹೋದರೂ ನಾನು ಹೊಟ್ಟೆಪಾಡಿನ ವಿಜ್ಞಾನಿ ಅಂತ ಕರೆದ್ರೂ ಕೂಡ ನೀವು ಅದಕ್ಕೋಸ್ಕರನಾದರೂ ನಾನು ವಿಜ್ಞಾನಿ ಅಂತ ಕರೆಸ್ಕೊಳ್ಳೋದ್ರಲ್ಲೂ ಕೂಡ ನಾನೊಬ್ಬ ಮನುಷ್ಯ ಅನ್ನೋದು ಭಾಳ ಮುಖ್ಯ. ಹಾಗಾಗಿ ವಿಜ್ಞಾನದೊಳಗೂ ಕೂಡ ಒಂದು ಸಿನಿಮಾ ಹಾಡು ನನಗೆ ಕೇಳಿದರೆ ಖುಷಿ ಆಗಂಗೆ, ಸ್ನಾನ ಮಾಡ್ತಾ ಹಾಡಂಗೆ ಹೆಂಗೆ ಅನಿಸುತ್ತೋ ಆ ಥರ ವಿಜ್ಞಾನದ ವಿಷಯಗಳು ಇದ್ದಾವೆ. ವಿಜ್ಞಾನ ವಿಷಯಗಳು ಕೂಡ ಹಾಗೇ ಆ ಮಟ್ಟದ ತಿಳುವಳಿಕೆ ಬೇಕಾದರೆ ಅದು ಸಮಾಜೀಕರಣವಾಗಿ ಹೆಚ್ಚು ಆಳಕ್ಕೆ ಹೋಗುವಂಥ ಅವಕಾಶಗಳು ನಮಗೆ ಬೇಕು. ಅಂಥ ಅವಕಾಶಗಳನ್ನು ನಮ್ಮ ಸಮಾಜ ಸೃಷ್ಟಿ ಮಾಡಿಕೊಟ್ಟಿದೆಯೇ? ಅದಕ್ಕಿರತಕ್ಕಂಥ ನ್ಯೂನತೆಗಳೇನು? ಈ ಥರದ ಸಂಗತಿಗಳನ್ನು ಇಟ್ಕೊಂಡು ನಾನು ವಿಜ್ಞಾನದ ಸಮಾಜೀಕರಣದ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕಿಟ್ಟು. ಮುಖ್ಯವಾಗಿ ಏನಾಗ್ತಿದೆ ಅಂತಂದರೆ, ನಮ್ಮಲ್ಲಿ ಒಂದು ಜ್ಞಾನದ ಯಜಮಾನಿಕೆ ಇದೆ, ಅಂದರೆ ನಾಲೆಡ್ನ ಒಂದು ಹೆಜಿಮನಿ ಕ್ರಿಯೇಟ್ ಮಾಡಿ ನಾವು ಯಾರೂ ಬಹಳಷ್ಟು ಸಾರಿ ಸಂಪೂರ್ಣವಾಗಿ ಹೇಳ್ಕೊಡೋದಕ್ಕೆ ಇಷ್ಟಪಡಲ್ಲ, ಅಥವಾ ಅದರಲ್ಲಿ ಏನೋ ಒಂದು ಇಟ್ಕೊಂಡಿರ್ತೀವಿ ಒಂಥರ. ಅದಕ್ಕಿಂತ ಹೆಚ್ಚಾಗಿ ಆ ಮಟ್ಟದ ಆಳದ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ನಾವು ಕೂಡ ತಯಾರಾಗಿರೋದಿಲ್ಲ. ಆದರೆ ವಿಜ್ಞಾನ ಇಂಥದ್ದನ್ನು ಬಯಸುತ್ತೆ. ಮತ್ತು ವಿಜ್ಞಾನದ ಓದು ಹೆಂಗಿರುತ್ತೆ ಅಂತಂದರೆ, ಒಂದು ಸಿನಿಮಾ ನೋಡಿ ಮುಗಿದ ಮೇಲೆ ಚಪ್ಪಾಳೆ ಹೊಡೆಯೋಂಥ ವಿಜ್ಞಾನದ ಓದು ಅಲ್ಲ. ಒಂದು ನಾವೆಲ್ ಓದ್ದ ನಿಮಗೆ ಲಾಸ್ಟಿಗೆ ಅಪ್ಪ ಮುಗೀತು ಎಲ್ಲರೂ ಸೆಟ್ಲಾದರು ಅಂತ ಇರುತ್ತಲ್ಲ, ಆ ಥರದ ಕತೆ ವಿಜ್ಞಾನದಲ್ಲಿಲ್ಲ. ಅನ್ಫಾರ್ಚುನೇಟ್ಲಿ ವಿಜ್ಞಾನ ಹೆಂಗೆ ಅಂತಂದರೆ, ಟಿಪಿಕಲ್ ವಿಕಿಪೀಡಿಯಾ ರೀಡಿಂಗ್. ನೀವು ವಿಕಿಪೀಡಿಯಾ ಓಪನ್ ಮಾಡಿದರೆ ಅಲ್ಲಲ್ಲಿ ಕೆಲವೊಂದು ಹೈಪರ್ ಲಿಂಕ್ಗಳಿರ್ತವೆ ಒಂದೊಂದು ಪದಕ್ಕೆ. ಆ ಪದದ ಬಗ್ಗೆ ವಿಶೇಷವಾಗಿ ಗೊತ್ತಾಗದೆ ಹೋದರೆ ನೀವು ಮುಂದಕ್ಕೆ ಓದೋಕ್ಕಾಗಲ್ಲ. ಆ ಮುಂದಕ್ಕೆ ಓದಬೇಕಾದ್ರೆ ಆ ಹೈಪರ್ ಲಿಂಕ್ನ ಕ್ಲಿಕ್ ಮಾಡಿ, ಕಂಟ್ರೋಲ್ ಹಿಡ್ಕೊಂಡು ಕ್ಲಿಕ್ ಮಾಡಿ, ಯಾಕೆಂದ್ರೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸುಮಾರು ಹೇಳುತ್ತೆ ಏನಂದರೆ ಅದನ್ನು ಓದ್ಕೊಂಡು ವಾಪಸ್ ಅಲ್ಲಿಗೆ ಬರಬೇಕು. ಈ ಥರದ ಒಂದು ವ್ಯವಸ್ಥೆಯನ್ನು ಹಾಗೆ ಮಾಡ್ಕೋಬೇಕು. ಒಂದು ವಿಜ್ಞಾನದ ಪುಸ್ತಕ ನಾನು ಓದ್ತಾ ಇದ್ದರೆ ಎಲ್ಲೋ ಒಂದು ಕಡೆ ನಾನು ನಿಲ್ಲಿಸ್ಬಿಟ್ರದು ಪರಾಗಸ್ಪರ್ಶ ಅಂತ ಬರುತ್ತೆ. ಪರಾಗಸ್ಪರ್ಶ ಅಂತ ಏನು ಅಂತ ಗೊತ್ತಿಲ್ಲದೆ ಅವ್ರು ಮುಂದಕ್ಕೆ ಓದೋಕ್ಕಾಗಲ್ಲ. ಅಥವಾ ಅದಕ್ಕೆ ವಿಜ್ಞಾನದ ಓದು ಏನು ಬಯಸುತ್ತೆ ಅಂತಂದರೆ, ನಿಮಗೆ ಈಗಾಗಲೇ ಓದಿರುವ ನಾಲೆಜ್ ಒಂದಿಷ್ಟು ಬೇಕು, ಅಥವಾ ಅದು ಗೊತ್ತಿಲ್ಲದೆ ಹೋದರೆ ಮುಂದಕ್ಕೆ ಓದ್ತೀನಿ ಅನ್ನೋ ಕುತೂಹಲನಾರು ಇರಬೇಕು. ಇವೆರಡೂ ಇಲ್ಲದೆ ಹೋದರೆ ವಿಜ್ಞಾನದ ಓದು ಸಂಪೂರ್ಣ ಆಗೋದಿಲ್ಲ. ಈ ಥರದ್ದನ್ನು ಆದರೆ ಓದು ಅನ್ನೋದೇನು ನಮಗೆ? ಓದು ಅನ್ನೋದು ಲಿಟ್ರೇಚರಿಂದ ಬಂದದ್ದು ನಮಗೆ. ನಾವು ಯಾವ ವಿಜ್ಞಾನಿನೂ ವೆಲ್ ರೆಡ್ ಅನ್ನಲ್ಲ. ಐನ್ಸ್ಟೀನ್ನು ಕೂಡ ನಾವು ವೆಲ್ ರೆಡ್ ಅನ್ನಲ್ಲ, ಟ್ಯಾಲೆಂಟೆಡ್, ಮೇಧಾವಿ ಅಂತೀವಿ, ಮಹಾನ್ ಬುದ್ಧಿವಂತ ಅಂತೀವಿ. ಆದರೆ ಒಬ್ಬ ಲಿಟ್ರೇಚರ್ ಫೀಲ್ಡ್ನವ್ರನ್ನ ವೆಲ್ ರೆಡ್ ಅಂತ ಕರಿತೀವಿ. ಭಾಳ ಓದೋದು ಅಂದರೆ ನಮಗೇನು, ಕಾದಂಬರಿ ಓದೋದು, ಸಾಹಿತ್ಯ ಓದು ಅನ್ನುವ ಪ್ರಕಾರವೇ ಸಾಹಿತ್ಯದಿಂದ ಬಂದದ್ದು. ಇದೇ ಡೆಫಿನೇಷನ್ನ ವಿಜ್ಞಾನಕ್ಕೆ ಅನ್ವಯಿಸೋಕ್ಕಾಗೋದಿಲ್ಲ. ಆದರೆ ಹಾಗೇ ಮಾಡಿದರೆ ವಿಜ್ಞಾನದಲ್ಲಿ ಓದು ಸಂಪೂರ್ಣ ಆಗೋದಿಲ್ಲ. ವಿಜ್ಞಾನದ ಓದು ಎಂಥದ್ದು ಅಂತಂದರೆ, ನೀವೇನಾದ್ರು ಓದಿ ಮುಗಿಸಿದೆ ಅಂತ ಅನಿಸಿದರೆ ಅದು ಈಗಾಗಲೇ ಓದಿರುವ ಅನೇಕ ಪುಸ್ತಕಗಳ ಅನೇಕ ವಿಷಯಗಳ ಮುಂದುವರಿಕೆ ಆಗಿರಬೇಕು, ಅಥವಾ ಇನ್ನೂ ಏನೋ ಓದ್ತೀನಿ ಅನ್ನೋ ಆಸೆ ಅಥವಾ ಕುತೂಹಲವು ನಿಮ್ಮಲ್ಲಿ ಉಳಿಸಿರಬೇಕು. ಅದು ವಿಜ್ಞಾನದ ಓದು. ಈ ಬಗೆಯಲ್ಲಿ ನಾವು ನೋಡೋಕ್ಕೆ ಸಾಧ್ಯನಾ ಅಂತೇಳಿ ಹೀಗೆ ಮಾಡೋಕ್ಕೆ ಆಗದೇ ಇದ್ದ ಕಾರಣಕ್ಕೆ ನಾವೇನು ಮಾಡ್ತೀವಿ, ನಮಸ್ಕಾರ ಮಾಡಿ ಕೈ ಮುಗಿದು ಬರ್ತೀವಲ್ಲ ದೇವಸ್ಥಾನಕ್ಕೆ ಹೋಗಿ, ಎಲ್ಲ ಅವ್ರು ಮಾಡ್ತಾರೆ, ನಮಗೆಲ್ಲ ಒಳ್ಳೆಯದಾಗಲಿ ಏನೋ ಅಂದ್ಕೊಂಡು ಆ ಥರದ್ದನ್ನು ಒಪ್ಕೊಳ್ತೀವಿ ನಾವು. ಸಬ್ಮಿಷನ್ ಅನ್ನೋದು ಏನು ಅಂತಂದರೆ, ನಮಗೇನೂ ಆಗಲ್ಲ ಅಂತ ಅಂದ್ಕೊಂಡು ನಾವೇ ಡಿಸೈಡ್ ಮಾಡಿಬಿಡೋದು, ಅದನ್ನು ಅದು ಇನ್ಯಾರೋ ಮಾಡ್ತಾರೆ ಅಂತ ಅವ್ರಿಗೆ ನಮಸ್ಕಾರ ಮಾಡೋದು. ಈ ಥರದ ಒಂದು ಮ್ಯಾಜಿಕ್ಕನ್ನು ಖಂಡಿತ ವಿಜ್ಞಾನ ಮಾಡೋದಿಲ್ಲ. ವಿಜ್ಞಾನ ಮಾಡೋದು ಅದರ ಒಳಹೊಕ್ಕು ಆಳದ ತಿಳುವಳಿಕೆ, ಸಂಪೂರ್ಣ ಜ್ಞಾನದ ವ್ಯವಸ್ಥಿತ ಒಂದು ಅನುಭವವನ್ನು ಕೊಡ್ತಕ್ಕಂಥ ಕೆಲಸ ವಿಜ್ಞಾನ ಮಾಡುತ್ತೆ. ಹಾಗಾಗಿ ಆ ಇದಕ್ಕೆ ಒಂದು ಕ್ಷಮಿಸಿ ಬಂದು ಅಷ್ಟೇನಾ? ಅಲ್ಲ ಓಕೆ, ಹಂಗೇನಲ್ಲ. ಇದಕ್ಕೆ ಮುಖ್ಯ ಕಾರಣ ನಾನು ಹೇಳಿದೆ, ವಿ ಡೋಂಟ್ ರೆಸೊನೇಟ್ ಸೈನ್ಸ್. ನಾವು ವಿಜ್ಞಾನ ಅನುರಣಿಸೋದಿಲ್ಲ. ಆ ರೆಸೊನೇಟ್ ಮಾಡೋಕ್ಕೆ ಸಾಧ್ಯ ಆದ ಯಾವ ಥರ ಹಾಡುಗಳನ್ನು, ಸಂಗೀತವನ್ನು ಆಲಿಸಿ ಬೇರೆ ಬೇರೆ ಮತ್ತೆ ಕೇಳಿ, ಮತ್ತೆ ಕೇಳುವ, ಮತ್ತೆ ವಿಸಿಟ್ ಮಾಡುವ, ಮತ್ತೆ ನೋಡುವ ಅನ್ನೋದು ವಿಜ್ಞಾನದಲ್ಲಿ ಭಾಳಷ್ಟು ಕಡಿಮೆ ನಮಗೆ. ಅದಕ್ಕೆ ರಿಚರ್ಡ್ ಫೈನ್ಮನ್ ಅಂತ ಭಾಳ ದೊಡ್ಡ ವಿಜ್ಞಾನಿ ಏನು ಹೇಳ್ತಾರೆ ಅಂತಂದರೆ, ನೀವು ಏನಾದ್ರು ಓದ್ತಾ ಇದ್ದರೆ ಅದು ಅರ್ಥ ಆಗಿಲ್ಲ ಅಂದರೆ ಮುಂದಕ್ಕೆ ಓದಬೇಡಿ, ನೆಕ್ಸ್ಟ್ ಪೇಜ್ ಓದೋದು ಬೇಕಿಲ್ಲ. ಅದಕ್ಕೆ ಅರ್ಥ ಆಗೋಕ್ಕೆ ಏನು ಬೇಕು ಅದನ್ನು ಮಾಡಿಕೊಂಡು ಮುಂದಕ್ಕೆ ಹೋದಾಗ ಮಾತ್ರ ಅದರ ಉದ್ದೇಶ ಸಫಲ ಆಗುತ್ತೆ ಅಂತೇಳಿ. ಸೊ ಹೀಗೆ ಈ ಮುಖ್ಯವಾಗಿ ಹಾಗಾದರೆ ಸೈನ್ಸ್ ಥ್ರೂಔಟ್ ಹಿಸ್ಟ್ರಿ, ಅಂದರೆ ಸೈನ್ಸ್ ಈಸ್ ಎ ಹ್ಯೂಮನ್ ಕನ್ಸ್ಟ್ರಕ್ಟ್, ಮಾನವ ನಿರ್ಮಿತವಾದದ್ದು ಸೈನ್ಸ್ ಅನ್ನೋದು. ಅದೇನು ಆದರೆ ಆ ಮಾನವ ನಿರ್ಮಾಣ ಅನ್ನೋದೇನು ಅಂತಂದರೆ, ನಿಸರ್ಗದ ಆಗುಹೋಗುಗಳನ್ನು, ನಿಸರ್ಗದ ಸತ್ಯವನ್ನು ಮತ್ತೆ ಅದನ್ನು ಅರ್ಥ ಮಾಡ್ಕೊಂಡು ಹೌದು ಇದು ಹೀಗೆ ಅಂತ ಹೇಳ್ತಕ್ಕಂಥದ್ದು. ಸೊ ಈ ಸಂದರ್ಭದಲ್ಲಿ ಇಡೀ ಶತಮಾನಗಳ ಕಾಲ ವಿಜ್ಞಾನದ ಒಂದು 300-400 ವರ್ಷ ಆಗಿರ್ಬೋದು ಅಷ್ಟೇ ಅಂದ್ಕೊಳ್ಳೋಣ ಈ ಥರ ಮಾಡರ್ನ್ ಸೈನ್ಸ್ಗೆ. ಅಷ್ಟರಲ್ಲಿ ವಿಜ್ಞಾನ ಹೆಂಗಿತ್ತು ಅಂತ ಗಮನಿಸಿದರೆ, 18ನೇ ಶತಮಾನದಲ್ಲಿ ವಿಜ್ಞಾನ ಭಾಳ ಎಂಟರ್ಟೈನ್ಮೆಂಟ್ ಆಗಿತ್ತು ಒಂಥರ. ಅದು ಒಬ್ಬ ವ್ಯಕ್ತಿ ಒಂಥರ ಏನೋ ಮಾಡಿಬಿಟ್ಟು ಮ್ಯಾಜಿಕ್ ಥರನೇ ಮಾಡ್ತಾಯಿದ್ರು, ಹೊರಗಡೆ ಬಂದು ಜನಗಳಿಗೆ ತೋರಿಸೋದು, ಒಪ್ಕೊಳ್ಳಿ ಅದನ್ನ ಅಂತ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮಗೆ. ಒಂದು ಟೊಮೆಟೊನ ಮೊದಲಾರು ತಿಂತಿರಲಿಲ್ಲ, ಅದನ್ನ ನೋಡಿ ಭಯ ಆಗ್ತಿತ್ತಂತೆ.
ಇಂಗ್ಲೆಂಡ್ನಲ್ಲಿ ಅಥವಾ ವೆಸ್ಟರ್ನ್ ಕಂಟ್ರಿ ಎಸ್ಪೆಷಲಿ ಯುರೋಪ್ನಲ್ಲಿ ಆ ಟೊಮೆಟೊನ ಫಸ್ಟ್ ಟೈಮ್ ಬ್ರೆಜಿಲಿಂದ ಈ ಕಡೆ ಬಂದಾಗ ಅಥವಾ ಅಲ್ಲೂ ಕೂಡ ಹೇಗಾಯಿತು ಅಂತಂದರೆ ಅದನ್ನು ಪಾಪ್ಯುಲರೈಸ್ ಮಾಡೋದಕ್ಕೋಸ್ಕರ ದಿನಗಟ್ಟಲೆ ಟೊಮೆಟೊ ತಿನ್ನೋ ಡೆಮಾನ್ಸ್ಟ್ರೇಷನ್ ಮಾಡ್ತಿದ್ದಂತ ಆತ. ಅದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ಥರದ್ದೆಲ್ಲ ಅಂದರೆ ಒಂದು ಸಮಾಜದಕ್ಕೆ ಒಳಗೆ ಬರೋದಕ್ಕೆ ವಿಜ್ಞಾನ ಅಂದ ತಕ್ಷಣ ನಾವು ಮಾಹಿತಿಯಾಗಿ ನೋಡ್ತೀವಿ. ಖಂಡಿತ ವಿಜ್ಞಾನವನ್ನು ಮಾಹಿತಿಯಾಗಿ ನೋಡಬಾರ್ದು. ವಿಜ್ಞಾನ ಅದು ಹೇಗೆ ಹುಟ್ಟಿತು, ಹೇಗೆ ಅದಕ್ಕೊಂದು ಕನ್ಸ್ಟ್ರಕ್ಷನ್ ಇದೆ, ಅದಕ್ಕೊಂದು ರಚನೆ ಇದೆ. ಆ ರಚನೆಯ ಮೂಲಕ ವಿಜ್ಞಾನವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಹೆಚ್ಚು ಸಾಲವೇ ನಮಗೆ ಸಿನಿಮಾ ಹಾಡು ನೆನಪುಳ್ದಂಗೆ ಉಳಿಯುತ್ತದೆ. ಆವಾಗ ನಮಗೆ ಅದ್ರ ಬಗ್ಗೆ ಒಂದು ಆನಂದ, ಪ್ರೀತಿ, ಅದರ ಸೌಂದರ್ಯ ಎಲ್ಲವೂ ಹೊಳಿತವೆ, ಎಲ್ಲವೂ ಗೊತ್ತಾಗ್ತವೆ. ಆ ರೀತಿ ನಾವು ಮಾಡದಿರೋ ಸಮಸ್ಯೆ. 18ನೇ ಶತಮಾನದಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಆಗಿತ್ತು. 19ನೇ ಶತಮಾನಕ್ಕೆ ಬರೋ ಅಷ್ಟೊತ್ತಿಗೆ ಅದನ್ನು ಒಂದು ಪ್ರಗತಿಗೋಸ್ಕರ ವಿಜ್ಞಾನ, ಇಟ್ಸ್ ಫಾರ್ ಪ್ರೋಗ್ರೆಸ್ ಅಂತ ಅಂದ್ಕೊಂಡ್ರು. ಅದೇ 20ನೇ ಶತಮಾನಕ್ಕೆ ಬಂದಾಗ ಅದೊಂದು ಪ್ರೊಫೆಷನ್ ಆಗೋಯ್ತು. ದೇರ್ ಎಂಡ್ಸ್ ದ ಮ್ಯಾಟರ್. ಒಂದು ಪ್ರೊಫೆಷನ್ ಆದಾಗ, ಒಂದು ವೃತ್ತಿ ಆದಾಗ ಏನಾಗ್ಬಿಡುತ್ತೆ ಅಂತಂದರೆ ಒಂದು ರಿಚುವಲ್ ಆಗ್ಬಿಡುತ್ತೆ ಅದೊಂಥರ. ಆ ರೀತಿ ಆಗೋಯ್ತು. 21ನೇ ಶತಮಾನಕ್ಕೆ ಏನಾಗಬೇಕು ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಇದೆ. ಯಾಕೆ ಅಂತಂದರೆ ಇವತ್ತಿನ ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಗಳು ಕೂಡ ವೈಜ್ಞಾನಿಕ ಸಂಗತಿಗಳ ಒಳಗೆ ಬರೋದ್ರಿಂದ 21ನೇ ಶತಮಾನದಲ್ಲಿ ಅದನ್ನು ಹೀಗೆ ಅಂತ ಹೇಳೋದು ಕಷ್ಟ, ಆ ಮಟ್ಟದಲ್ಲಿದೆ. ಆ ಕಾರಣಕ್ಕೋಸ್ಕರ ಸಾಮಾಜೀಕರಣದ ಹಿನ್ನೆಲೆ ಬಹಳ ದೊಡ್ಡ ಇದು ತಗೊಂಡಿದೆ. ನಮ್ಮ ಮುಖ್ಯ ಏನು ಅಂತಂದರೆ ಹೆಚ್ಚು ಸಮಯ 17ನೇ ಶತಮಾನದ ಕೈಗಾರಿಕಾ ಕ್ರಾಂತಿ ಆಚೀಚೆ ನಡೆದಂಥ ವಿದ್ಯಮಾನಗಳಿಂದ ವಿಜ್ಞಾನ ಹೆಚ್ಚು ಪ್ರಚಾರಕ್ಕೆ ಬಂತು. ಆ ಕಾರಣಕ್ಕೋಸ್ಕರ ನಮಗೆ ಇವತ್ತು ಕೂಡ ವಿಜ್ಞಾನ ಅನ್ನೋದೊಂದು ವೆಸ್ಟ್ರನ್, ನಮ್ಮದು ಅನ್ನುವಾಗ ನಾವು ಅದಕ್ಕೆ ಬೇರೆ ಇನ್ನೇನೋ ಅರ್ಥ ಹುಡ್ಕೊಳ್ತೀವಿ. ಸೊ ಇವೆರಡರ ನಡುವಿನ ಒಂದು ಇದನ್ನು ತಿಕ್ಕಾಟವನ್ನು ತಪ್ಪಿಸಿ ಒಂದು ಜ್ಞಾನದ ಆಚರಣೆಯಾಗಿ, ಜ್ಞಾನದ ಒಂದು ಶಿಸ್ತಾಗಿ ನಾವು ಅದನ್ನು ನೋಡೋದ್ರೊಳಗೆ ಹುಡುಕಾಟ ಮಾಡೋದಾದರೆ ವಿಜ್ಞಾನದ ಆ ಸಾಮಾಜೀಕರಣದ ಸಂಗತಿಗಳು ಬೇರೆ ಬೇರೆ ಥರನೇ ಇರ್ತವೆ. ಮುಖ್ಯವಾಗಿ ನಮ್ಮಲ್ಲಿ ಒಂದು ಸತ್ಯ ಮತ್ತು ನಂಬಿಕೆ ಇವುಗಳ ನಡುವೆ ಒಂದು ವ್ಯತ್ಯಾಸ ಇದೆ. ನಮಗೊಂದು ನಂಬಿಕೆ ಇರುತ್ತೆ ಕೆಲವೊಂದು ವಿಷಯಗಳಿಗೆ, ಆದರೆ ಅದು ಸತ್ಯ ಆಗಿರಬೇಕಾಗಿಲ್ಲ. ನಂಬಿಕೆ ಇರೋದ್ರಿಂದ ನಡೀತಾ ಇರುತ್ತೆ. ಆ ನಂಬಿಕೆ ಮತ್ತು ಸತ್ಯ ಇವೆರಡರ ನಡುವೆ ಒಂದು ಹೊಂದಾಣಿಕೆ ಆದಾಗ ಅದು ದೊಡ್ಡ ಜ್ಞಾನವಾಗುತ್ತೆ. ಅದು ಮುಖ್ಯ ವಿಜ್ಞಾನದಲ್ಲಿ ಏನು ಅಂತಂದರೆ ಈ ಥರದ ಜ್ಞಾನದ ಸಂಗತಿಗಳು ಯಾರೂ ಸಂಪೂರ್ಣ ಹೊಸದಾಗಿ ಸೃಷ್ಟಿ ಮಾಡೋಕ್ಕಾಗಲ್ಲ. ಇರೋದನ್ನು ಈಗ ಹೇಗೆ ಅಂದರೆ ವಿಜ್ಞಾನ ಅಂದರೆ ಭಾಳ ಅದ್ಭುತವಾಗಿ ಹೇಗೆ ತುಂಬ ಸುಲಭವಾಗಿ ಹೇಗೆ ಹೇಳ್ಬೋದು. ಚಂದ್ರ ಅಲ್ಲಿದ್ದಾನೆ, ಎಷ್ಟು ದೂರದಲ್ಲಿದ್ದಾನೆ ಅಂತ ನಾವು ಭಾಳಷ್ಟು ಸಾರಿ ಪ್ರಶ್ನೆ ಉತ್ತರ ಹೇಳ್ತೀವಿ. ಚಂದ್ರ ಎಷ್ಟು ದೂರದಲ್ಲಿ, ನಮ್ಮ ಹುಡುಗ ಭಾಳ ಚೆನ್ನಾಗಿ ಮಾತಾಡ್ತಾನೆ, ಅವನಿಗೆ ಚಂದ್ರನ ದೂರ ಎಷ್ಟು ಅಂತ ಗೊತ್ತು, ಒಂದು ಗಂಟೆಗೆ ಎಷ್ಟು ಕಿಲೋಮೀಟ್ರು ಅಥವಾ ಒಂದು ಗಂಟೆ, ಈ ಥರದ ಮಾಹಿತಿ ಆಧಾರಿತ ಸಂಗತಿಗಳನ್ನು ವಿಜ್ಞಾನ ಅಂತ ಅನ್ಕೋಬಾರ್ದು ನಾವು. ಚಂದ್ರ ಅಲ್ಲೇ ಯಾಕಿದ್ದಾನೆ ಅಂತ ಹೇಳೋಕ್ಕೆ ಸಾಧ್ಯ ಆದರೆ ಅದು ವಿಜ್ಞಾನ ಅಂತೇಳಿ ಆ ಮಟ್ಟದ ಇದೊಂದು. ಸೊ ಇದೆಲ್ಲ ಆಲೋಚನೆ ಬರಬೇಕಾದ್ರೆ ಒಂಥರ ನಾವು ಡೇಟಾ ಫೀಡಿಂಗ್, ಡೇಟಾ ರಿಟ್ರೈವಿಂಗ್ ಅಂದರೆ ಮಾಹಿತಿನ ಕೊಡೋದು ಮತ್ತು ಪುನಃ ಪಡ್ಕೊಳ್ಳೋದು ಅಷ್ಟು ಮಾತ್ರ ಮಾಡ್ತೀವಿ. ಬಹಳಷ್ಟು ಸಾರಿ ವಿಜ್ಞಾನ ಚಲಾವಣೆಯಲ್ಲಿ ಹೇಗಿದೆ ಅಂತಂದು ಎಕ್ಸಾಮಿನೇಷನ್ ಪರ್ಪಸ್ ಓದಿ ಮುಗಿಸಿ ಹೋದ್ಮೇಲೆ ಇವತ್ತಿನವರೆಗೂ ತಪ್ಪು ಗಮನಿಸಿರ್ಬೋದು. ಬಹಳಷ್ಟು ಎಲ್ಲ ಕಂಪ್ನಿಗಳು ಕೂಡ ಎಲ್ಲ ಇಂಜಿನಿಯರ್ಸ್ನ ಯಾರು ನೇರವಾಗಿ ಬಂದ ತಕ್ಷಣ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ನಾಳೆ ನೀನು ನಮ್ಮ ಇಂಜಿನಿಯರ್ ಅಂತ ಹೇಳಲ್ಲ. ಮತ್ತೆ ಅವ್ರಿಗೆ ಒಂದು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಕೊಡ್ತಾರೆ, ತಮ್ಮ ಕಂಪ್ನಿಯಲ್ಲಿ ಹೆಂಗೆ ಕೆಲಸ ಮಾಡ್ಬೋದು ಅಂತ ಹೇಳ್ತಾರೆ. ಅದೇ ರೀತಿ ಒಬ್ಬ ಡಾಕ್ಟ್ರಿಗೂ ಕೂಡ ಹೊರಗೆ ಬಂದ ತಕ್ಷಣ ನೆಕ್ಸ್ಟ್ ಡೇ ಕ್ಲಿನಿಕಲ್ ಕೆಲಸ ಮಾಡೋಕ್ಕಾಗಲ್ಲ ಅವರಿಗೆ. ಈ ಪ್ರಾಬ್ಲಮ್ ಯಾಕೆ? ನಮ್ಮ ಕಲ್ತಿರೋದ್ರಲ್ಲಿ ಸಮಸ್ಯೆನಾ ಅಥವಾ ಬೇರೆ ಲಾಭದ ಹಿನ್ನೆಲೆಗಳಿದೆಯಾ? ಬಹಳ ಮುಖ್ಯವಾಗಿ ನಾವೆಲ್ಲ ಮುಗಿದ ತಕ್ಷಣ ಅದನ್ನು ಸೊಸೈಟಿನಲ್ಲಿ ಹೇಗೆ ಬಳಸೋದು ಅನ್ನೊಂದು ದೊಡ್ಡ ಸಮಸ್ಯೆ ಆಗಿರುತ್ತೆ. ಸೊ ಆ ಥರದ ಕಾರಣಗಳನ್ನು ಕಡಿಮೆ ಮಾಡ್ಕೋಬೇಕು. ಅದನ್ನು ಅಟ್ಲೀಸ್ಟ್ ಆ ವಿಡತ್ತನ್ನ ಕಡಿಮೆ ಮಾಡೋದಕ್ಕೋಸ್ಕರ ಸಾಮಾಜೀಕರಣದ ಸಂಗತಿಗಳು ಬಹಳ ಮುಖ್ಯ ಆಗ್ತವೆ ಅಂತೇಳಿ. ಹೀಗಾಗಿ ಸತ್ಯ ಮತ್ತು ನಂಬಿಕೆಯನ್ನು ಒಂದು ಓವರ್ಲ್ಯಾಪ್ ಮಾಡಿ ಒಂದಕ್ಕೊಂದು ಸಮೀಕರಿಸಿ ನೋಡಿದಾಗ ಅವೆಲ್ಲ ಇದು ಮಾಡೋದು ಜ್ಞಾನವಾಗಿ ಹೊರಹೊಮ್ಮುವ ಅವಕಾಶಗಳನ್ನು ನಾವು ನೋಡೋದಕ್ಕೆ ವಿಜ್ಞಾನದ ಸಾಮಾಜೀಕರಣ ಬಹಳ ಮುಖ್ಯ ಆಗುತ್ತೆ ಅಂತೇಳಿ. ಮುಖ್ಯ ಇದರಲ್ಲಿ ಏನು ದೊಡ್ಡ ಸಮಸ್ಯೆ ಇರೋದೇ, ನಾನು ಆಗಲೇ ವಿಜ್ಞಾನದ ಓದಿನ ಬಗ್ಗೆ ತಮಗೆ ಹೇಳಿದ್ದೀನಿ. ನಾನು ನಮ್ಮ ವಿಜ್ಞಾನದ ಆಯ್ಕೆ ಎಂಥದ್ದು ಅಂತ. ವಿಜ್ಞಾನದ ಆಯ್ಕೆ ಹೆಂಗಾಗಿದೆ ಅಂತಂದರೆ, ನಾವು ಭಾಳ ಜಾಣ ಇರಬೇಕು ಹುಡುಗ, ಅವನಿಗೆ ಸೈನ್ಸ್ ಕೊಡಿಸ್ತಾರೆ ಅಲ್ವಾ. ಅವನು PUC ಸೈನ್ಸ್ ತೊಗೋಬೇಕಾದ್ರೆ ಜಾಣ ಇರಬೇಕು ಅನ್ಕೋತಾರೆ. ನಿಜಕ್ಕೂ ಜಾಣತನದ ಅನ್ನೋದು ಏನು ಅನ್ನೋದು ಬೇರೆ ಪ್ರಶ್ನೆ. ಅದನ್ನು ನಾವು ಪ್ರಶ್ನೆ ಮಾಡೋದು ಬೇಡ. ಈಗ ಅದೇ ಒಂದು ದೊಡ್ಡ ಚರ್ಚೆ ಆಗೋಗ್ಬಿಡುತ್ತೆ. ಹಾಗಾಗಿ ಈ ಆಯ್ಕೆಯಲ್ಲೇ ನಾವು ಅದನ್ನು ಸೆಗ್ರಿಗೇಟ್ ಮಾಡ್ತೀವಿ. ಒಂಥರ ಇವ್ರು ನಾವು ಹೋಗಬೇಕಾ ಬೇಡ ಅಂತ. ಮುಖ್ಯವಾಗಿ ಹೆಂಗೆ ಅಂತ ಎಲ್ಲಿ ಮಟ್ಟಿಗೆ ಅಂತಂದರೆ, ಅದರಲ್ಲೂ ಯಾವ ವಿಜ್ಞಾನ ಫಸ್ಟ್? ಮೆಡಿಕಲ್ ಫಸ್ಟ್, ಇಂಜಿನಿಯರಿಂಗ್ ನೆಕ್ಸ್ಟ್, ಆಮೇಲೆ ಮತ್ತೊಂದು ಅಂತ. ನಾನೊಬ್ಬ ಕೃಷಿ ವಿಜ್ಞಾನ ವಿದ್ಯಾರ್ಥಿ. ಯಾರು ರೈತರಾಗಬೇಕು ಅಂತ ಓದಲ್ಲ, ಯಾರು ರೈತರಾಗಬೇಕು ಅಂತ ಓದ್ತಾರ? ಆದರೆ ಹಾಗಾದ್ರೆ ರೈತಾಪಿಗೆ ಜ್ಞಾನವೇ ಬೇಡವಾ? ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಲಾಭದ ಹಿನ್ನೆಲೆಯಲ್ಲಿ ಇಟ್ಕೊಂಡು ನಾವು ವಿಜ್ಞಾನವನ್ನು ಆಯ್ಕೆ ಮಾಡ್ತೀವಿ. ಸಂತೋಷ, ಸೌಂದರ್ಯದ ಕಾರಣಗಳಿಟ್ಕೊಂಡು ವಿಜ್ಞಾನದ ಆಯ್ಕೆಯನ್ನು ನಾವು ಯಾರೂ ಮಾಡಲ್ಲ. ಭಾಳಷ್ಟು ನನ್ನ ತಂದೆ ತಾಯಿಗಳಿಂದ ನಾನು ನನ್ನ ಮಗಂಗೇನೋ ಮಾಡಬೇಕು ಅಂತ ಅಂದ್ಕೊಳ್ಳೋದು ಕೂಡ ಒಂದು ಲಾಭ ಇದ್ದಿರ್ಬೋದು. ಅದರ ಹಿಂದೆ ಲಾಭನೇ ಜಾಸ್ತಿ ಹೊತ್ತು ವಿಜ್ಞಾನದ ಆಯ್ಕೆಯಲ್ಲಿ ಇದು ಮಾಡೋದು. ಮತ್ತು ಅದರ ಬಳಕೆಯಲ್ಲಿ ನಾವು ಆಗಲೇ ಹೇಳಿದೆ, ಅನುರಣ ಇರೋದಿಲ್ಲ. ನಮ್ಗೆ ಎಷ್ಟೋ ಸಾರಿ ವಿ ಡೋಂಟ್ ರೆಸೊನೇಟ್ ಸೈನ್ಸ್. ಪುನಃ ರೀಕಾಲ್ ಮಾಡೋಕ್ಕೆ ಸಾಧ್ಯನಾ? ಆದರೆ ಅದ್ರ ಮಾಡೋದ್ರ ಲಾಭಗಳೇನು ಆ ಬಗೆಯಲ್ಲಿ ನಾವು ವಿಜ್ಞಾನವನ್ನು ಮಾಡೋಕ್ಕೆ ಸಾಧ್ಯನಾ?
ಈ ಥರ ನೋಡೋಕ್ಕೆ ಸಾಧ್ಯನಾ? ಖಂಡಿತ ನೋಡೋಕ್ಕೆ ಸಾಧ್ಯ. ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ನಾನು ಆಗಲೇ ರಿಚರ್ಡ್ ಫೈನ್ಮನ್ ಬಗ್ಗೆ ಹೇಳಿದೆ, ತಮ್ಮ ಭಾಳಷ್ಟು ಜನಕ್ಕೆ ಗೊತ್ತಿರ್ಬೋದಿಲ್ಲ. ಆತ ಒಬ್ಬ ಬಹಳ ಖ್ಯಾತ ಭೌತ ವಿಜ್ಞಾನಿ. ಮತ್ತು ವರ್ಲ್ಡಲ್ಲಿ ಬೆಸ್ಟ್ ಟೀಚರ್ ಅಂತ ಒಂದು 3-4 ಜನ ಇದ್ದಾರೆ ಅಂತ ಅನ್ಸೋರ್ಲು ಆತ ಕೂಡ ಒಬ್ಬರು. ಅಷ್ಟರ ಮಟ್ಟಿಗೆ ಒಂಥರ ಪಾಠನ ಡ್ಯಾನ್ಸ್ ಮಾಡ್ತಿದ್ರಂಥವ್ರು. ನಿಮಗೆ ಹೆಚ್ಚು ಕಡಿಮೆ ಭೌತ ವಿಜ್ಞಾನ ಅರ್ಥ ಆಗಿಬಿಡ್ಬೇಕು ಎಲ್ಲ 60 ಜನ ಕೂತಿದ್ರೆ 60 ಮನಸ್ಸುಗಳು ಕೇಳ್ತಾ ಇರ್ತವೆ. 60 ಮನಸ್ಸಿಗೂ ಒಬ್ಬನೇ ಪಾಠ ಮಾಡೋದು ಭಾಳ ಕಷ್ಟ. ಯಾಕಂದರೆ 60 ಬಗೆಯಲ್ಲಿ ಅವ್ರು ಕಲ್ತ್ಕೋತಾ ಇರ್ತಾರೆ. ಆ 60 ಬಗೆಯ ಕಲಿಕೆಗಳನ್ನು ಒಳಗೊಂಡು ಪಾಠ ಮಾಡೋದು ಹೇಗೆ ಅಂತ ಹೇಳಿ ಒಂದು ಸಂಶೋಧನೆ ಮಾಡ್ದತ್ತ. ಅಂದರೆ ಆ ಬಗೆಯ ವಿದ್ಯಮಾನಗಳನ್ನ ಬಳಸ್ಕೊಂಡು ಪಾಠ ಮಾಡ್ದತ್ತ. ಅವರು 3 ಪುಸ್ತಕಗಳು 60ರ ದಶಕದಲ್ಲೇ ಬಂದವು. ರಿಚರ್ಡ್ ಫೈನ್ಮನ್ ಲೆಕ್ಚರ್ ಸೀರೀಸ್ ಅಂತ. ಆ 3 ಬಂದ ನಂತರ ಅದರಲ್ಲಿ ಒಬ್ಬ ಎಡಿಟರು ತನ್ನ ಮಗನಿಗೆ ಹೇಳಿರ್ತಾನೆ. ಅಂದರೆ ಮಗನಿಗೆ ಗೊತ್ತಿರುತ್ತೆ ಅಪ್ಪ ಈ ಥರ ಒಳ್ಳೆ ಕೆಲಸ ಮಾಡಿದ್ದಾರೆ ಇನ್ನೊಬ್ಬರ ಜೊತೆ ಸೇರಿಕೊಂಡು. ಅವನು ತನ್ನ ಫ್ರೆಂಡಿಗೆ ಹೇಳ್ತಾನೆ, ಹಿಂಗೆ ನಮ್ಮಪ್ಪ ಭಾಳ ಒಳ್ಳೆ ಇಂಟ್ರೆಸ್ಟಿಂಗ್ ಪುಸ್ತಕ 3 ಮಾಡಿದ್ದಾರೆ, ನಮ್ಮ ಇನ್ನೊಬ್ಬರ ಜೊತೆ ಸೇರಿಕೊಂಡು ಎಟ್ಸೆಟ್ರಾ ಅಂತೆಲ್ಲ ಹೇಳಿರ್ತಾರೆ. ಆತ ಹೌದು ಹಾಗೆ ಕೊಡು ನೋಡೋಣ ಅಂತ ಇಸ್ಕೊಂಡು 3 ಓದೋಕ್ಕೆ ಓದ್ತಾ ಎಷ್ಟು ಖುಷಿ ಆಯ್ತು. ಆತನ ಹೆಸರು ರಾಲ್ಫ್ ಅಂತೇಳಿ, ರಾಲ್ಫ್ ಲೈಟನ್ ಅಂತ ಇನ್ನೊಬ್ಬನ ಹುಡುಗ. ಅವನು ಓದ್ತಾ ಹೋಗಿ ಒಂದು 6 ತಿಂಗಳು ಕೆಲಸ ಬಿಟ್ಟು ರಜೆ ಹಾಕಿ ಇನ್ನೊಂದು ಯಾವುದೋ ಒಂದು ದ್ವೀಪದಲ್ಲಿ ಹೋಗಿ ಕೂತ್ಕೊಂಡು 6 ತಿಂಗಳು ಓದಿ ಇದರಲ್ಲಿ ಇನ್ನೂ ಏನಾದ್ರು ಬಿಟ್ಟಿರೋದಿದೆಯಾ ಅಂತ ವಾಪಸ್ ಅದೇ ಸಂಸ್ಥೆಗೆ ಹೋಗಿ ಹುಡುಕಿ 4ನೇ ಬಿಟ್ಟು ಹೋಗಿರೋ ವಾಲ್ಯೂಮ್ನ ಮಾಡಿ ಇವತ್ತು ರಿಚರ್ಡ್ ಫೈನ್ಮನ್ ಲೆಕ್ಚರ್ ಸೀರೀಸ್ನ ಇಂಟರ್ನ್ಯಾಷನಲ್ ಎಡಿಟರ್ ಅವರು, ಯಾರು ರಾಲ್ಫ್ ಲೈಟನ್ ಅನ್ನೋರು. ಅಂದರೆ ಆ ಮಟ್ಟದ ಎಕ್ಸೈಟ್ಮೆಂಟ್ ಕೊಡೋಕ್ಕೆ ಸಾಧ್ಯ. ಇವತ್ತಿಗೂ ಆ ಪುಸ್ತಕಗಳು ಪ್ರಪಂಚದ ಅತ್ಯಂತ ಪಾಪ್ಯುಲರ್ ಆದಂಥ ಪುಸ್ತಕಗಳು. ಸೊ ಹೀಗೆ ವಿಜ್ಞಾನ ಎಕ್ಸೈಟ್ ಮಾಡುತ್ತೆ ನಮ್ಮನ್ನು. ವಿಜ್ಞಾನ ನಮ್ಮನ್ನು ಒಂಥರ ಅದಕ್ಕೆ ನಾನು ನನ್ನದೇ ಉದಾಹರಣೆ ಕೊಟ್ಟು ಹೇಳ್ತೀನಿ ಹೆಂಗೆ ಮಾಡ್ಬೋದು ಅಂತ ನಿಮ್ಗೆ ಮುಂದೆ ಹೇಳ್ತೀನಿ. ಸೊ ಈ ಥರದ ಸಾಧ್ಯ ಆದಾಗ ಯಾಕೆ ಹಂಗಾಗೋದಿಲ್ಲ? ಭಾಳಷ್ಟು ಸಾರಿ ಸತ್ಯ ಅನ್ನೋದು ಒಂದು ಥರದ್ದಿರುತ್ತೆ. ಈಗ ಕಂಪ್ಲೀಟ್ ಏನೋ ಒಂದು ಕಂಡಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ಇರೋದನ್ನು ಅರ್ಥ ಮಾಡ್ಕೊಂಡು ಹೇಳೋಕ್ಕೆ ಸಾಧ್ಯ ಆಗೋದು ವಿಜ್ಞಾನ ಅಷ್ಟೇ. ಕಂಪ್ಲೀಟ್ ಈಗ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಬಗ್ಗೆ ನಾವು ಒಂದು ಏನು ಮಾತಾಡ್ತೀವಲ್ಲ, ಅದೇನು ನೇಚರಲ್ಲಿ ಆಗಲ್ಲ ಅಂತೇನಿಲ್ಲ. ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ನಾನು ಅಂದರೆ ನಿಸರ್ಗದಲ್ಲಿ ಸಾಧ್ಯವಾಗುವುದನ್ನು ಮಾತ್ರವೇ ವಿಜ್ಞಾನ ಮಾಡೋಕ್ಕೆ ಸಾಧ್ಯ. ಕಂಪ್ಲೀಟ್ ಏನೋ ಒಂದು ಮೆಟಮಾರ್ಫಿಕ್ ಒಂದು ಟೋಟಲಿ ಮ್ಯಾಜಿಕ್ಕಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಇರಲಿ, ಈಗ ಏನಾಗಿದೆ ಅಂತಂದರೆ ನಮಗೊಂದು ಕಾರ್ಪೊರೇಟ್ ಸೈನ್ಸ್ ಅಂತ ಒಂದು ಬಂದುಬಿಟ್ಟಿದೆ. ಒಂಥರ ಮಾರಾಟಕ್ಕೆ ಬೇಕಾಗೋ ವಿಜ್ಞಾನ. ಅದಕ್ಕೆ ಟೆಕ್ನಾಲಜಿಯನ್ನು ಆಳುವವರೆಲ್ಲರೂ ಕಾರ್ಪೊರೇಟ್ ಹಿನ್ನೆಲೆಯಲ್ಲಿ ಇರೋದ್ರಿಂದ ಅವರೇನು ಮಾಡ್ತಾರೆ, ಲಾಭದ ಹಿತಕ್ಕೋಸ್ಕರ ಒಂದು ಮಾಡ್ತಾರೆ, ಕಾರ್ಪೊರೇಟ್ ಸೈನ್ಸ್ ಅಂತಾರೆ. ಮತ್ತು ಇದು ನಡುವೆ ಕಳೆದ ಶತಮಾನದಲ್ಲಿ ಸಮಾಜೀಕರಣದ ಹಿನ್ನೆಲೆಯಲ್ಲಿ ಈ ರೀತಿ ಒಂದು ಸಾಂಸ್ಥಿಕ ವಿಜ್ಞಾನ ಅಂದರೆ NGO ಥರದ ಕಲ್ಚರ್ ಅಂದರೆ ಏನು ಅಂತಂದ್ರೆ ಅಲ್ಲಿ ಭಾಳಷ್ಟು ಬಾರಿ ವಿಜ್ಞಾನವನ್ನು ಅನುಮಾನಿಸೋದು. ಇದಕ್ಕೆ ವಿರುದ್ಧವಾದದ್ದು ಇನ್ನೊಂದು ಘಟನೆ ಇದೆ, ಅದು ವಿಜ್ಞಾನವನ್ನು ಅನುಮಾನಿಸೋದು. ಆ ಥರದ್ದು ಇದರಿಂದ ಒಂಥರದ್ದು. ಆದರೆ ಪಾಪ ನಿಜವಾದ ವಿಜ್ಞಾನ ಅಂತ ಒಂದು ಕಡೆ ಸೈಡ್ಗೆ ಹಾಗೆ ಇದೆ, ಅದು ಭಾಳ ಕಡಿಮೆ ಇದೆ. ಇವೆರಡೂ ವಿಜ್ಞಾನಗಳೇನಿದಾವಲ್ಲ, ಒಂದು ವಿಜ್ಞಾನವನ್ನು ವಿಲನೈಸ್ ಮಾಡೋದು. ಏನಾರು ಮಾಡಿದರೆ ನೋಡಿ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸೋ ಅಥವಾ ಇನ್ನೊಂದು ಯಾವುದೋ ಒಂದಿದೋ ಮತ್ತೊಂದು ಏನೋ ಒಂದು ಮಾಡಿದರೆ ಕೊನೆಗೆ ಅಲ್ಟಿಮೇಟ್ಲಿ ಬೈಯೋದು ನೀವು ಕಾರ್ಪೊರೇಟ್ ಕಂಪ್ನಿಗಲ್ಲ, ಔಷಧಿ ಮಾರದವ್ರಿಗಲ್ಲ, ಯಾವನಪ್ಪ ಸೈಂಟಿಸ್ಟ್ ಇದನ್ನು ಕಂಡುಹಿಡ್ದ ಅಂತ ಅಲ್ಲಿವರೆಗೆ ಬರುತ್ತೆ. ಆದರೆ ಅದನ್ನು ಮಾಡಿದ್ದು ಸಮಾಜವೇ ಅನ್ನೋದ್ರ ಬಗ್ಗೆ ಯಾರೂ ಯೋಚನೆ ಮಾಡೋದಿಲ್ಲ ಅಂತೇಳಿ. ಸೊ ಇದಕ್ಕೆ ಆ ಸಮಾಜದ ಮಧ್ಯವರ್ತಿಗಳು ಏನಿದಾರಲ್ಲ ಅವರೆಲ್ಲರೂ ಕೂಡ ಮನುಷ್ಯರೇ. ವಿಜ್ಞಾನಿಯೂ ಕೂಡ ಮನುಷ್ಯನೇ, ಮಧ್ಯವರ್ತಿಗಳು. ಹಾಗಾಗಿ ಆ ಮನುಷ್ಯನ ಮನಸ್ಸು ಇದಕ್ಕೆ ಏನಂತಾರೆ, ಸೈಂಟಿಸ್ಟ್ ಮಾಡಿದ್ರಿಂದ ತಾನು ಹಿಂಗಾಗಿ. ನನ್ನ ಫ್ರೆಂಡ್ಸ್ ಕೆಲವರೆಲ್ಲ ತಮಾಷೆ ಮಾಡ್ತಿರ್ತಾರೆ, ಯು ಶುಡ್ ಸ್ಟಾಪ್ ವರ್ಕಿಂಗ್ ಆನ್ ಇಟ್ ಅಂತ. ಐ ವಿಲ್ ಆಸ್ಕ್ ಎ ಕ್ವಶನ್. ಸಾರಿ, ನಾನು ಮಧ್ಯೆ ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಇದ್ದರೆ ಕ್ಷಮಿಸಿ. ನಾವು ಕೆಲವು ಸರ್ ನಮ್ಮ ಮನಸ್ಸನ್ನು ನಾವು ಆಲೋಚನೆ ಮಾಡೋದು ನಿಲ್ಸೋಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಯು ಕಾಂಟ್ ಸ್ಟಾಪ್ ಥಿಂಕಿಂಗ್. ಹಾಗಾಗಿ ನಮ್ಮ ಕುತೂಹಲವನ್ನು, ನಾವು ಆಲೋಚನೆಯನ್ನು ನಿಲ್ಸೋಕ್ಕೆ ಸಾಧ್ಯ ಇರೋದೇ ಇರೋದ್ರಿಂದ ಆ ಥರದ ಹುಡುಕಾಟ ನಮಗೆ ಕಂಟಿನ್ಯೂಸ್ ಆಗಿರುತ್ತೆ. ಆ ಕಾರಣದಲ್ಲಿ ಜ್ಞಾನ ಬೆಳೀತಾ ಇರೋದು. ಹಾಗಾಗಿ ಆದರೂ ಕೆಲವರು ಜಾಸ್ತಿ ಮಾಡ್ಬೋದು, ಕೆಲವರು ಉದ್ದೇಶಪೂರ್ವಕ ಮಾಡ್ಬೋದು, ಇತ್ಯಾದಿಗಳಲ್ಲಿ ಇರ್ಬೋದಿಲ್ಲ. ಹಾಗಾಗಿ ಈ ಥರದ ಇದನ್ನು ನಾನು ವಿಜ್ಞಾನ ಮತ್ತು ಸಮಾಜದ ನಡುವೆ ಸಂಗತಿಗಳು ಇರ್ತವೆ. ಇದಕ್ಕೆ ಮೂಲ ಕಾರಣಕ್ಕೆ ಭಾಳ ಹಿಂದೆ ಹೋದರೆ ಒಬ್ಬ ರೊಮ್ಯಾಂಟಿಕ್ ಪೊಯೆಟ್ ಜಾನ್ ಕೀಟ್ಸ್ ಕೇಳಿದ್ದೀರ ತಾವೆಲ್ಲ. ಆತ ಒಂದು ಮಾತು ಹೇಳ್ತಾನೆ, ಪೊಯೆಟ್ರಿ ಮತ್ತು ವಿಜ್ಞಾನದ ಬಗ್ಗೆ ಈ ಒಂದು ಮಾತನ್ನು ತಕರಾರನ್ನು ಮೊಟ್ಟ ಮೊದಲು ಎತ್ತಿದ ವ್ಯಕ್ತಿಗಳಲ್ಲಿ ಆತ ಕೂಡ ಒಬ್ಬ, ಜಾನ್ ಕೀಟ್ಸ್. ಅವ್ರು ಹೇಳ್ತಾರೆ, ಪೊಯೆಟ್ರಿ ಈಸ್ ಅಬೌಟ್ ಫೀಲಿಂಗ್ಸ್ ವೆರ್ ಆಸ್ ಸೈನ್ಸ್ ಈಸ್ ಅಬೌಟ್ ಫ್ಯಾಕ್ಟ್ಸ್. ಹಾಗಾಗಿ ಅವು ಎರಡಕ್ಕೂ ಯಾವ ಸಂಬಂಧ ಇಲ್ಲ ಅಂತ ಅನ್ನೋ ಥರದ ಒಂದು ಸ್ಟೇಟ್ಮೆಂಟ್ ಮಾಡಿಬಿಡ್ತಾರೆ. ಅದಕ್ಕೆ ಉತ್ತರ ಅನ್ನೋ ರೀತಿಯಲ್ಲಿ ರಿಚರ್ಡ್ ಫೈನ್ಮನ್ ಒಂದು ಮಾತು ಹೇಳ್ತಾರೆ, ಪೊಯೆಟ್ಸ್ ಸೇ ಸೈನ್ಸ್ ಟೇಕ್ಸ್ ಅವೇ ಫ್ರಮ್ ದಿ ಬ್ಯೂಟಿ ಆಫ್ ಸ್ಟಾರ್ಸ್. ಇದಕ್ಕೆ ಯಾಕೆ ಈ ಮಾತನ್ನು ಹೇಳ್ತಾರವರು ಅಂತಂದರೆ, ನಾವು ಎಲ್ಲದನ್ನೂ ವಿಜ್ಞಾನ ಯಾಕೆ ಮಾಡುತ್ತೆ, ಒಡೆದು ನೋಡುವುದನ್ನು ವಿಜ್ಞಾನ ಕಲಿಸ್ಬಿಟ್ಟಿದೆ. ಹಾಗಾಗಿ ಅದನ್ನು ಡಿಸ್ಟ್ರಕ್ಷನ್, ಹಾಳು ಮಾಡಿ ಅದರ ಸೌಂದರ್ಯವನ್ನು ಹೇಳೋಕ್ಕೆ ಪ್ರಯತ್ನ ಮಾಡುತ್ತೆ ಅಂತ. ಉದ್ದೇಶ ಅದಲ್ಲ. ಆ್ಯಕ್ಚುಲಿ ನೀವು ಆಳಕ್ಕೆ ಇಳಿದಷ್ಟು ಅವ್ರು ಹೇಳ್ತಾರೆ ಹಂಗೆ. ನಾವು ಈಗ ಹಾಗಂತ ನಮ್ಮ ತಿಳುವಳಿಕೆಗೂ ಅಂದರೆ ಭಾವನಾತ್ಮಕವಾದ ತಿಳುವಳಿಕೆಗೂ ವ್ಯತ್ಯಾಸವೇ ಇಲ್ವಾ ಅಂತಲ್ಲ. ಸೈನ್ಸ್ ಆಲ್ಸೋ ಟೇಕ್ಸ್ ಲಾಟ್ಸ್ ಆಫ್ ಥಿಂಗ್ಸ್ ಫ್ರಮ್ ಇಮ್ಯಾಜಿನೇಷನ್.
ಸೌಂದರ್ಯದ ಒಳಹೊಕ್ಕು ನೋಡುವ ಎಲ್ಲ ಬಗೆಗಳನ್ನು ಕೂಡ ವಿಜ್ಞಾನ ಅನುಭವಿಸಿಯೇ ಮಾಡುತ್ತೆ. ಅದನ್ನು ಹೇಳೋದಕ್ಕೋಸ್ಕರ ಸಾಕ್ಷೀಕರಿಸೋದಕ್ಕೆ ಎಕ್ಸ್ಪರಿಮೆಂಟೇಷನ್ ಮಾಡೋದಕ್ಕೆ ಬಯಸುವ ವಿಚಾರಗಳಲ್ಲಿ ಆ ಬಗ್ಗೆ ಕೆಲಸ ಮಾಡ್ತಾ ಇರುತ್ತೆ. ಹೀಗಾಗಿ ಈ ಥರದ ಪ್ರಶ್ನೆಗಳನ್ನು ಭಾಳ ಹಿಂದಿನಿಂದಲೂ ಎತ್ತಿದ್ದಾರೆ. ಆ ಒಂದು ಪ್ರಮೇಯ ಉಳಿಸ್ಕೊಂಡು ನಮ್ಮ ಚರ್ಚೆಗಳನ್ನು ಮಾಡೋದ್ರಿಂದ ವಿಜ್ಞಾನ ನಮ್ಮದಲ್ಲ ಅಂತ ಹೇಳೋರು ಭಾಳ ಜನ ಏನು ಮಾಡಿಬಿಡ್ತಾರೆ, ಅದು ನನಗೆ ಅರ್ಥ ಆಗಲ್ಲ ಅಂತನೋ ಅದು ನಮ್ಮದಲ್ಲ ಅಂತನೋ ಹೇಳ್ಬಿಟ್ಟು ಅದನ್ನ ಸೈಡ್ಗೆ ಇಟ್ಬಿಡ್ತೀವಿ ಅಂತ. ಹಾಗೆ ಆಗಬಾರ್ದು. ಹಾಗಾಗದೇ ಕೂಡ ಎಲ್ರಿಗೂ ತಿಳ್ಕೊಳ್ಳೋಕೆ ಸಾಧ್ಯ ಅನ್ನೋದನ್ನು ಭಾಳಷ್ಟು ಇದರಲ್ಲಿ ಕೆಲಸಗಳ ಉದಾಹರಣೆಗಳನ್ನು ಮಾಡಿದ್ದಾರೆ. ಅವ್ನು ನಾನು ನಿಮ್ಮ ಜೊತೆ ಹಂಚ್ಕೋತೀನಿ. ಆಲ್ಬರ್ಟ್ ಐನ್ಸ್ಟೀನ್ ಒಂದು ಮಾತು ಹೇಳ್ತಾರೆ ಒಂದು ಕಡೆ, ವೈ ಆ್ಯಂಡ್ ಹೌ ಸೈನ್ಸ್ ಸೋಷಲೈಸೇಷನ್ ಅಂತಂದರೆ ಎಲ್ಲರೊಳಗೂ ಒಂದಾಗೋದಕ್ಕೆ ಮುಖ್ಯ ಸಮಸ್ಯೆ ಏನಿದೆ ಅಂತಂದರೆ, ನಾವು ಹೇಳಕ್ಕೆ ಬರೋದಕ್ಕೆ ನಮಗೆ ಏನು ಅಂತಂದರೆ, ಯು ಡೋಂಟ್ ರಿಯಲಿ ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ಅನ್ಲೆಸ್ ಯು ಕ್ಯಾನ್ ಎಕ್ಸ್ಪ್ಲೈನ್ ಇಟ್ ಟು ಯುವರ್ ಗ್ರ್ಯಾಂಡ್ ಮದರ್ ಆರ್ ಗ್ರ್ಯಾಂಡ್. ನಾವು ಯೂಶ್ವಲಿ ನಾವು ಅಜ್ಜಿ ನಮಗೇನೋ ಪ್ರಶ್ನೆ ಕೇಳಿದರೆ ಏನು ನಿಂಗೆ ಗೊತ್ತಾಗಲ್ಲ ಸುಮ್ಮನೆ ರಜೆ ಅಂತ ಹೇಳ್ತೀವಿ ಭಾಳಷ್ಟು ಸಾರಿ. ಅಂದರೆ ನಮ್ಮ ಅಜ್ಜಂಗೆ ನಾವು ಪ್ರಶ್ನೆಗೆ ಉತ್ತರಿಸೋ ಬಗೆ ಹೇಗೆ ಅಂತಂದರೆ, ಅವ್ರನ್ನ ನಾವು ಕರ್ಬ್ ಮಾಡ್ತೀವಿ ಭಾಳಷ್ಟು ಸಾರಿ. ಅವ್ರನ್ನ ತಡೆದು ಬಿಡ್ತೀವಿ, ನಿಂಗೆ ಅರ್ಥ ಆಗಲ್ಲ, ನಿಂಗೆ ಹೇಳೋಕ್ಕಾಗಲ್ಲ. ಬಹುಶಃ ಅದಕ್ಕೆ ಬದಲಾಗಿ ನಮಗೆ ಅವರನ್ನು ಕನ್ವಿನ್ಸ್ ಮಾಡಿ ಹೇಳೋಕ್ಕೆ ನಮಗೆ ಬರದೇ ಇರೋದಕ್ಕೆ ನಾವು ಆ ಕೆಲಸ ನಾವು ಮಾಡ್ತಾ ಇರ್ತೀವಿ. ಹಾಗೆ ಬರೆದ ಹೊರತು ನಮಗೆ ಅರ್ಥ ಆಗಲ್ಲ ಅನ್ನೋದನ್ನು ಇವರು ಐನ್ಸ್ಟೀನ್ ಹೇಳೋದು ಮಾತು. ಈ ಥರದ ಸಮಸ್ಯೆಯನ್ನು ವಿಜ್ಞಾನ ಎದುರಿಸ್ತಾ ಇದೆ. ಎಲ್ಲ ಎಕ್ಸಾಮ್ ಚೆನ್ನಾಗಿ ಬರೆದು ಬಂದಿರ್ತಾರೆ, 99% ಬರುತ್ತೆ, ಎ ಗ್ರೇಡ್ ಬರುತ್ತೆ, ಎಲ್ಲ ಹೇಳಿರ್ತಾರೆ. ಅದನ್ನು ಅಜ್ಜನಿಗೆ ಹೇಳೋ ವಿಷಯಕ್ಕೆ ಬಂದಾಗ ಅಂದರೆ ನಾವು ಇಂಟರ್ನಲೈಸ್ ಮಾಡ್ಕೊಳ್ಳಲ್ಲ, ಅಂದರೆ ನಮ್ಮ ಒಳಗೆ ತೊಗೊಳ್ಳಲ್ಲ. ನಾವು ಒಂದು ಸಿನಿಮಾ ಹಾಡಿನ ಥರ ನಾವು ಗುನುಗೋ ಥರ ಅದು ಹಿಂಗಾದಾಗ ಹಿಂಗಾಗುತ್ತೆ ಆ ಥರ ತೊಗೊಳ್ಳಲ್ಲ. ಈಗ ಭೌತ ವಿಜ್ಞಾನಕ್ಕೆ, ರಸಾಯನ ವಿಜ್ಞಾನಕ್ಕೆ, ಜೀವವಿಜ್ಞಾನಕ್ಕೆ ಭಾಳಷ್ಟು ವ್ಯತ್ಯಾಸಗಳಿಲ್ಲ. ಈಗಂತೂ ಮಾಲಿಕ್ಯುಲರ್ ಸೈನ್ಸಲ್ಲಿ ಅಂದರೆ ಮಾಲಿಕ್ಯುಲರ್ ಬಯಾಲಜಿನಲ್ಲಿ ಮ್ಯಾಥಮೆಟಿಷಿಯನ್ಸ್ ತುಂಬ ಕೆಲಸ ಮಾಡ್ತಾಯಿದ್ದಾರೆ. ಯಾಕೆ ಹಾಗಾಯಿತು? ಮೊದಲೇ ನಮ್ಮಲ್ಲಿ ಮ್ಯಾಥಮೆಟಿಕ್ಸ್ ಅಂದರೆ ಹೆಂಗೆ ಅಂತಂದು ಲೆಕ್ಕ ಮಾಡೋ ಕೆಲಸ ಅಷ್ಟೇ. ಅದು ಲೆಕ್ಕ ಮಾಡೋಕ್ಕೆ ಬಂದುಬಿಟ್ರೆ ಅದಲ್ಲ. ಮ್ಯಾಥ್ಸ್ ಅನ್ನೋದು ಒಂದು ವಿಜ್ಞಾನದ ಭಾಷೆ. ಅದು ಎಷ್ಟೋ ಸಾರಿ ನಾವು ಯಾವುದನ್ನು ಭಾಷೆಯಲ್ಲಿ ಹೇಳ್ಕೊಡೋಕ್ಕೆ ಸಾಧ್ಯ ಆಗೋದಿಲ್ವೋ ಅದನ್ನು ನಾವು ಮ್ಯಾಥಮೆಟಿಕ್ಸಲ್ಲಿ ಹೇಳೋಕ್ಕೆ ಸಾಧ್ಯ ಆಗುತ್ತೆ. ಮ್ಯಾಥಮೆಟಿಕ್ ಭಾಷೆಯಲ್ಲಿ ಅಂದರೆ ಗಣಿತದ ಭಾಷೆಯಲ್ಲಿ ಹೇಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಥರದ ಸಂಗತಿಗಳನ್ನು, ಈ ಥರದ ವಿಷಯಗಳನ್ನು ನಾವು ಕಾಮನ್ ನಾಲೆಜ್ ಮಾಡಿಲ್ಲ. ನಾವು ಅದೇನಿದ್ರು ಒಂದು ಎಕ್ಸ್ಪರಿಮೆಂಟೇಷನ್ ನಾಲೆಜು, ಎಕ್ಸಾಮಿನೇಷನ್ ನಾಲೆಜು, ಸ್ಕೂಲಿಗೆ ಪಾಸ್ ಆಗಬೇಕು, ಎ ಗ್ರೇಡ್ ಈ ಥರದ ಸಂಬಂಧ ಇದನ್ನು ನಾವು ಇನ್ನೂ ಭಾಳಷ್ಟು ಉಳಿಸ್ಕೊಂಡಿದ್ವಿ. ಹಾಗೆ ಉಳಿಸ್ಕೊಳ್ಳೋ ಥರ ನಮ್ಮ ಇಡೀ ಒಂದು ಮೀಡಿಯಾ, ಒಂದು ಜನ ಎರಡೂ ಕೆಲಸ ಮಾಡ್ತಾಯಿದೆ. ಅದಕ್ಕೆ ಉದಾಹರಣೆಗಳನ್ನ ಕೊಟ್ಟು ನಾನು ಮುಂದೆ ಹೋಗ್ತೀನಿ. ತಾವು ಈ ಚಿತ್ರ ನೋಡಿರ್ತೀರ, ನೀವು ಹಂಪೆಗೆ ಹೋಗಿದ್ದೀರ ಭಾಳಷ್ಟು ಜನ. ಹಂಪೆನಲ್ಲಿ ಆ ಒಂದು ಹಂಪೆಯ ಗೋಪುರ ತಲೆಕೆಳಗಾಗಿರೋ ನೆರಳು ಬೀಳೋದನ್ನು ನಾವು ನೋಡಿರ್ತೀರ ನೀವು ಅಂತ. ಅದು 14-15ನೇ ಶತಮಾನದ್ದು. ಅದಕ್ಕಿಂತ ಹಿಂದೆ ಆ ಪಕ್ಕದಲ್ಲಿ ಇನ್ನೊಂದು ಚಿತ್ರ ನೋಡ್ತೀರ. ಪರ್ಷಿಯನ್ನಿನ ಒಬ್ಬ ವಿಜ್ಞಾನಿ, ಮ್ಯಾಥಮೆಟಿಷಿಯನ್, ಆತನ ಹೆಸರು ಅಲ್ ಹಜೀನ್ ಅಂತ. ಇದಕ್ಕೆ ಕಾರಣ ಏನು ಅನ್ನೋ ನಿಮ್ಗೆ ಉತ್ತರ ಭಾಳ ಜನಕ್ಕೆ ಗೊತ್ತಿದೆ ಆಗಲೇ. ಪಿನ್ ಹೋಲ್ ಕ್ಯಾಮ್ರಾ, ಸೂಜಿ ರಂಧ್ರ ಬಿಂಬಗ್ರಾಹಕ ಅಂತ. ಅಂದರೆ ಒಂದು ಸೂಜಿ ರಂಧ್ರದ ಆಚೆಗಿಂದ ಇದ್ದಂಥ ವಸ್ತು ಅದರೊಳಗಿನ ನೆರಳ ಈ ಕಡೆ ಬಂದಾಗ ಅದು ಚಿತ್ರ ತಲೆಕೆಳಗ ಕಾಣುತ್ತೆ ಅನ್ನೋದು ಇದು ಸಹಜವಾದ. ಎಲ್ಲ ಕ್ಯಾಮ್ರಾ ಕೂಡ ವರ್ಕ್ ಆಗೋದು ಹಾಗೆ. ಇದನ್ನು ಕಂಡುಹಿಡಿದವನು ಆ ದೇವಸ್ಥಾನ ಕಟ್ಟಿದ 100 ವರ್ಷಗಳ ಮೊದಲೇ. ಅರಬ್ಬರಿಗೂ ಬಹುಶಃ ನಮ್ಮ ವಿಜಯನಗರ ಅರಸರಿಗೂ ಸಂಪರ್ಕಗಳಿದ್ದರಿಂದ ಈ ಥರದ ಟೆಂಪಲ್ಗಳು ಅರಬ್ ಮಧ್ಯಪ್ರಾಚ್ಯದಲ್ಲೂ ಕೂಡ ಇವೆ ಅಂತೆ. ಟೆಂಪಲ್ಗಳು ಅಂದರೆ ಆ ಥರದ ಒಂದು ಬಳಕೆಯನ್ನು ಮಾಡಿ ಕನ್ಸ್ಟ್ರಕ್ಟ್ ಮಾಡಿರೋಂಥದ್ದು. ಅಂದರೆ ಏನಂತಂದರೆ, ಹೀಗೆ ವಿಜ್ಞಾನವನ್ನು ಬಳಸಿ ಕೂಡ ಅಂದರೆ ಅದನ್ನು ಒಂದು ಈಗ ಅಲ್ಲಿ ಹೋದರೆ ಅಲ್ಲಿ ಬಂದು ನಮಸ್ಕಾರ ಮಾಡಿ ಬರ್ಬೋದು ನಾವು, ಅಲ್ಲಿ ಏನೋ ಹಿಂಗಾಗ್ಬಿಟ್ಟಿದೆ ಇಲ್ಲಿ ಅಂದ್ಕೊಂಡಿಲ್ಲ. ಆದರೆ ಅದ್ರ ಹಿಂದೆ ಕೂಡ ವಿಜ್ಞಾನದ ಕೆಲಸ ಇದೆ ಅಂತ ಹೇಳಿದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ವಿಷಯದ ಒಳಹೊಕ್ಕು ನೋಡಿದಾಗ ಅದಕ್ಕೆ ಸಾಕಷ್ಟು ಸಂಗತಿಗಳಿರ್ತದೆ. ಅದೇ ಅಲ್ ಹಜೀನ್ನು ಎಂಥ ವಿಚಿತ್ರವಾದ ಗಣಿತಜ್ಞ ಅಂತ ಹೇಳಿದರೆ, ಬುಕ್ ಆಫ್ ಆಪ್ಟಿಕ್ಸ್ ಅಂತ ಮೊಟ್ಟ ಮೊದಲು ಬರೆದವನು ಆತ. ಅದನ್ನು ಅವನ ಪ್ರಿಡಿಕ್ಟ್ ಮಾಡಿದಂಥ, ಆತ ಊಹಿಸಿದಂಥ ಜಾಗದಲ್ಲಿ ಇವತ್ತಿಗೂ ಕೂಡ ನೈಲ್ ನದಿಗೆ ಅಣೆಕಟ್ಟಿರೋದು. ಅದನ್ನು ನೀನು ಹೇಳು ಅಂತ ರಾಜ ಅವನಿಗೆ ಕಾಟ ಕೊಟ್ಟು ಖೈದಿ ಮಾಡಿ ಒಳಕಿಟ್ಟಿರ್ತಾನೆ. ಅದು ಹೇಳಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ, ಅಷ್ಟೊಂದು ದೊಡ್ಡ ಡ್ಯಾಮ್ ಕಟ್ಟೋದು ಬೇಡ ಅಂತ ಅಲ್ ಹಜೀನ್ ಉದ್ದೇಶ ಇತ್ತು. ಆದರೆ ಕೊನೆಗೂ ಕೊಟ್ಟು ಅಲ್ಲೇ ಕಟ್ತಾರೆ. ಇವತ್ತಿಗೂ ನೈಲ್ ನದಿಗೆ ದೊಡ್ಡ ಅಂದರೆ ಈ ಕಡೆ ಇಥಿಯೋಪಿಯಾ ಬರಗಾಲಕ್ಕೆ ಉಂಟಾಗಕ್ಕೆ ಅದು ಕಾರಣ ಅನ್ನೋದೆಲ್ಲ ಬೇರೆ ಬೇರೆ ಸಂಗತಿಗಳೆಲ್ಲ ಇವೆ. ಹೀಗೆ ಒಂದು ಗಣಿತ ಮೂಲಕವಾಗಿ ಇದನ್ನೆಲ್ಲ ಹೇಳಕ್ಕೆ ಸಾಧ್ಯ ಇದ್ದಂಥ ವ್ಯಕ್ತಿ ಆತ ಸೂಜಿರಂಧ್ರ ಬಿಂಬಗ್ರಾಹಕ ಅಥವಾ ಪಿನ್ಹೋಲ್ ಕ್ಯಾಮ್ರಾವನ್ನು ಕಂಡಿಡಿದ. ಅದಾದಮೇಲೆ ಈ ಥರ ದೇವಸ್ಥಾನದಲ್ಲಿ ಕೂಡ ಬಳಸೋಕ್ಕೆ ಸಾಧ್ಯ ಆಯಿತು ಅಂತ. ಸೈನ್ಸ್ ಭಾಳಷ್ಟು ಸಾರಿ ಒಬ್ಬರೇ ಕೂತ್ಕೊಂಡು ಮಾಡೋಂಥ ಕೆಲಸ ಆಗಿತ್ತು ಮೊದಲೆಲ್ಲ. ಇತ್ತೀಚೆಗೆ ಅದು ಹಂಗಾಗ್ತಾ ಇಲ್ಲ. ಎಷ್ಟರ ಮಟ್ಟಿಗೆ ಹಂಗಾಗ್ತಾ ಇಲ್ಲ ಅಂತ ಇಲ್ಲೊಂದು ಚಿತ್ರ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಇದು ಫಿಸಿಕಲ್ ರಿವ್ಯೂ ಲೆಟರ್ಸ್ ಅನ್ನೋ ಒಂದು ಜರ್ನಲಲ್ಲಿ ಪಬ್ಲಿಷ್ ಆದಂಥ ಒಂದು ಎಕ್ಸ್ಪೆರಿಮೆಂಟ್ ಇದೆ, ಎಕ್ಸ್ಪೆರಿಮೆಂಟಲ್ ಪೇಪರ್ ಇದು. ಇದಕ್ಕೆ ನಿಮಗೆ ಆಶ್ಚರ್ಯ ಆಗ್ಬೋದು, ಎಷ್ಟು ಜನ ಸೇರಿಕೊಂಡು 9 ಪೇಜ್ ಇದೆ ಇದು ಒಂದು ಸಂಶೋಧನಾ ಲೇಖನ. ಈ 9 ಪುಟ ಲೇಖನ 5500 ಜನ ಸೇರ್ಕೊಂಡು ಬರೆದಿದ್ದಾರೆ. ಇದು ಒಟ್ಟು ಇದು
ಒಂದು 34 ಪೇಜ್ ಬರೀ ಆಥರ್ಸ್ ಹೆಸರಿದೆ, ಇನ್ನು 9 ಪುಟ ಬರೀ ಸಂಶೋಧನೆ ಏನು ಅಂತಂದರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ವಿಜ್ಞಾನ ಹಾಗೆ. ಅದು ನ್ಯೂಟನ್ ಒಂದು ಮಾತು ಹೇಳ್ತಾನೆ, ನನಗೇನಾದ್ರು ಗೊತ್ತಿದೆ ಅಂತಿದ್ದರೆ ಇವತ್ತು ಅದು ನಾನು ಇನ್ನೊಬ್ಬರ ತಲೆ ಮೇಲೆ ಕೂತಿದ್ದೀನಿ, ಇನ್ನೊಬ್ಬರ ಶೋಲ್ಡರ್ಸ್ ಮೇಲೆ ಕೂತಿದ್ದೀನಿ ಅನ್ನೋತ. ಇವತ್ತು ನಮಗೆಲ್ಲ ಈಗೇನಾದ್ರು ಬಹುಶಃ ಬೈ ಚಾನ್ಸ್ ಅರಿಸ್ಟಾಟಲ್ ಬಂದ್ಬಿಟ್ಟ ಅಂದ್ಕೊಳ್ಳೋಣ ಇಲ್ಲಿಗೆ. ನಾವೀಗ ಇದಕ್ಕಿದ್ದಂಗೆ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಏನೋ ಭಾಳ ಒಳ್ಳೆ ಟಾಕ್ ಇದೆ, ಕೇಳ್ಕೊಂಡು ಹೋಗೋಣ ಅಂತ ಬಂದರೆ ಅರಿಸ್ಟಾಟಲ್ ಭಾಳ ವಿಷಯ ಅರ್ಥ ಆಗಲ್ಲ. ಆದರೆ ನಿಮಗೆ ಅರ್ಥ ಆಗೋಷ್ಟು ಅರಿಸ್ಟಾಟಲ್ಗೆ ಅರ್ಥ ಆಗಲ್ಲ. ಖುಷಿ ಆಗುತ್ತಲ್ವ ಹಂಗಂದರೆ? ಯಾಕೆ ಅಂತಂದರೆ ವಿಜ್ಞಾನದ ವಿಷಯಗಳೇ ಹಾಗೆ. ನಮಗೆ ಕೆಲವು ನಾವು ಟೇಕನ್ ಇಟ್ ಫಾರ್ ಗ್ರಾಂಟೆಡ್, ನಮಗೆ ಗೊತ್ತು ಅಂದ್ಕೊಂಡ್ಬಿಡ್ತೀವಿ, ಅದ್ರ ಮೇಲೆ ನಾವು ನಿಂತಿರ್ತೀವಿ, ಅದಕ್ಕೆ ಮುಂದಕ್ಕೆ ಹೋಗ್ತಾ ಇರ್ತೀವಿ. ಇದನ್ನು ನಮ್ಮ ಮನವರಿಕೆ ಆಗ ಹೊರತು ವಿಜ್ಞಾನದ ಸಮಾಜೀಕರಣ ಆಗಲಿ, ವಿಜ್ಞಾನದ ಅನುರಣನ ಆಗಲಿ, ವಿಜ್ಞಾನದ ಸಾಧ್ಯತೆಗಳಾಗಲಿ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನಾವು ಏನರ್ಥ ಅಂದರೆ ಇದನ್ನು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂದರೆ ನಂಗೆ ಅದು ಗೊತ್ತು ಅಂದ್ಕೊಂಡು ಸುಮ್ಮನೆ ಮಂತ್ರ ಥರ ಮುಂದಕ್ಕೆ ಹೋಗೋದಲ್ಲ. ಆದರೆ ಅದನ್ನು ಇಂಟರ್ನಲೈಸ್ ಮಾಡ್ಕೊಳ್ಳೋದು. ಆ ಇಂಟರ್ನಲೈಸ್ ಮಾಡ್ಕೊಳ್ಳೋದು ಅಂದ್ರೇನು ಅದು ಹೇಳ್ತೀನಿ ಈಗ. ಸೊ ಇದು ಏನು ಅಂತಂದರೆ, ನಿಮಗೆ ಸರ್ನ್ ಅಂತ ಸ್ವಿಟ್ಜರ್ಲೆಂಡಲ್ಲಿ ಒಂದು ಬಹಳ ದೊಡ್ಡ ಸಂಸ್ಥೆ ಇದೆ, ಇಂಟರ್ನ್ಯಾಷನಲ್ ಸಂಸ್ಥೆ. ಅದು ಅಂದರೆ ಬೇರೆ ಬೇರೆ ಇದೇನು ಕೆಲಸ ಮಾಡುತ್ತೆ ಅಂತಂದರೆ, ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಂದರೆ ಅಟಾಮಿನ ಒಳಗಿರ್ತಕ್ಕಂಥ ಕಣಗಳ ಚಲನೆ ಮತ್ತು ಅವುಗಳು ಬಿಗ್ ಬ್ಯಾಂಗ್ ಅಂತ ಏನು ಹೇಳ್ತೀವಿ, ಅದು ಹೆಂಗೆ ಬಂತು ಏನು ಇತ್ಯಾದಿಗಳು ಕೆಲಸ ಮಾಡೋ ಪೇಪರನ್ನು 5,000ಕ್ಕೂ ಹೆಚ್ಚು ಜನ ಕೇಳಿ ಕೆಲಸ ಮಾಡೋದಂಥದ್ದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ವಿಜ್ಞಾನ ಅನ್ನೋದು ಅಂಥ ದೊಡ್ಡ ಸಾಮಾಜಿಕ ಕೆಲಸ. ಅದು ಅಂದರೆ ಒಬ್ಬರೇ ಮಾಡೋ ಕೆಲಸ ಅಲ್ಲ. ಅದು ಯಾವನೋ ಮಾಡಿದ್ದಾನೆ ಅಂತ ಅವನಿಗೆ ಬೈಯೋಕ್ಕೋಸ್ಕರ ಅಲ್ಲ, ಸಾವಿರಾರು ಜನ ಸೇರಿ ಕೂಡ ಮಾಡೋಂಥ ದಾಖಲೆ. ಅದು ಹೈಯೆಸ್ಟ್ ಇದುವರೆಗೆ ಆಗಿರೋಂಥ ಪೇಪರ್ಗಳಲ್ಲಿ ಇದು ಒಂದು. ಹೀಗೆ ಆದರೆ ಅದು ಒಂದು ಕಡೆ ಒಬ್ಬರೇ ಮಾಡೋದು, ಒಬ್ಬರೇ ಸಾವಿರಾರು ಜನ ಕೂಡ ಜೊತೆ ಕೂಡ ಕೆಲಸ ಮಾಡ್ತಾರಾ ಅಂತ ಅದು ಇನ್ನೊಂದು ಯೋಚನೆ ಮಾಡಿದರೆ ಇಲ್ಲೊಂದು ಎಕ್ಸಾಂಪಲ್ ಇದೆ. ಇವರು ಇಲ್ಲಿ ನಿಮ್ಮ ಚಿತ್ರದಲ್ಲಿ ಕಾಣ್ತಾ ಇರೋ ಹೆಸರು ಪಾಲ್ ಎರ್ಡಾಸ್ ಅಂತ ಹೇಳಿ. ಇವರೊಬ್ಬರು ಗಣಿತ ವಿದ್ಯಾರ್ಥಿ, ಗಣಿತಜ್ಞರು. ಇವರು ಪೋಲೆಂಡ್ ದೇಶದವರು. ಎಂಥ ವಿಚಿತ್ರವಾದ ವ್ಯಕ್ತಿ ಅಂತಂದರೆ, ಇವರ ದಾಖಲೆಯನ್ನು ಇದುವರೆಗೂ ಯಾರಾದರೂ ಮುರಿಬೇಕು ಇವತ್ತಿಗೂ. ಇವರು ಲೀವ್ಡ್ ಔಟ್ ಆಫ್ ಸೂಟ್ ಕೇಸ್ ಅಂತಾರೆ. ಅಂದರೆ ಒಂದು ಸೂಟ್ ಕೇಸ್ ಇಟ್ಕೊಂಡು ಜೀವನ ಮಾಡಿದ್ರಂಥವ್ರು. 65 ವರ್ಷ ಪ್ರಪಂಚದ 26 ದೇಶಗಳಲ್ಲಿ ಕೆಲಸ ಮಾಡ್ತಾ ಬರೀ ಒಂದು ಸೂಟ್ ಕೇಸ್ ಇಟ್ಕೊಂಡು 2 ಜೊತೆ ಬಟ್ಟೆ. ಅವ್ರಿಗೆ ಬೇಕಾಗಿದ್ದಿಷ್ಟೇ, ನಾನು ಯಾವ ಮನೆಗೆ ಬರ್ತೀನಿ, ಯಾರ ಮನೆಗೆ ಹೋಗ್ತೀನಿ, ಅಲ್ಲಿವರೆಗೂ ಹೋಗೋ ಬಸ್ ಚಾರ್ಜು ಅಥವಾ ಟ್ರೈನ್ ಚಾರ್ಜು, ಫ್ಲೈಟ್ ಚಾರ್ಜು, ಅಲ್ಲಿಂದ ಮುಂದಕ್ಕೆ ಹೋಗೋಕ್ಕೆ ರಿಸರ್ವೇಷನ್ನು, ಇಷ್ಟೇ ಅವ್ರು ಕೇಳ್ತಾ ಇದ್ದಂತೆ. ಮತ್ತು ಇಸ್ತ್ರಿ ಬಟ್ಟೆ ಹೋಗ್ಕೊಳ್ಳೋಕ್ಕೆ, ಇಸ್ತ್ರಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರಬೇಕಲ್ಲಿ. ಇಷ್ಟು ಅವ್ರು ಕೇಳ್ತಾ ಇದ್ದದ್ದು. ಇವರು ಎಂಥ ಕೆಲಸ ಮಾಡಿದರು ಅಂತಂದರೆ, ಪ್ರಪಂಚದ ಒಟ್ಟು 515 ಜನದ ಜೊತೆಗೆ ಕೆಲಸ ಮಾಡಿ ಸಂಶೋಧನಾ ಲೇಖನಗಳನ್ನು ಬರೆದ್ರು. ನಾವು ಒಂದು ತಮಾಷೆ ಹೇಳ್ತೇನೆ, ದಯವಿಟ್ಟು ತಪ್ಪು ತಿಳ್ಕೊಬಾರ್ದು. ನಾವು ಗಂಡ ಹೆಂಡ್ತಿನೇ ಜೊತೆ ಕೆಲಸ ಮಾಡೋದ್ರ ಬಗ್ಗೆ ಎಷ್ಟೊಂದು ಸರಿ ತಮಾಷೆ ಮಾಡ್ಕೊಂಡು ಅನುಮಾನಿಸ್ತೀವಲ್ವಾ. ಅಂದರೆ ನಮ್ಮ ಮನೇಲಿ ಇರೋರ ಜೊತೆಗೇ ಒಂದೇ ಕೆಲಸ ಮಾಡೋಕ್ಕಾಗೋದಿಲ್ಲ, ನಾವು ಏನೋ ಒಂದು ಕಾನ್ಫ್ಲಿಕ್ಟ್ ಬರುತ್ತೆ. ಈ ವ್ಯಕ್ತಿ 515 ಜನದ ಜೊತೆಗೆ ಪ್ರಪಂಚಾದ್ಯಂತ 5,500 ಸಂಶೋಧನಾ ಲೇಖನಗಳನ್ನು ಬರೆದು ಆ ಮಟ್ಟದ ಅಂದರೆ ಒಂದು ಸಾಮಾಜಿಕತೆ, ಅದು ಗಣಿತದ ವಿಷಯದಲ್ಲಿ ಎಷ್ಟು ಚಿಕ್ಕ ಮಕ್ಕಳ ಜೊತೆ ಆಟ ಆಡ್ತಿದ್ರಂತೆ. ನಿಮಗೆ ಕೆಲವು ಸರಿ ಗೊತ್ತಿರ್ಬೋದು, ಒಂದು ಹೊಲ ಇರುತ್ತೆ, ಎಷ್ಟೋ ತೆನೆಗಳಿರೋ ಒಂದು ತೋಟ. ಅದು ಆ ಎಲ್ಲ ತೆನೆಗಳಿಗೂ ಗಿಣಿಗಳು ಬಂದು ಕುತ್ಕೊಳ್ತವೆ. ಒಂದು ಗಿಣಿಗೆ ಒಂದು ತೆನೆ ಸಿಗೋದೇ ಇಲ್ಲ. ಲೆಕ್ಕ ಹಾಕ್ತವೆ ಗಿಣಿಗಳು, ಒಂದು ಕೆಲಸ ಮಾಡೋಣ, ಎಲ್ಲರೂ ಒಂದೊಂದೇ ತೆನೆಗೆ ಇಬ್ಬಿಬ್ಬರು ಕುತ್ಕೊಳ್ಳೋಣ ಅಂತ 2 ಗಿಣಿಗಳು ಒಂದೊಂದೇ ತೆನೆ ಕುತ್ಕೊಳ್ತವೆ. ಒಂದು ತೆನೆ ಹಾಗೆ ಫ್ರೀಯಾಗಿ ಉಳ್ಕೊಂಬಿಡುತ್ತೆ. ಎಷ್ಟು ತೆನೆ ಇದ್ದು ಎಷ್ಟು ಗಿಣಿ ಇದ್ದು ಅಂತ ಹೇಳ್ತೀರಾ? ಕೊನೆಗೆ ಹೋಗೋಷ್ಟೊತ್ತು ಹೇಳಿ, ಪರವಾಗಿಲ್ಲ, ಯೋಚನೆ ಮಾಡಿ ಮನೆಗೆ ಹೋಗಿ. ಎಸ್ 3-4 ಎಸ್. ಹೀಗೆ ಈ ಥರದ ರಿಡ್ಲ್ಸ್ ಇಟ್ಕೊಂಡು ಒಂದು 10 ವರ್ಷದ ಮಗು ಜೊತೆ ಆಟ ಆಡ್ತಾ ಇದ್ದರು. ಆ 10 ವರ್ಷದ ಮಗು ಆಮೇಲೆ 24 ವರ್ಷದವನಾದಾಗ ಒಂದು ಅತ್ಯಂತ ಕಿರಿಯ ಗಣಿತ ವಿಜ್ಞಾನದ ಪ್ರಾಧ್ಯಾಪಕರಾದರು. ಜೊತೆಗೆ ಅವ್ರಿಗೊಂದು ಫೀಲ್ಡ್ಸ್ ಮೆಡಲ್ ಕೂಡ ಬಂತು. ಯಾಕೆ ಹೇಳ್ತಾ ಇದ್ದಾರೆ, ಒಬ್ಬನೇ ವ್ಯಕ್ತಿ 26 ದೇಶಗಳ 50 ಜನ ಜೊತೆಗೆ ಏಕಕಾಲದಲ್ಲಿ ಕೆಲಸ ಮಾಡ್ತಿದ್ರಂಥವ್ರು. ನಿನ್ನ ಜೊತೆಗೆ ಒಬ್ಬರ ಜೊತೆಗೆ ರಾಜ್ಕುಮಾರ್ ಅವ್ರ ಸ್ನೇಹಿತರು, ರಾಮು ಅವ್ರ ನಮ್ಮ ಸ್ನೇಹಿತರು, ರಾಮು ಅವ್ರ ಜೊತೆಗೆ ಯಾವ ಲೆಕ್ಕ ಮಾಡ್ತಾಯಿದ್ದೀನಿ, ರಾಜ್ಕುಮಾರ್ ಜೊತೆಗೆ ಯಾವ ಲೆಕ್ಕ ಮಾಡ್ತೇನೆ ಅಂತ ಏಕಕಾಲದಲ್ಲಿ ಮಾಡೋಕ್ಕೆ ಸಾಧ್ಯ ಆಗ್ತಿತ್ತಂಥವ್ರಿಗೆ. ಈ ಥರದ ಸಾಧ್ಯತೆಗಳು ಕೂಡ ವಿಜ್ಞಾನದ ಸಮಾಜದ ವಿಷಯದಲ್ಲಿ ಇರ್ತಾಯಿದ್ವು ಅಂತ ಹೇಳ್ತಾರೆ. ಬಹಳ ದೊಡ್ಡ ಒಂದು ವಿಜ್ಞಾನದ ಮತ್ತು ಸಮಾಜದ ನಡುವೆ ಒಂದು ಹೊಸ ಸಂಗತಿಯನ್ನೇ ಹುಟ್ಟಾಕಿದಂಥ ವ್ಯಕ್ತಿ. ನಿಮಗೆ ಪೋಲಿಯೋ ಲಸಿಕೆ ಗೊತ್ತಿದೆ. ಪೋಲಿಯೋ ಲಸಿಕೆಯನ್ನು ಕಂಡುಹಿಡಿದಂಥ ಮಹಾನ್ ವಿಜ್ಞಾನಿ ಆತನ ಹೆಸರು ಜೋನಾಸ್ ಸಾಕ್ ಅಂಥೇಳಿ. ಇವರು ಜೋನಾಸ್ ಸಾಕ್, ಇಲ್ಲಿ ಕಾಣ್ತಾ ಇದ್ದಾರಲ್ಲ, ಇವರು ಜೋನಾಸ್ ಸಾಕ್. ಅವರು ಒಂದು ಸಂಸ್ಥೆಯನ್ನು ಕಟ್ಟಿದ್ರು. ಆ ಸಂಸ್ಥೆ ಹೆಸರು ಸಾಕ್ ಇನ್ಸ್ಟಿಟ್ಯೂಟ್ ಅಂತ ಇವತ್ತದ್ದು. ಪ್ರಪಂಚದ ಅತ್ಯಂತ ಬಹಳ ಮುಖ್ಯವಾದಂಥ ಜೀವವಿಜ್ಞಾನದ ಒಂದು ಪ್ರಯೋಗಾಲಯ. ಅಲ್ಲಿ ಲಸಿಕೆಗಳನ್ನು ಮಾಡುವುದ ಮತ್ತು ಅದಕ್ಕೆ ಬಗ್ಗೆ ವಿಶೇಷವಾದ ಸಂಶೋಧನೆಗಳನ್ನು ಮಾಡ್ತಾರೆ. ಅವರು ಪೋಲಿಯೋ ಲಸಿಕೆ ಕಂಡುಹಿಡಿದಾಗ ನಮಗೆ ಪೋಲಿಯೋ ಅಷ್ಟು ಪ್ರಾಬ್ಲಮ್ ಆಗಿಲ್ಲ. ರಷ್ಯಾದ ಅಧ್ಯಕ್ಷ ರೂಸ್ವೆಲ್ಟ್ ಕೇಳಿರ್ತೀರ ನೀವು. ರೂಸ್ವೆಲ್ಟ್ ಕೂಡ ಪೋಲಿಯೋ ಸರ್ವೈವರ್, ಪೋಲಿಯೋಯಿಂದ ಬದುಕುಳಿದಂಥವ್ರು. ಅಂದರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಪೋಲಿಯೋ ಭಾಳ ದೊಡ್ಡ ಸಮಸ್ಯೆ. ಎಲ್ಲಿ ಬಿಸಿಲು ಜಾಸ್ತಿ ಇರುತ್ತೋ ಅಲ್ಲಿ ಪೋಲಿಯೋ ಅಷ್ಟು ಸಮಸ್ಯೆ ಮಾಡೋದಿಲ್ಲ ಅದೊಂಥರ. ಆದರೆ ಬಿಸಿಲು ಕಡಿಮೆ ಇರೋಂಥ ದೇಶಗಳಲ್ಲಿ ಪೋಲಿಯೋದು ಭಾಳ ದೊಡ್ಡ ಸಮಸ್ಯೆ.
ಸೊ ಹಾಗಾಗಿ ಆ ಪೋಲಿಯೋ ಲಸಿಕೆಯನ್ನು ಕಂಡುಹಿಡಿದಾಗ ಅದನ್ನು ಪೇಟೆಂಟ್ ಮಾಡಲಿಲ್ಲ ಅವರು, ಫ್ರೀಯಾಗಿ ಎಲ್ರಿಗೂ ಕೊಟ್ಟರು. ಹಾಗಾಗಿ ಇವತ್ತು ಎಲ್ರಿಗೂ ಬಾಯಲ್ಲಿ ಆರಾಮಾಗಿ ನಮಗೆ ಗೊತ್ತೇ ಇದೆ ಪೋಲಿಯೋ ಹೇಗೆ ಅಂತಾರೆ. ಆ ಥರದ ವಿಜ್ಞಾನಿ ಅವರ 3 ಜನ ಮಕ್ಕಳು, ಅವರು ಡಾಕ್ಟ್ರು, ಬೇಸಿಕಲಿ ಡಾಕ್ಟರ್ ಟರ್ನ್ ಟು ಸೈಂಟಿಸ್ಟ್. ಅವ್ರ 3 ಜನ ಮಕ್ಕಳು ಡಾಕ್ಟ್ರು, ಅವರು ಕೂಡ ಎಲ್ಲರೂ ಕೂಡ ಸಂಶೋಧಕರು, ಯಾರು ಕೂಡ ಪ್ರಾಕ್ಟೀಸಿಂಗ್ ಡಾಕ್ಟರ್ ಅಲ್ಲ. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ಥರದ ಸಮಾಜಕ್ಕೆ ಬೇಕಾಗೋ ಸಂಗತಿಗಳನ್ನು ವಿಜ್ಞಾನ ಒಳಗೊಂಡಿರುತ್ತೆ. ನಮಗೆ ಪೋಲಿಯೋ ಕಂಡುಹಿಡಿದವ್ರು ಯಾವುದು ಅನ್ನೋದು ಬೇಕು ಆಗಿಲ್ಲ, ಯಾವತ್ತು ಯಾವ ವಿಜ್ಞಾನ ನನ್ನ ಹೆಸರಿಟ್ಕೊಂಡು ಮಾಡಲಿ ಅಂತ ಯಾರು ಅಂದ್ಕೊಳ್ಳಲ್ಲ. ಇನ್ನೊಂದು ವಿಷಯ ಮಾತಾಡ್ತಾರೆ, ಏನು ಪಾಲ್ ಎರ್ಡಾಸ್ ಅಂತ ಹೇಳಿದ್ದಾರೆ ಹಿಂದಿನ ವಿಜ್ಞಾನಿ, ಆತನ ಹೆಸರಿನಲ್ಲಿ ಒಂದು 50ಕ್ಕೂ ಹೆಚ್ಚು ಫಾರ್ಮುಲಾಗಳಿವೆ. ಎರ್ಡಾಸ್ ನಂಬರ್, ಎರ್ಡಾಸ್ ಕಂಜೆಕ್ಚರ್, ಎರ್ಡಾಸ್ ಅದು, ಎರ್ಡಾಸ್ ಇದು ಅಂಥೇಳಿ. ಒಂದು ತಮಾಷೆ ವಿಷಯ ಇದೆ, ಎರ್ಡಾಸ್ ಜೊತೆಗೆ ಯಾರು ಕೆಲಸ ಮಾಡಿದರೆ, ಉದಾಹರಣೆ ನಾನು ಎರ್ಡಾಸ್ ಜೊತೆ ಕೆಲಸ ಮಾಡಿ ಒಂದು ಪೇಪರ್ ಬರೆದಿದ್ದರೆ ನನ್ನ ನಂಬರ್ 1, ನನ್ನ ಜೊತೆ ರಾಜ್ಕುಮಾರ್ ಅವರು ಮಾಡಿದರೆ ಅವ್ರ ನಂಬರ್ 2, ಹಾಗೆ ಬೆಳೀತಾ ಹೋಗುತ್ತಂತೆ ನಂಬರು. ಎರ್ಡಾಸ್ ನಂಬರ್ ಅನ್ನೋದು ಭಾಳ ದೊಡ್ಡದು. ಅಂದರೆ ಅವ್ರ ಜೊತೆಗೆ ಒಂದು ಎಲ್ಲೋ ಒಂದು ಕಡೆ ಒಂದು ಸಂಪರ್ಕ ಇಟ್ಕೋಬೇಕು ಅನ್ನೋವಂಥ ವಿಷಯಗಳು ಭಾಳ ದೊಡ್ಡ ಖ್ಯಾತಿ ವಿಷಯದಲ್ಲಿ. ಯಾಕೆ ಅಂತಂದರೆ ಈ ಬಗೆಯ ಸಂಪರ್ಕಗಳನ್ನು ವಿಜ್ಞಾನ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇತ್ತು. ಅದು ಗಣಿತ. ಭಾಳಷ್ಟು ಬಾರಿ ಗಣಿತ ನಾವು ಎಷ್ಟು ಡ್ರೈ ಅನ್ಕೋತೀವಿ ಅಂತಂದರೆ ಲೆಕ್ಕ ಮಾಡಿ ಮುಗಿಸೋದೇ ದೊಡ್ಡ ರಗಳೆ ಅಪ್ಪ ಅಂದ್ಕೋತೀವಿ ಅಂತಾರೆ. ಸೊ ಅಂಥ ವಿಷಯಗಳಲ್ಲೂ ಕೂಡ ವಿಜ್ಞಾನ ಈ ಥರದ ಸಂಗತಿಗಳು ನೋಡ್ತೀವಿ. ಸಮಸ್ಯೆ ಇರೋದು ಬೇರೆ ಥರದಲ್ಲ, ಹಾಗಾರೆ ಸಮಾಜದಲ್ಲ ಏನು ಅಂತ ನೋಡೋಣ. ಹೀಗೆ ಇವರು 70ನೇ ದಶಕದಲ್ಲಿ ಒಂದು ಭಾಳ ವಿಚಿತ್ರವಾದ ಕೆಲಸವನ್ನು ಮಾಡಿದರು. ಆ ಕೆಲಸ ಏನು ಅಂತಂದರೆ, ಒಬ್ಬ ಸಮಾಜ ವಿಜ್ಞಾನಿಯನ್ನು ಬಯಾಲಜಿ ಲ್ಯಾಬಿಗೆ ಇನ್ವೈಟ್ ಮಾಡಿ, ನೀವು ನಮ್ಮ ಜೊತೆ ಕೆಲಸ ಮಾಡಿ. ಕೆಲಸ ಏನು ಅಂತಂದರೆ, ನಾವೇನು ಕೆಲಸ ಮಾಡ್ತೀವಿ ಆ ಕೆಲಸ ನೀವು ಮಾಡಬೇಕಾಗಿಲ್ಲ, ನಾವೇನು ಮಾಡ್ತೀವಲ್ಲ ಅದು ಹೆಂಗೆ ಮಾಡ್ತೀವಿ ಅಂತ ನೀವು ಬರೀರಿ ಅಂತಂದರು. ಅಂದರೆ ವಿಜ್ಞಾನಿ ಹೆಂಗೆ ಆ ಪುಸ್ತಕದ ಹೆಸರು ಅದೆಲ್ಲ ವರ್ಕಾಗಿ 2 ವರ್ಷ ಅವರು ಒಂದು ಫೆಲೋಶಿಪ್ಪಲ್ಲಿ ಕೆಲಸ ಮಾಡಿ, ಅವ್ರ ಹೆಸರು ಬ್ರೂನೋ ಲಾಟೂಸ್ ಅಂತ ಹೇಳಿಬಿಟ್ಟು ಅವ್ರದೇ ಪುಸ್ತಕ. ಅದು ಲ್ಯಾಬ್ರೇಟರಿ ಲೈಫ್ ಅನ್ನೋ ಹೆಸರಿನಲ್ಲಿ ಪುಸ್ತಕ ಪ್ರಕಟ ಆಗಿದೆ. ಅದು ಕನ್ಸ್ಟ್ರಕ್ಷನ್ ಆಫ್ ಸೈನ್ಸ್ ಬಗ್ಗೆ ಮಾತಾಡುತ್ತೆ. ಅಂದರೆ ವಿಜ್ಞಾನವನ್ನು ಹೇಗೆ ಕಟ್ತಾರೆ, ಹೇಗೆ ಸೃಷ್ಟಿ ಮಾಡ್ತಾರೆ, ಹೇಗೆ ಅದ್ರ ಬಗ್ಗೆ ಆ ಪುಸ್ತಕ ಸ್ಟಾರ್ಟ್ ಆಗೋದು. ಅವರೆಲ್ಲ ಬಂದರು, ನಾವೆಲ್ಲ ಆಫೀಸ್ಗೆ ಹೋದಾಗ ಕೆಲಸ ಮಾಡ್ತೀವಲ್ಲ, ಬ್ಯಾಗಲ್ಲಿ ಇಡ್ತೀವಿ, ಯಾರೋ ಒಬ್ಬರು ಬಾತ್ರೂಮ್ಗೆ ಹೋಗ್ತಾರೆ, ಯಾರೋ ಒಬ್ಬರು ಕಾಫಿಗೆ ಹೋಗ್ತಾರೆ, ಇನ್ನೊಬ್ಬರು ಮಾತಾಡ್ತಾರೆ. ಹೀಗೆ ಏನೇನು ನಾವು ಫಸ್ಟ್ ಹೋದ ತಕ್ಷಣ ಮಾಡ್ತೀವಿ ಅದೇ ಥರ ಪುಸ್ತಕ ಸ್ಟಾರ್ಟ್ ಆಗುತ್ತೆ. ಅವರೆಲ್ಲ ಬಂದರು, ಒಬ್ಬ ಲ್ಯಾಬ್ರೇಟ್ರಿಯಿಂದ ಬಂದವನೇ ಆ ಕಡೆ ಹೋಗ್ಬಿಟ್ಟು ರಿಫ್ರಿಜರೇಟರ್ ಬಾಗಿಲು ತೆಗೆದ, ಇನ್ನೊಬ್ಬ ಬಾಗಿಲೊಳಗೆ ಏನೋ ಇತ್ತೋ ತೊಗೊಂಡು ಇನ್ನೊಂದು ಕಡೆ ಇಟ್ಟ. ಈ ರೀತಿ ಪುಸ್ತಕ ಸ್ಟಾರ್ಟ್ ಆಗುತ್ತದೆ. ಇದು ಇವತ್ತು ಜಗತ್ತಿನಲ್ಲಿ ವಿಜ್ಞಾನದ ಚರ್ಚೆಯಲ್ಲಿ ಅತ್ಯಂತ ಹೆಚ್ಚು ಮಹತ್ವವಾದ ಪುಸ್ತಕಗಳಲ್ಲಿ ಇದು ಒಂದು. ಯಾಕೆ ಹೇಳ್ತಾ ಅಂತಂದರೆ, ಈ ಥರದ ಪ್ರಯೋಗಗಳನ್ನ ವಿಜ್ಞಾನ ಬಹಳ ಪ್ರಯೋಗಶೀಲ. ತನ್ನನ್ನು ತಾನು ವಿಮರ್ಶಿಸಿಕೊಳ್ಳೋದ್ರಲ್ಲಿ ವಿಜ್ಞಾನಕ್ಕಿರುವಷ್ಟು ಒಂದು ವಿಶೇಷವಾದ ಕಾಳಜಿ ಬಹುಶಃ ಇನ್ಯಾವ ಜ್ಞಾನ ಶಿಸ್ತಿಗೂ ಇಲ್ಲ. ಇದು ನಾನೊಂಥರ ಅಹಂಕಾರವಾಗಿ ಹೇಳ್ತಾನೆ ವಿಜ್ಞಾನ ವಿದ್ಯಾರ್ಥಿಗೆ ಅನಿಸ್ಬೋದು. ನಮ್ಮನ್ನು ನಾವು ವಿಮರ್ಶಿಸಿಕೊಳ್ಳೋ ವಿಷಯದಲ್ಲಿ ವಿಜ್ಞಾನಕ್ಕಿರುವಷ್ಟು ಆಳ ಮತ್ತು ಶ್ರದ್ಧೆ ಬೇರೆ ಯಾವ ಜ್ಞಾನ ಶಿಸ್ತಿಗೂ ಇಲ್ಲ. ಅದರಲ್ಲೂ ಗಣಿತಕ್ಕೆ ಇನ್ನೂ ಜಾಸ್ತಿ. ಯಾಕೆ ಅಂತ ಗಣಿತ ಅದ್ರ ಬಗ್ಗೆ ದೊಡ್ಡ ಕಥೆಗಳಲ್ಲವೆ. ಹೀಗೆ ಇಂಥ ಒಂದು ಕೆಲಸವನ್ನು ಇವರು 70ರ ದಶಕದಲ್ಲೇ ಮಾಡಿದರು. ಅಂದರೆ ವಿಜ್ಞಾನ ಹೇಗೆ ಕನ್ಸ್ಟ್ರಕ್ಷನ್ ಆಗುತ್ತೆ, ಹೇಗೆ ಕಟ್ತಾರೆ, ಹೇಗೆ ಹುಟ್ಟುತ್ತೆ, ಹೇಗೆ ಅದು ಜನಕ್ಕೆ ಅನುಕೂಲ ಆಗುತ್ತೆ, ಯಾವ ಥರದಲ್ಲಿ ಅದು ಬೆಳೆಯುತ್ತೆ ಅನ್ನೋದು ಅರ್ಥ ಆಗಬೇಕು. ಅದಕ್ಕೆ ಅವರು ಅದರಲ್ಲಿ ಮುನ್ನುಡಿನಲ್ಲಿ ಅವ್ರು ಬರೀತಾರೆ, ಈ ಕೆಲಸನ ವಿಜ್ಞಾನಿಯೇ ಮಾಡಿದರೆ ಅವರಿಗೂ ಲಾಭ, ಜನಕ್ಕೂ ಲಾಭ ಅಂತ. ಆ ಕೆಲಸನ ವಿಜ್ಞಾನಿಗಳು ಭಾಳಷ್ಟು ಜನ ಮಾಡಲ್ಲ, ಅದು ದೊಡ್ಡ ಸಮಸ್ಯೆ. ಅವ್ರು ಮಾಡೋದನ್ನು ಒಪ್ಕೊಳ್ಳೋದು ಇಲ್ಲ, ಅದು ಇನ್ನೊಂದು ಸಮಸ್ಯೆ. ಅದಕ್ಕೆ ಉದಾಹರಣೆಗಳು ನಾನು ಕೊಡ್ತೀನಿ ಮುಂದೆ. ನಮ್ಮದೇ ಕನ್ನಡ ಪತ್ರಿಕೆಗಳು ಹೇಗೆ ವಿಜ್ಞಾನಿಗಳು ಬರೆದದ್ದನ್ನು ರಿಜೆಕ್ಟ್ ಮಾಡಿದ್ದಾವೆ ಅನ್ನೋದ್ರ ಬಗ್ಗೆ ಇರಲಿ. ಇದು ಇನ್ನೊಂದು ಉದಾಹರಣೆ. ಇವರು ಇಬ್ಬರು ಚಿತ್ರ ಕಾಣ್ತಾ ಇದ್ದಾರೆ ನಿಮಗೆ. ಇವ್ರದ್ದು ಹೈಸ್ಕೂಲ್ ಮೇಸ್ಟ್ರು ಮತ್ತು ಹೈಸ್ಕೂಲ್ ವಿದ್ಯಾರ್ಥಿಯ ಕತೆ. ಇವರಿಬ್ಬರು ಗಣಿತ ವಿಜ್ಞಾನಿಗಳು, ಗಣಿತದವರು. ಹೈಸ್ಕೂಲ್ ಮೇಸ್ಟ್ರು ಎಷ್ಟು ಜನ ಪಾಠ ಮಾಡ್ತಿದ್ರು ಅಂತಂದರೆ ಆ ಹುಡುಗರುಗಳಿಗೆಲ್ಲ ಭಾಳ ಖುಷಿ ಆಗೋದಂತೆ ಕ್ಯಾಲ್ಕುಲಸ್ ಕೇಳ್ತಾ. ಅವ್ರ ಹೆಸರು, ಆ ಹುಡುಗನ ಹೆಸರು ಸ್ಟೀವನ್ ಸ್ಟೋಗೆಟ್ಸ್ ಅಂತ, ಅವರ ಹೆಸರು ಜಾನ್ ಅಂತ. ಅವರು ಎಷ್ಟು ಜನ ಪಾಠ ಮಾಡೋರು ಅಂತ ಮಕ್ಕಳಿಗೆಲ್ಲ ಭಾಳ ಖುಷಿ ಆಗೋದಂತೆ. ಎಷ್ಟು ಖುಷಿ ಆಗೋದು ಜೊತೆಗೆ ಅವರು ಎಂಥ ಟ್ಯಾಲೆಂಟ್ ಇತ್ತು ಅಂದರೆ, ಅಲ್ಲೊಬ್ಬ ಯಾರೊಬ್ಬ ಭಾಳ ಚೆನ್ನಾಗಿರೋ ಹುಡುಗ ಇದ್ದಾನೆ ಅಂತೇಳಿ ಅವ್ರನ್ನ ಗುರುತಿಸಿದ್ರು. ಇವ್ನು ಭಾಳ ಟ್ಯಾಲೆಂಟೆಡ್, ಮುಂದೆ ಏನೋ ಆಗ್ತಾನೆ ಅಂತ. ನಿಜಕ್ಕೂ ಆ ಹುಡುಗ ಏನೋ ಆಗಿದ್ದು ಮಾತ್ರ ಅಲ್ಲ, ಕೇಂಬ್ರಿಡ್ಜಲ್ಲಿ PhD ಮಾಡಿ ಇವತ್ತು ಜಗತ್ತಿನ ನಿಮಗೆ ಹಕ್ಕಿಗಳು ಹೇಗೆ ಜೊತೆಗೆ ಹಾರಿದ್ರು ಒಂದಕ್ಕೊಂದು ಡಿಕ್ಕಿ ಹೊಡೆಯಲ್ಲ ಅಂತ ಯಾವ ಥರ ನಾವು ಯೋಚನೆ ಮಾಡಿದ್ದೀವ, ಅಥವಾ ಮೀನುಗಳ ಜೊತೆಗೆ ಈಜಾಡಿದ್ರು ಕೂಡ ಯಾಕೆ ಸಾವಿರಾರು ಮೀನುಗಳು ಒಟ್ಟಿಗೆ ಈಜಾಡ್ತಾನೆ ಒಂದಕ್ಕೊಂದು ಡಿಕ್ಕಿ ಹೊಡೆದಂಗೆ ಹೋಗೋದು, ಅದಕ್ಕೊಂದು ಮ್ಯಾಥಮೆಟಿಕಲ್ ಪ್ರೂಫ್ನ ಕಂಡುಹಿಡಿದನು ಅವರ ವಿದ್ಯಾರ್ಥಿ. ಮ್ಯಾಥಮೆಟಿಕ್ಸ್ನ ಬಯಾಲಜಿನಲ್ಲಿ ಹೇಗೆ ಬಳಸೋದು, ಮ್ಯಾಥಮೆಟೈಸೇಷನ್ ಆಫ್ ಬಯಾಲಜಿ ಅಂದರೆ ಏನು ಅಂತ ಹೇಳಿ ಹುಟ್ಟಾಕಿದವರು ಸ್ಟೀವನ್ ಸ್ಟೋಗೆಟ್ಸ್. ಅವರಿಬ್ಬರು ಒಂದು ತಮಾಷೆ, ಎಷ್ಟು ಈ ಮೇಷ್ಟ್ರು ತನ್ನ ಸ್ಟೂಡೆಂಟ್ ಇನ್ನೂ ಭಾಳ ಜಾಣ ಆದ, ಅಲ್ಲೆಲ್ಲೋ ಯೂನಿವರ್ಸಿಟಿ ಪ್ರೊಫೆಸರ್ ಆದ ಅಂತ ಗೊತ್ತಾದಾಗ ನಾವು ಯಾರೂ ಮಾಡಿದಿರೋಂಥ ಕೆಲಸ ಅವ್ರು ಮಾಡಿದ್ದಾರೆ. ಅಂದರೆ ನಮಗೆ ಬಹುಶಃ ಅಂದರೆ ನಾವು ಉದಾಹರಣೆ ಹೇಳ್ತಾಯಿದ್ವಿ. ಆ ಮೇಷ್ಟ್ರು ಏನು ಮಾಡಿದ್ರಂತೆ ಅಂದರೆ, ತನಗೇನು ಅರ್ಥ ಆಗ್ತಾ ಇಲ್ಲ ಅಂತ ತನ್ನ ಸ್ಟೂಡೆಂಟಿಗೆ ಪತ್ರ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ತಮಗೇನು ಗೊತ್ತಾಗ್ತಿಲ್ವೋ ತಮ್ಮ ಸ್ಟೂಡೆಂಟನ್ನು ಗುರುವನ್ನಾಗಿ ಮಾಡಿಕೊಂಡು ಪತ್ರ ಬರೆದು ಕಲ್ತ್ಕೋತಾ ಇದ್ರು. ಎಷ್ಟು ದಿವಸ ಪತ್ರ ಬರೆದಿರ್ಬೋದು? ಒಂದು ವೈಲ್ಡ್ ಗೆಸ್, ಯಾರು ಒಬ್ಬರು ಸುಮ್ಮನೆ ಗೊತ್ತಿದ್ದವ್ರು ಹೇಳ್ಬೋದು ಅಕಸ್ಮಾತ್. 30 ವರ್ಷ ಒಬ್ರಿಗೊಬ್ರು ಪತ್ರ ಬರೆದಿದ್ದಾರೆ. ಹುಡುಗರು ಕೇಳೋರಂತೆ, ಸರ್ ಇವತ್ತೇನಾದ್ರು ನಿಮ್ಮ ಸ್ಟೂಡೆಂಟಿಂದ ಪತ್ರ ಬಂತ ಅಂತ. ದಟ್ಸ್ ಹೌ ಸೋಷಲೈಸೇಷನ್ ಕ್ಯಾನ್ ಹ್ಯಾಪನ್ ಇನ್ ಸೈನ್ಸ್. ಸರ್ ಏನಾದ್ರು ಪತ್ರ ಬಂತ ಸ್ಟೀವಿಂದ ಅನ್ನೋರಂತೆ.
ಈ ಮಧ್ಯೆ 30 ವರ್ಷದಲ್ಲಿ ಸ್ಟೀವ್ಗೆ ಅಪ್ಪನ ಕಳ್ಕೊತಾರೆ, ಜಾನ್ ಅವ್ರಿಗೆ ಮಗನ ಕಳ್ಕೊತಾರೆ, ಅಂದರೆ ಮಗನ. ಆ ಥರದ ಸಂಬಂಧಗಳ ಮಧ್ಯೆ ಸ್ಟೀವ್ ಹೆಂಡ್ತಿ ಕೇಳ್ತಾರೆ, ನೀವಿಬ್ಬರು 30 ವರ್ಷ ಏನು ಮಾಡಿದ್ರಿ ಅಂತ. ಒಬ್ರಿಗೊಬ್ರು ಮ್ಯಾಥ್ಸ್ನ ಅರ್ಥ ಮಾಡ್ಕೊಂಡ್ವಿ ಅಂತ. ಅಷ್ಟೇ ನಾವು ಮಾಡಿದ್ದು, ಇದ್ರೊಳಗೆ ಏನಾರು ಇದೆಯಾ ಹುಡುಕಿ ನೋಡು ಅಂತಾರೆ. ಹುಡುಕಿ ನೋಡಿದರೆ ಪತ್ರಗಳ ಮೂಲಕ, ಮ್ಯಾಥ್ಸ್ ಮೂಲಕ ಅವ್ರು ಸಾಲ್ವ್ ಮಾಡಿದ್ದು ಏನು ಅಂತಂದರೆ, ಅದನ್ನೊಂದು ಪುಸ್ತಕವಾಗಿ ಬರೆದಿದ್ದಾರೆ ಅವರು. ಅದರ ಹೆಸರು ಕ್ಯಾಲ್ಕುಲಸ್ ಆಫ್ ಫ್ರೆಂಡ್ಶಿಪ್ ಅಂತ. ಮೊದಲು 10 ಪುಟನ ಯಾರಾದರೂ ಓದ್ಬೋದು, ಮ್ಯಾಥ್ಸ್ ಬೇಕು ಅಂತಿಲ್ಲ. ಅದು ಮುಂದಕ್ಕೆ ಓದೋಕ್ಕೆ ಸ್ವಲ್ಪ ಮಟ್ಟಿಗೆ ಮ್ಯಾಥ್ಸ್ ಬೇಕಾಗುತ್ತೆ. ಮೊದಲು 10 ಪುಟ ಮಾತ್ರ ಓದೋಕ್ಕೆ ಸುಮ್ಮನೆ ಒಂದು ಸ್ವಲ್ಪ ಮಿನಿಮಮ್ ಇಂಗ್ಲೀಷ್ ಇದ್ದರೂ ಸಾಕು. ಇಂಥ ಅದ್ಭುತವಾಗಿ ಅದು ಅವರು ಎಷ್ಟು ಪ್ರಖ್ಯಾತ ಪುಸ್ತಕ ಅಂತಂದರೆ, ಅವರಿಬ್ಬರ ಸ್ನೇಹವನ್ನು ಹೇಗೆ 30 ವರ್ಷ ಕಟ್ಟಿಕೊಡ್ತು, ಆ ಸ್ನೇಹದ ಮೂಲಕ ಮನುಷ್ಯನ ಬೆಳವಣಿಗೆ ಹೇಗಾಗುತ್ತೆ ಅಂತ. ಅಂದರೆ ಕ್ಯಾಲ್ಕುಲಸ್ ಮನುಷ್ಯನ ಬೆಳವಣಿಗೆಗೆ ಹೇಗೆ ಸಹಾಯ ಮಾಡುತ್ತೆ, ನಾವು ಕ್ಯಾಲ್ಕುಲಸ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಅವ್ರದ್ದೊಂದು ಟಾಕ್ ಇದೆ, ಬ್ಯೂಟಿ ಆಫ್ ಕ್ಯಾಲ್ಕುಲಸ್ ಅಂತ. ಆ ಮಟ್ಟದ ಇದನ್ನು ನಾವು ಮಾಡೋಕ್ಕಾಗ್ತಾ ಇಲ್ಲ ಇನ್ನು ಅಂತೇಳಿ. ಇದೆಲ್ಲ ಯಾಕೆ ಹೇಳ್ತಾ ಅಂತಂದರೆ, ವಿಜ್ಞಾನದ ಸಮಾಜಕ್ಕೆ ಬರೋಕ್ಕೆ ಎಲ್ಲ ಪ್ರಯತ್ನಗಳು ಯಾವ್ಯಾವ ಬಗೆಯಲ್ಲಿ ಮಾಡ್ತಾ ಇದ್ದಾರೆ, ಯಾವ್ಯಾವ ಜಗದಲ್ಲಿ ಇದಾಗ್ತಾಯಿದೆ ಅಂತ. ಈ ಥರದ ಒಂದು ಸಾಧ್ಯತೆ ಕೂಡ ಗಣಿತದಲ್ಲೂ ಕೂಡ ನಡೆದಂಥದ್ದು. ಮತ್ತು ನಮ್ಮದೇ ಒಂದು ಉದಾಹರಣೆ ಹೇಳ್ತೀನಿ ನಾನು. ನಮ್ಮ ಇವರು ಕನ್ನಡಿಗರು, ತಮಗೆ ಗೊತ್ತಿದ್ದಾರೆ, ಇವರು ಬಿ ಪಿ ರಾಧಾಕೃಷ್ಣ ಅವರು. ಬಿ ಪಿ ರಾಧಾಕೃಷ್ಣ ಅವ್ರದ್ದು ಇದೊಂದು ಬಹಳ ಪ್ರಖ್ಯಾತವಾದಂತಹ ಒಂದು ಸಂಶೋಧನಾ ಲೇಖನ. ಕಾವೇರಿ ನದಿ ಬಗ್ಗೆ ಕೇಳಿದಿರ ನೀವು? ಕಾವೇರಿ ನದಿಗೆ 2 ಜಲಪಾತ ಇದೆ ಗೊತ್ತಲ್ಲ. ನಮ್ಮ ಇಲ್ಲೋ ಶಿಂಷಾದಲ್ಲಿ ಶಿವನಸಮುದ್ರಮಲ್ಲಿ ಒಂದು, ಮುಂದೆ ಮೆಟ್ಟೂರ್ ಹತ್ರ ಒಂದು, ಆಮೇಲೆ ಅದ್ಯಾವುದು ಹೊಗೇನಕಲ್ ಫಾಲ್ಸ್ ಒಂದು. ಒಂದೇ ನದಿಗೆ 2 ಜಲಪಾತಗಳು ಯಾವ ನದಿಗೂ ಇರೋದಿಲ್ಲ. ಅದು 2 ನದಿ ಆಗಿರಲೇಬೇಕು ಅಂತ ಇವರ ಒಂದು ಇದು. ಯಾಕೆಂದರೆ ಯಾವುದೇ ನದಿಗಳು ಬಾಲ್ಯದಲ್ಲಿ ಮಾತ್ರ ಜಲಪಾತವನ್ನು ಹೊಂದಿರ್ತವೆ. ಅಂದರೆ ನದಿಗೂ ಕೂಡ ಜೀವನ ಅಂತಿರುತ್ತೆ, ಬಾಲ್ಯ, ಹರೆಯ, ಮುಪ್ಪು ಅಂತ. ಆ ಥರ 2 ನದಿಗಳು. ಮೊದಲನೇ ನದಿ ನಿಜಕ್ಕೂ ಕಾವೇರಿ ನಮ್ಮ ಕೋಲಾರದ ಒಳಗಡೆ ಹರ್ಕೊಂಡು ಹೋಗ್ತಾ ಇತ್ತು. ಒರಿಜಿನಲ್ ಕಾವೇರಿ, ಅಂದರೆ ಜನಗಳು ಏನೂ ಇರಲಿಲ್ಲ ಅವು ಬಿಡಿ ಅವಾಗ. ಒರಿಜಿನಲ್ ಕಾವೇರಿ ವಾಸ್ ಫ್ಲೋಯಿಂಗ್ ಥ್ರೂ ಕೋಲಾರ್, ಪೆನ್ನಾರ್ ರೀಜನಲ್ಲಿ. ಅದೇ ಚಿತ್ರಗಳಲ್ಲಿ ಕಾಣ್ತಾ ಇದೆ, ಇಲ್ಲಿ ಹೋಗ್ತಾ ಇದೆ ಅದು ಮೊದಲನೇ ಕಾವೇರಿ. ಈಗ ಹರಿತಾ ಇರೋ ಕಾವೇರಿ ಇಲ್ಲಿ. ಹೀಗಾಗ ಕಾರಣ ಅನ್ನೋದು ಅದಕ್ಕೊಂದು ಭಾಳ ದೊಡ್ಡ ಸಂಶೋಧನೆ. ಇದು ಕಾವೇರಿ ನದಿ ಒಂದಲ್ಲ 2, ಅಂದರೆ ಮೊದಲೇ ಡಿಸೈಡ್ ಆಗಿಬಿಟ್ಟಿದೆ. ನಿಸರ್ಗ ಕಾವೇರಿ ನಮ್ಮನ್ನು 2 ಮಾಡಿಟ್ಟಿದ್ದಾಳೆ. ಅದನ್ನು ಒಪ್ಪಿಕೊಂಡು ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದು ಸಂಶೋಧನಾ ಸಾರ. ಈ ಮಟ್ಟದಲ್ಲಿ ವಿಜ್ಞಾನ ಕೆಲಸ ಮಾಡುತ್ತೆ. ನಾನು ಇದನ್ನು ಬರೀಬೇಕಾದ್ರೆ ಸ್ವಲ್ಪ ಹೆದರ್ಕೊಂಡೇ ಬರೀತಾ ಇದ್ದೀನಿ. ಯಾಕೆಂದರೆ ಕಾವೇರಿ ಡಿಸ್ಪ್ಯೂಟ್ ಬಗ್ಗೆ ಗೊತ್ತೇ ಇದೆ, ಈಗ ಸ್ವಲ್ಪ ಕಡಿಮೆ ಆಗಿದೆ ಇತ್ತೀಚೆಗೆ. ಕಾವೇರಿ ಉರಿಯೋ ಬೆಂಕಿ ಅಂದರೆ ಆ ಥರದಲ್ಲಿ ಆಗ್ತಾ ಇತ್ತಲ್ವ ನಮ್ಮಲ್ಲಿ. ಸೊ ಈ ಥರದ ವಿಷಯಗಳನ್ನು ಕೂಡ ಎತ್ಕೊಂಡು ಸಂಶೋಧನಾ ಲೇಖನಗಳು ನಮ್ಮವರೇ ಕೂಡ ಮಾಡಿದ್ದಾರೆ ಅಂತ ಹೇಳ್ತಂತ. ಇದು ಒಂದು ಭಾಳ ಬೇರೆ ಥರದ ಕತೆ. ಈ ಶನಿ ಮನೆ ಹೊಕ್ಕೋಬಾರ್ದು ಅಂದ್ಕೋತೀವಲ್ವ ನಾವು. ಶನಿ ಮನೆ ಹೊಕ್ಕಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದರೆ ಭೂಮಿಗಿಂತ ಸುಮಾರು ಪಟ್ಟು ದೊಡ್ಡದು ಶನಿ. ಈ ಕತೆ ವಿಷಯ ನಾವು ಹೈಸ್ಕೂಲ್ ಹುಡುಗ ಹೇಳ್ತಾ ಇದ್ದ ಒಂದು ಸಾರಿ. ಶನಿ ಗ್ರಹ ಎಷ್ಟು ಚೆನ್ನಾಗಿದೆ ಅಂತಂದರೆ, ಅದರ ಬಳೆಗಳಲ್ಲಿ ನಾವೊಂದು ಸ್ಕೇಟಿಂಗ್ ಮಾಡಬೇಕು ಅಂತ. ಸುಮ್ಮನೆ ಅವನ ಇಮ್ಯಾಜಿನೇಷನ್. ಅದನ್ನೇ ಇಟ್ಕೊಂಡು ನೀವು ಎಷ್ಟು ಇದಂತಂದರೆ, ನಾವು ಕಳೆದ ವರ್ಷ ಶನಿಯ ಗ್ರಹದ ಕಳಿಸಿದಂಥ ಕ್ಯಾಸಿಡಿ ಅನ್ನೋ ಒಂದು ಉಪಗ್ರಹ ಆ ಬಳೆ ಮತ್ತು ಶನಿ, ನಿಜವಾದ ಶನಿ ಗ್ರಹ, ಅವುಗಳ ನಡುವಿನ ಜಾಗದಲ್ಲಿ ಡೈವ್ ಹೊಡೀತು. 22 ಡೈವ್ ಹೊಡೆದು ತನ್ನ ಜೀವನವನ್ನು ಮುಗಿಸ್ತದು. ಕ್ಯಾಸಿನಿ ಉಪಗ್ರಹ ಭಾಳ ಖ್ಯಾತಿಯನ್ನು. ಅದು ತೆಗೆದಂಥ ಫೋಟೋ ಎಷ್ಟಿದೆ ಅಂತಂದರೆ, ಭೂಮಿ ಚಿತ್ರ ಇಲ್ಲಿ ಕಾಣುತ್ತೆ ನೋಡಿ, ಇಲ್ಲೊಂದು ಸಣ್ಣ ಚಿತ್ರ ಕಾಣುತ್ತಲ್ಲ, ಇದು ಶನಿ. ಅದು ಅಲ್ಲಿಂದ ಅದು ನಮ್ಮ ಇದು. ನಾನು ಯಾಕೆ ಹೇಳ್ತೀನಿ, ಇಂಥವನ್ನೆಲ್ಲ ನನ್ನ ಜನಕ್ಕೆ ತಿಳಿಲಿ ಅಂತ ಹೇಳಿಬಿಟ್ಟು ನಾಸಾ ವೆಬ್ಸೈಟಲ್ಲಿ ಹಾಕಿದ್ದಾರೆ ಅವರು. ಅದೆಲ್ಲ ಡೀಟೇಲ್ಸ್ನವ್ರು ಕೊಡ್ತಾರೆ. ಅವ್ರು ಡೈವ್ ಹೊಡಿಬೇಕಾದ್ರೆ ಅದಕ್ಕೊಂದು ಸಿಮ್ಯುಲೇಷನ್ ಮಾಡಿ, ಅವತ್ತು ರಾತ್ರಿ 2 ಗಂಟೆ, ಮಧ್ಯರಾತ್ರಿ 1:15 2 ಗಂಟೆ ಮಧ್ಯೆ 22ನೇ ಡೈವ್ ಹೊಡೆದು ಅದು ತನ್ನ ಜೀವನ ಮುಗಿಸ್ತು. ಅವನ್ನೆಲ್ಲನೂ ಜನಕ್ಕೆ ಗೊತ್ತಾಗಲಿ ಅಂತ ಅವರು ಈ ಥರ ಚಿತ್ರಗಳು ಇದನ್ನೆಲ್ಲ ಹೇಳಿ ಇದು ಮಾಡಿ. ನಾನು ಅದನ್ನು ಸುಮ್ಮನೆ ಇದು ಮಾಡ್ತೀವಲ್ಲ, ಚಾರಣ ಅಂದರೆ ಅದಕ್ಕೆ ಹೋಗೋದು. ಆ ಥರ ಶನಿಗ್ರಹ ಚಾರಣ ಅಂತ ಏನೋ ಮಾಡಿ ತಮಾಷೆಗೆ ಮಾಡ್ಕೊಂಡಿದ್ದಂಥ ಚಿತ್ರ ಇದಷ್ಟೇ. ಒಂದು ವೇಳೆ ಇದೇ ಶನಿಗ್ರಹ ಚಂದ್ರ ಇರೋ ಅಂಥ ಜಾಗದಲ್ಲಿ ಇದ್ದುಬಿಟ್ಟಿದ್ರೆ, ದಿವಸ ನಮಗೆಲ್ಲೋ ಒಂದು ಕಡೆ ಹಿಂಗೆ ಕಾಣ್ತಾ ಇತ್ತು. ಅದು ಹಿಂದ್ಗಡೆ ಚಂದ್ರನಷ್ಟು ದೂರ ಶನಿಗ್ರಹ ಇದ್ದುಬಿಟ್ಟಿದ್ರೆ ಈ ಥರ ಒಂದು ಕಡೆ ಎಲ್ಲೋ ಒಂದು ಕಡೆ ಒಂದು ದೊಡ್ಡದಾಗಿ ಈ ಥರ ಕಾಣ್ತಾ ಇತ್ತಂತೆ. ಇರಲಿ, ಇವನ್ನೆಲ್ಲ ಉದ್ದೇಶಪೂರ್ವಕವಾಗಿ ಅದು ಸಮಾಜೀಕರಿಸೋದಕ್ಕೆ ವಿಜ್ಞಾನ ಮಾಡಿದಂಥ ಕೆಲವು ಪ್ರಯತ್ನಗಳಲ್ಲಿ ಒಂದು. ಓಕೆ, ಒಂದೊಂದು 5 ನಿಮಿಷ ಇದೆ ಅನ್ಕೋತೀನಿ ಸಮಯ ನನಗೆ. ಅಷ್ಟೊಳಗೆ ನಮ್ಮ ಕೆಲವು ಪ್ರಯತ್ನಗಳನ್ನ ಹೇಳ್ಬಿಟ್ಟು ನಾನು ಮಾತುಗಳು ಮುಗಿಸ್ತೀನಿ. ಈ ವರ್ಷ, ಕಳೆದ ವರ್ಷ BGL ಸ್ವಾಮಿಯವರ ಜನ್ಮಶತಮಾನೋತ್ಸವ ವರ್ಷ. ಆ ಕಾರಣಕ್ಕೋಸ್ಕರ ಒಂದಿಷ್ಟು ಸಸ್ಯಗಳನ್ನು, ಅಂದರೆ ಗಿಡಮರಗಳನ್ನು ನಾವು ಹೇಗೆ ಅದನ್ನು ನಮ್ಮನ್ನು ಒಬ್ರಿಗೊಬ್ರು ನಾವು ಮುಖಾಮುಖಿ ಆಗ್ತೀವಿ ಅನ್ನೋ ವಿಚಾರಗಳನ್ನು ಬರೆಯೋಣ ಅಂತ ಹೇಳ್ಬಿಟ್ಟು ನಾನೊಂದು ಬೇರೆ ಬೇರೆ ವಿಷಯಗಳಲ್ಲಿ ಒಂದು 100 ಅವ್ರ ಹೆಸರು ಬರೀಬೇಕು ಅಂತ ಪ್ರತಿ ವಾರ ಬರಿತಾ ಇದ್ದೀನಿ. ಅದನ್ನು ನಾನು ವೆಬ್ಸೈಟಲ್ಲಿ ಹಾಕಿ ಇದು ಮಾಡ್ತಾಯಿದ್ದೀವಿ. ಈ ಎಲ್ಲ ಗಿಡಮರಗಳನ್ನು ನಾವು ಆಹಾರಕ್ಕೆ ಬಳಸ್ತೀವಿ, ಇಲ್ಲ ಅಲಂಕಾರಕ್ಕೆ ಬಳಸ್ತೀವಿ, ಇಲ್ಲಾಂದರೆ ಔಷಧ ಮತ್ತೊಂದಕ್ಕೆ ಮಾಡ್ತೀವಿ. 3 ಉದಾಹರಣೆಗಳನ್ನ ಕೊಟ್ಟು ನಾನು ಮಾತುಗಳನ್ನು ಮುಗಿಸ್ತೇನೆ. ಇದು ನೆಲಗಡಲೆ.
ನೆಲಗಡಲೆ ಅಥವಾ ಕಡಲೆಕಾಯಿ ಅಂತೀವಲ್ಲ ನಾವು ಬಸವನಗುಡಿನಲ್ಲಿ ಕಡಲೆಕಾಯಿ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಬೇಕಾಗಿಲ್ಲ. ಆ ವಿಷಯ ಇಟ್ಕೊಂಡು ಬರೆದಂಥ ಕಟ್ಟೆ. ಈಗಿರೋ ನೆಲಗಡಲೆ ಅದ್ರ ಹಿಂದೆ 4 ಜನ ಭಾಳ ದೊಡ್ಡ ಖ್ಯಾತರಿದ್ದಾರೆ. ಅದ್ರಲ್ಲಿ ಒಬ್ಬರು ಜಿಮ್ಮಿ ಕಾರ್ಟರ್ ಕೂಡ. ಜಿಮ್ಮಿ ಕಾರ್ಟರು ಒಬ್ಬ ನೆಲಗಡಲೆ ಮಾರೋ ಹುಡುಗ, ಅಮೆರಿಕಾದ ಪ್ರೆಸಿಡೆಂಟ್ ಆದರು. ಅವ್ರ ಗುರುತು ನೆಲಗಡಲೆನೇ ಆಗಿತ್ತು. ಅದೇ ಚಿತ್ರ ಇವತ್ತಿಗೂ ಅಲ್ಲಿದೆ ಅಂತೆ. ಇಲ್ಲಿ ನಾನು ಯಾಕೆ ಹೇಳಿದ್ದೇನೆ, ಇಂಥ ಎಲ್ಲ ವಿಷಯಗಳೆಲ್ಲ ನೆಲಗಡಲೆ ಸುತ್ತುವಿವೆ. ಅದಕ್ಕಿಂತ ಮುಖ್ಯವಾಗಿ ಜಾರ್ಜ್ ವಾಷಿಂಗ್ಟನ್ ಕಾರ್ವರ್ ಅಂತ ಅಮೆರಿಕಾದ ಒಬ್ಬ ಖ್ಯಾತ ವಿಜ್ಞಾನಿ, ಒಬ್ಬ ನೀಗ್ರೋ, ಅಮ್ಮ ಇಲ್ಲ ಅಪ್ಪ ಇಲ್ಲ ಯಾರು ಅಂತ ಗೊತ್ತಿಲ್ಲ, ಆತ ವ್ಯಕ್ತಿ ನೆಲಗಡಲೆನಲ್ಲಿ 300 ಬಗೆಯ ವಿಶೇಷವಾದಂಥ ಉತ್ಪನ್ನಗಳನ್ನು 1 ಶತಮಾನದ ಹಿಂದೆಯೇ ತಯಾರು ಮಾಡಿ ಅಮೇರಿಕಾದ ಆರ್ಥಿಕತೆಯನ್ನು ಬಲಪಡಿಸೋದಕ್ಕೆ ಸಹಾಯ ಮಾಡಿದೆ. ಇವತ್ತಿಗೂ ಅಮೇರಿಕ ಹೆಚ್ಚು ಬಲಾಢ್ಯ ಆಗಿದೆ ಅಂದರೆ, ಕ್ರಾಪ್ ಮೂಲಕ ಆಗಿದೆ ಅಂದರೆ ಅದು ನೆಲಗಡಲೆ ಮೂಲಕ ಆಗಿದೆ. ಸೊ ಈ ಥರದ ಎಲ್ಲ ಅಂದರೆ ಯಾಕೆ ಇಂಥವನ್ನೆಲ್ಲ ಸೇರಿಸ್ಬಿಟ್ಟು ಬೇರೆ ಬೇರೆ ಕತೆ ಇಟ್ಕೊಂಡು ನಾನು ಕಥೆಯನ್ನು ಹೆಣೆದು ಮಾಡಿದ್ದೀನಿ. ಅದೆಲ್ಲ ಈ ಥರ ಇದು ಉದ್ದೇಶ ಇಷ್ಟೇ. ವಿಜ್ಞಾನ ಅಂದರೆ ವಿಜ್ಞಾನದ ಮೂಲಕ, ಗಿಡಮರಗಳ ಮೂಲಕ ವಿಜ್ಞಾನದ ಇಟ್ಕೊಂಡು ಜನಗಳನ್ನ ತಲುಪುವಂಥ ಕೆಲಸ ಅಂತೇಳಿ. ಮುಂದೆ ಈ ಹೂವಿನ ಗಿಡ ನೋಡಿರ್ತೀರ ನೀವು, ಇದು ಸ್ಪ್ಯಾತೋಡಿ ಅಥವಾ ನೀರ್ಕಾಯಿ ಮರ ಅಂಥೇಳಿ. ಇದಕ್ಕೂ ಒಂದು ವಿಶೇಷವಾದ ಕಥೆ ಇದೆ. ಆ ಕಾಯಿ ಅನ್ನೋದು ಕಾಯಿ ಅಲ್ಲ, ಆ್ಯಕ್ಚುಲಿ ಅದು ಮೊಗ್ಗಿನೊಳಗೆ ನೀರು ಯಾವ ಗಿಡ ಮರಕ್ಕೂ ಇಲ್ಲ, ಈ ಮರಕ್ಕೆ ಮಾತ್ರ ಇದೆ. ಆಮೇಲೆ ಈ ಮರದ ಕ್ಲಾಸಿಫಿಕೇಷನಲ್ಲಿ, ವರ್ಗೀಕರಣದಲ್ಲಿ ಈ ಮರಕ್ಕೆ ಕುಟುಂಬ ಅಥವಾ ಏನಂತಿದೆ ಅದರ ಒಂದೇ ಒಂದು ಸಸ್ಯ ಇದು. ಆ ಜಂಬ ಕೂಡ ಇದೆ ಅದಕ್ಕೆ. ಹಾಗಾಗಿ ಭಾಳ ಅದಕ್ಕೆ ಸೌಂದರ್ಯವನ್ನು ನೋಡ್ಬೇಕು ನೀವು. ಈಗೆಲ್ಲ ಇದು ಬಿಟ್ಟು ಅಲ್ಲಿ ಹೂವೆಲ್ಲ ಉದುರಿಸ್ಬಿಟ್ಟು ಎಲೆ ಬಿಟ್ಟಿದೆ ಈಗಾಗಲೇ. ಅದ್ರ ಗಿಡ ಹೂ ಬಿಟ್ಟಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದರೆ, ಎಷ್ಟು ಚೆನ್ನಾಗಿ ಕಾಣೋದು ಒಂದೇ ಅಲ್ಲ, ಪಕ್ಕದಾಗ ಯಾರು ಇನ್ನೊಂದು ಗಿಡ ಇದ್ದರೆ ಅದು ನನಗಿಂತ ಎಲ್ಲಿ ಎತ್ತರ ಬೆಳೆದು ಬಿಡುತ್ತೋ ಅಂತ ಇದು ಅದ್ರ ಪಕ್ಕಕ್ಕೆ ಕಾಂಪೀಟ್ ಮಾಡಿ ಅದಕ್ಕಿಂತ ಜಾಸ್ತಿ ಎತ್ತರ ಬೆಳೆಯುತ್ತಂತೆ. ಇದನ್ನು ಆಫ್ರಿಕಾದಲ್ಲಿ ಕಲ್ತ್ಕೊಂಡಿದೆ. ಅದು ಸಾಲದಕ್ಕೆ ಬೆಂಗಳೂರಿಗೆ ಬಂದಾಗ ಏನಾಗಿದೆ, ಪಕ್ಕದ ಬಿಲ್ಡಿಂಗ್ ಇದೆ, ಸಿಟ್ಟು ಬರುತ್ತೆ ಅದಕ್ಕೆ. ಬಿಲ್ಡಿಂಗಿಂತ ಎತ್ತರ ಬೆಳೆಯುತ್ತೆ. ಇಲ್ಲಿ ನಾನು ನೋಡಿದ್ದೀನಿ, ಬಿಲ್ಡಿಂಗಿಂತ ಎತ್ತರ ಬರೋ ದಾಖಲೆಗಳು ಕೂಡ ಇದ್ದಾವೆ. ಪಕ್ಕದಲ್ಲಿ ಏನೇ ತನಗಿಂತ ಎತ್ತರ ಬೆಳೆಯೋದನ್ನು ಈ ಮರ ಸಹಿಸೋದಿಲ್ಲ. ಸೊ ನಾನು ಸುಮ್ಮನೆ ಒಂದು ಪರಿಚಯಿಸೋದಕ್ಕೆ ಹೇಳ್ತೀನಿ. ಈ ಥರ ಸುಮಾರು ಸಂಗತಿಗಳಿದ್ದಾವೆ. ಇದು ನೋಡಿರ್ತೀವಿ ನಾವು, ಶ್ರೀಮುದ್ರೆ ಗಿಡ ಅಂಥೇಳಿ. ಇದು ನಮ್ಮ ಎಲ್ಲರ ಹಿತ್ತಲಲ್ಲಿ ಎಲ್ಲ ವೇಸ್ಟಾಗಿ ಬೆಳೆಯೋದು. ಎಷ್ಟರ ಮಟ್ಟಿಗೆ ಜಗತ್ತನ್ನು ಹರಡ್ಕೊಂಡಿದೆ ಅಂತಂದರೆ, ಈ ಮ್ಯಾಪಲ್ಲಿ ನಾನು ಗುರುತಿಸಿದ್ದೀನಿ ನೋಡಿ, ಎಲ್ಲೆಲ್ಲೆಲ್ಲೆಲ್ಲೆಲ್ಲಿದೆ ಅಂತ. ಎಲ್ಲ ಕಡೆ ಇದ್ರ ಬಗ್ಗೆ ನಮ್ಮ ಊರಲ್ಲಿ ಒಂದು ತಮಾಷೆ ಅಂದರೆ, ಇದನ್ನು ದನಕರುಗಳಿಗೆ ಅದು ಬೇದಿ ಅಂದರೆ ಸಗಣಿಯನ್ನು ನೀರಾಗಿ ಹಾಕ್ತಾ ಇದ್ದಾಗ ಅಂಥ ಸಂದರ್ಭದಲ್ಲಿ ಅದಕ್ಕೆ ಕೊಟ್ಟು ತಿನ್ನಿಸಿ ಅದನ್ನು ಕಡಿಮೆ ಮಾಡ್ತಾರೆ. ಇದನ್ನು ಇಟ್ಕೊಂಡು ನಾವು ಒಂದು ಸಂಶೋಧನೆ ಮಾಡಿ ಅದೊಂದು ಪ್ರಯೋಗ ಮೂಲಕ ಪಬ್ಲಿಷ್ ಮಾಡಿ ಇದನ್ನು ಮಾಡಿ ಎಷ್ಟು ಮಟ್ಟಿಗೆ ಅದು ಆ ಪೇಪರು ಇವತ್ತು ಇದಾಗಿದೆ ಅಂತಂದರೆ, ಸುಮಾರು ಒಂದು ಕನಿಷ್ಠ ಒಂದು ತಿಂಗಳಿಗೆ ಅಥವಾ 2-3 ತಿಂಗಳಿಗೆ ಒಂದು ಸರಿನಾದ್ರು ಯಾರಾದರೂ ನನ್ನ ಮೇಲಿಗೆ ಅದನ್ನು ಇದು ಬರುತ್ತೆ, ಪಿಂಗ್ ಬರುತ್ತೆ, ಇದನ್ನು ಬಳಸಿದ್ದೀವಿ ಅಂತೇಳಿ. ಅಂದರೆ ನಮ್ಮ ಮನೆ ಹಿತ್ತಲಲ್ಲಿದ್ದ ಗಿಡ ಇವತ್ತು ಜಗದ್ವಿಖ್ಯಾತವಾಗಿ ಒಂದು ಸಂಗತಿಯಾಗಿ ವಿಜ್ಞಾನದ ಸಂಗತಿ ಇಟ್ಕೊಳ್ಳೋಕ್ಕೆ ಅದು ಪ್ರಸಾರವಾಗಿತ್ತು ಅಂಥೇಳಿ. ಇದಕ್ಕೂ ಮುಖ್ಯ ಕಾರಣ ಏನಂದರೆ, ಅದನ್ನು ನಾನು ಮಾಡೋಕ್ಕೆ ಸಾಧ್ಯ ಆಗಿದ್ದು, ಮಲ್ಲೇಶ್ವರಮಲ್ಲಿ ರೈಲ್ವೆ ಸ್ಟೇಷನ್ ಹತ್ತಬೇಕಾಗಿತ್ತು. ಸ್ಟೇಷನ್ನಲ್ಲಿ ಬಾಗಿಲು ತೆಗಿಲಿಲ್ಲ. ಅದು ಒಳಗಿದ್ದರು ಹೊರಗಿಂದ ಬಡ್ಕೊಳ್ತಾ ಇದ್ದೀನಿ. ಯಾರೋ ಒಬ್ಬರು ಬಂದು ಬಾಗಿಲು ಲಿಟ್ರಲಿ ನನ್ನ ಎತ್ಕೊಂಡವರು ಒಬ್ಬ ಔಷಧ ವಿಜ್ಞಾನಿ ಆಗಿದ್ದರು. ಏನು ಯಾರು ನೀವು ಅಂತೆಲ್ಲ ಕೇಳ್ಕೊಂಡು ನಾವಿಬ್ಬರೂ ಸೇರಿ ಮಾಡಿದಂಥ ಸಂಶೋಧನೆ. ಅಂದರೆ ಹೇಗೆ ನಮಗೆ ಸಮಾಜದ ನಡುವೆ ಬದುಕೋಕ್ಕೆ ಅವಕಾಶ ಕೊಡುತ್ತೆ ವಿಜ್ಞಾನ ಅಂತ. ಅವರಿಗೆ ನೀವು ಯಾರು ಅಂತ ಮಾತಾಡಿದಾಗ ಅವರೊಬ್ಬರು ಫಾರ್ಮಾಸಿಸ್ಟ್ ಆಗಿದ್ದರು. ಓ ಹೌದಾ, ನಮ್ಮ ಮನೆ ಹಿತ್ತಲು ಈ ಥರ ಗಿಡ ಇದೆ, ಅದು ಇದೆಲ್ಲ ಮಾತ್ರ. ನಾವು ಈಗೂ ಫ್ರೆಂಡ್ಸ್, ನಾವು ಇವಾಗ 20 ವರ್ಷದಿಂದ ನಾವಿಬ್ಬರೂ ಸೇರಿ ಆ ಒಂದು ಸಂಶೋಧನೆ. ಯಾರೋ ಒಬ್ಬರು ನನಗೆ ಬಸ್ ಸ್ಟ್ಯಾಂಡಲ್ಲಿ ರೈಲ್ವೆ ಸ್ಟೇಷನಲ್ಲಿ ಸಿಕ್ಕಂಥವ್ರು. ಸೊ ಈ ಥರದ್ದೆಲ್ಲ ಸುಮಾರು ಈಗಾಗಲೇ 35 ಪ್ಲ್ಯಾಂಟ್ಸ್ ಬಗ್ಗೆ ನಾನು ಇದನ್ನು ಬರೆದಾಗಿದೆ. ಸುಮಾರು ಕಥೆಗಳು, ಒಂದು ಪುಸ್ತಕ ಕೂಡ ಬರುತ್ತೆ. ಇರಲಿ, ಈಗ ಮುಂದಿನ ವಾರ ನಾಳೆ ನಾಡ್ದು ಬರೀಬೇಕಾಗಿರೋದು ಹಲಸಿನ ಬಗ್ಗೆ. ಇದನ್ನು ಹೇಳ್ಬಿಟ್ಟು ನಾನು ಮಾತನ್ನು ಮುಗಿಸ್ತೀನಿ. ಹಲಸು ಎಷ್ಟರ ಮಟ್ಟಿಗೆ ಅಂತ ನೀವು ಆ ಚಿತ್ರ ಕಾಣ್ತಾ ಇದೆ, ದಟ್ಟ ಹಲಸಿನ ಮರ ಹೆಂಗಿರುತ್ತೆ ಅಂದರೆ ದಟ್ಟ ಹಸಿರಾಗಿರುತ್ತೆ. ಎಲ್ಲೆಲ್ಲಿ ಹಸಿರು ಜಾಸ್ತಿ ಇರುತ್ತೆ ಅಲ್ಲೇ ಬೆಳೆಯುತ್ತದೆ, ದಟ್ಟ ಹಸಿರು. ನಮ್ಮ ಕೇರಳ ಸುತ್ತಲೂ ಕೇರಳದಿಂದ ಆರಂಭವಾಗಿ ನಮ್ಮ ಮುಂಗಾರು ಮಾರುತಗಳು ಹೆಂಗೆ ಹೋಗ್ತಾವೋ, ಫಸ್ಟ್ ಬರೋದೆಲ್ಲ ಕೇರಳಕ್ಕಲ್ವಾ. ಕೇರಳಕ್ಕೆ ಬಂದುಬಿಟ್ಟು ನಮ್ಮ ಪಶ್ಚಿಮ ಘಟ್ಟಗಳಲ್ಲೇ ದಾಟಿ ಅರೇಬಿಯನ್ ಸೀನ್ ಮೂಲಕ ಬಂಗಾಳ ಕೊಲ್ಲಿಯನ್ನು ಎಂಟ್ರಾಗಿ ಮುಂದಕ್ಕೆ ಇಂಡೋನೇಷ್ಯಾ ಮೂಲಕ ಹೋಗ್ತಾವೆ. ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ಹಲಸಿನ ಮರ ಇದೆ. ಎಷ್ಟರ ಮಟ್ಟಿಗೆ ಅಂತಂದರೆ, ಶ್ರೀಲಂಕಾದ ರಾಷ್ಟ್ರೀಯ ಮರ ಹಲಸು, ಬಾಂಗ್ಲಾದೇಶದ ರಾಷ್ಟ್ರೀಯ ಮರ ಹಲಸು. ನಾವು ತಿಂತೀವಿ ಅಂದ್ಕೊಂಡಿದ್ದೀವಿ. ನಿಮಗೆ ತಮಾಷೆ ಅನಿಸ್ಬೋದು, ಕೇರಳದಲ್ಲಿ ಹಲಸು ಒಟ್ಟು ಬಿಡೋ ಸಂಖ್ಯೆ 30 ಕೋಟಿ ಹಲಸಿನ ಹಣ್ಣುಗಳು. ಅದರಲ್ಲಿ 10 ಕೋಟಿ ಹಣ್ಣುಗಳು ಹಾಗೆ ಬಿದ್ದು ಹೋಗ್ಬಿಡ್ತವೆ. ಇದು ಬರೀ ಕೇರಳದ ಕಥೆ. ಆದರೆ ತ್ರಿಪುರಾದಲ್ಲಂತೂ ಇನ್ನೂ ಜಾಸ್ತಿ, ಎಣಸೋಕ್ಕೆ ಆಗಲ್ಲ ಅವ್ರಿಗೆ. ಅವ್ರಿಗೆ ಗೊತ್ತೇ ಇಲ್ಲ ಹೆಚ್ಚು ಹಲಸಿನ ಬಳಸೋದ್ರ ಬಗ್ಗೆ. ಅಷ್ಟು ಮರಗಳು, ಅಷ್ಟು ಇದನ್ನು ಹಲಸು ಇದು ಮಾಡ್ತಾಯಿದೆ. ಎಷ್ಟರ ಮಟ್ಟಿಗೆ ಅಂತಂದರೆ, ಕಳೆದ ವರ್ಷ 2016ರಲ್ಲಿ ಕೊಲ್ಲಂ ಹತ್ರ ಒಂದು ಊರಿನಲ್ಲಿ ಒಂದು ಬೆಂಕಿ ಅಪಘಾತ ಆಯಿತು. 115 ಜನ ಸತ್ತೋದ್ರು. ಅದರಲ್ಲಿ ದೆವ್ವಗಳಾಗಿ ಬಂದದ್ದಂಥ ಒಂದು ಕಥೆಯನ್ನು ಇಟ್ಕೊಂಡು ತಮಾಷೆ ಮಾಡಿಕೊಂಡು ಹಲಸಿನ ಮರವನ್ನು ಹೀರೋ ಮಾಡಿ ಮಲಯಾಳಮಲ್ಲಿ 2017ರಲ್ಲಿ ಒಂದು ಸಿನಿಮಾ ಮಾಡಿದರು. ಆ ಸಿನಿಮಾ ಹೆಸರು ಕುಟ್ಟಂ ಪಿಳ್ಳೆಯೊಡೆ
ಶಿವರಾತ್ರಿ ಅಂತ. ಕುಟ್ಟಂಪಿಳ್ಳೆ ಅನ್ನೋರು ಅವ್ರ ಹೆಸರು, ನಾಯಕನ ಹೆಸರು. ಅವ್ರ ಮನೇಲಿ ಶಿವರಾತ್ರಿ ಹಬ್ಬ ನಡೆಯುತ್ತೆ. ಆ ಹಬ್ಬದಲ್ಲಿ ಎಲ್ಲ ಬರೀ ಹಲಸಿನ ಅಡುಗೆನೆ. ಆ ವೈಭವ ನೋಡಬೇಕಾದ್ರೆ ಸಿನಿಮಾನೇ ನೋಡ್ಬೇಕು ನೀವು. ಅದನ್ನ ಹಲಸು ಹೆಂಗೆ ತಮಾಷೆ ಮಾಡ್ತಾರಂತೆ ಕೇರಳದ ಮಕ್ಕಳು. ಪರವಾಗಿಲ್ಲ, ನ್ಯೂಟನ್ನು ಇಂಗ್ಲೆಂಡಲ್ಲಿ ಹುಟ್ಟಿದ ಬದುಕದ, ನಮ್ಮೂರಲ್ಲಿ ಹುಟ್ಟುಬಿಟ್ಟಿದ ತಲೆ ಮೇಲೆ ಸೇಬ್ ಬೀಳ್ತಿರಲಿಲ್ಲ, ಹಲಸಿನ ಹಣ್ಣು ಬೀಳ್ತಿತ್ತು ಅಂತ. ಅದನ್ನೇ ಬ್ಯಾಕ್ ಟ್ರಾಪಲ್ಲಿ ಇಟ್ಕೊಂಡು ಈ ನಾಯಕನ್ನ ಸಾಯಿಸೋದಕ್ಕೆ ಹಲಸಿನ ಹಣ್ಣನ್ನು ಬೀಳಿಸ್ತಾರೆ ಆ ಚಿತ್ರದಲ್ಲಿ. ಅದು ಭಾಳ ಮಲಯಾಳಂ ಚಿತ್ರ. ಅದರೊಳಗೆ ಅಂದರೆ ತುಂಬ ಕಷ್ಟಪಟ್ಟು 3-4 ಸಲ ನೋಡಬೇಕಾಯ್ತು ಅದನ್ನು. ಆ ಇಡೀ ಚಿತ್ರ ಹಲಸಿನ ಹಣ್ಣಿನ ಸುತ್ತ ಹಲಸಿನ ಮರನ ಕಡಿಬೇಕು ಅಂತಿರ್ತಾರೆ, ಅದು ಉಳಿಸೋದ್ರ ಬಗ್ಗೆ ಆ ಚಿತ್ರ ಇದೆ. ಸೊ ಈ ಥರ ಸಾಮಾಜಿಕ 50 ಬಗೆಯ ಆಹಾರಗಳನ್ನು ಹಲಸಿನಲ್ಲಿ ಮಾಡುತ್ತೆ. ಹಲಸು ಹಣ್ಣು ಒಂದಲ್ಲ, ಅದರೊಳಗೆ 100 ಹಣ್ಣುಗಳನ್ನ ಒಂದು ಪ್ಯಾಕ್ ಮಾಡಿ ಕೊಡುತ್ತೆ, ರೆಡಿ ಮಾಡಿ ಒಂದೇ ಸಾರಿಗೆ. ಅದು ಭಾಳ ವಿಚಿತ್ರ. ಆ ಥರ ನಿಸರ್ಗದಲ್ಲಿ ಯಾವುದಿಲ್ಲ. ಅತ್ಯಂತ ತಿನ್ನುವ ಹಣ್ಣುಗಳಲ್ಲಿ ಅತ್ಯಂತ ದೊಡ್ಡ ಹಣ್ಣು ಹಲಸು. 70 kg ಒಂದೇ ಹಣ್ಣಿರುತ್ತೆ, ಅರ್ಧ kg ಇರುತ್ತೆ. ಸೊ ಈ ಥರದ ವಿಷಯಗಳೆಲ್ಲ ಹಲಸಿನಲ್ಲಿವೆ. ಸಾಲದಕ್ಕೆ ಅದು ಹೆಂಗೆ ಮೂವ್ ಆಗಿದೆ ಅಂತಂದರೆ, ನಮ್ಮೆಲ್ಲ ಮುಂಗಾರು ಮಾರುತ ಹೆಂಗೆ ಹೋಗ್ತೋ ಅಲ್ಲೆಲ್ಲ ಹೆಂಗೆ ಮೂವ್ ಆಗಿದೆ. ಮತ್ತು ಇಡೀ ಕಲ್ಚರ್ನ ನಿರ್ಧರಿಸುತ್ತೆ ಎಷ್ಟರ ಮಟ್ಟಿಗೆ ಅಂತ. ಆ ಇಡೀ ಸಿನಿಮಾ ಹೆಂಗಿದೆ ಅಂತಂದರೆ, ಹಲಸಿನ ಮರನ ತೊಂದರೆಗೆ ಸಿಕ್ಕಾಕ್ಕೊಂಡಿದೆ ಅಂದರೆ ಕೇರಳ ಒಂದು ರೀತಿಯ ಡಚ್ಚರಿಂದ, ಪೋರ್ಚುಗೀಸರಿಂದ, ಆಂಗ್ಲರಿಂದ, ಆಮೇಲೆ ಈಗೂ ಕೆಲಸ ಸಿಗದೆ ಹೊರಗೆ ಬರೋರೆ ಕೇರಳೈಟ್ಸ್. 10,000 ರೂಪಾಯಿಗೆ ಒಬ್ಬರಿಗೆ ಕೆಲಸ ಮಾಡ್ತಾಯಿದ್ದಾರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ. MSc ಆಗಿದೆ, 10,000 ರೂಪಾಯಿ ಅವ್ರ ಮೇಲೆ. ಅಂದರೆ ಆ ಥರದ ಕ್ರೈಸಿಸ್ಗಳನ್ನ, ಅಂದರೆ ಒಂದು ರೀತಿ ಬಿಕ್ಕಟ್ಟುಗಳನ್ನು ಒಂದು ಸಾಂಸ್ಕೃತಿಕವಾಗಿ ಹೇಗೆ ಎದುರಿಸ್ತಾ ಇದ್ದಾರೆ, ಅದನ್ನ ಇಟ್ಕೊಂಡು ಆ ಹಲಸಿನ ಮರನ ಕಟ್ಟೆ ಇಟ್ಕೊಂಡು ಹಲಸಿನ ಮರ ಉಳಿಸೋದು. ಅಂದರೆ ಈ ಥರದ ಎಲ್ಲದನ್ನು ಕೂಡ ಮಾಡೋದಕ್ಕೆ ವೈಜ್ಞಾನಿಕ ಸಂಗತಿಗಳು ಕೆಲಸ ಮಾಡ್ತವೆ ಅಂತ ಹೇಳ್ತೀನಿ. ಇನ್ನೆರಡು ಸ್ಲೈಡ್ ಇದೆ, ಮುಗಿಸ್ಬಿಡ್ತೀನಿ. ಈ ಜೀಬ್ರಾಗೆ ಅಂದರೆ ಪಟ್ಟೆ ಕುದುರೆಗೆ ಪಟ್ಟೆಗಳು ಯಾಕಿವೆ ಅನ್ನೋದೊಂದು ಒಂದು ಯಾಕೆ ನಮ್ಮ ಸಾಮಾಜೀಕರಣದ ವಿಷಯದಲ್ಲಿ ನಾವು ಭಾಳ ಸೀರಿಯಸ್ ಆಗಿರಬೇಕು ಅನ್ನೋದಕ್ಕೆ ನನ್ನದೇ 2 ಉದಾಹರಣೆ ಇಟ್ಕೊಂಡು ಹೇಳ್ತಾಯಿದ್ದೆ ನಾನು. ಸುಧಾದಲ್ಲೊಂದು ಆರ್ಟಿಕಲ್ ಬಂತು. ಸುಧಾ ಭಾಳ ಖ್ಯಾತ ಪತ್ರಿಕೆ. ಅದರಲ್ಲಿ ಏನಂತ ಬಂತು ಅಂದರೆ 2017ರಲ್ಲಿ ಬಂದದ್ದು. ಇಲ್ಲಿ ಕ್ಲೀನಾಗಿ ಡೇಟ್ ಕೂಡ ಇದೆ. 2017ರಲ್ಲಿ ನಾನು ಈ ಪತ್ರ ಬರೆದದ್ದು ಸಂಪಾದಕರಿಗೆ. ಪಟ್ಟೆ ಕುದುರೆಗೆ ಪಟ್ಟೆಗಳು ಯಾಕಿವೆ ಅನ್ನೋದು ಇನ್ನೂ ಗೊತ್ತಿಲ್ಲ ಅನ್ನೋ ಲೇಖನ 21ನೇ ಶತಮಾನದಲ್ಲಿ ಪ್ರಕಟ ಮಾಡುತ್ತದು. ಆದರೆ 17ನೇ ಶತಮಾನದಲ್ಲಿ ಡಾರ್ವಿನ್, ವ್ಯಾಲೆಸ್ ಅದ್ರ ಬಗ್ಗೆ ಕೆಲಸ ಮಾಡಿದ್ದಾರೆ, ಪಟ್ಟೆ ಕುದುರೆಗೆ ಪಟ್ಟೆ ಯಾಕಿರ್ತವೆ ಅಂತ. ಇದನ್ನು ನಾನು ಒಂದು ಇಂಟರ್ನ್ಯಾಷನಲ್ ಜರ್ನಲ್ ಬರೆದು ರೆಫರೆನ್ಸ್ ಎಲ್ಲ ಕೊಟ್ಬಿಟ್ಟು ನಾನು ಸಂಪಾದಕರಿಗೆ ಪತ್ರ ಬರೆದೆ. ಆಸ್ ಎಕ್ಸ್ಪೆಕ್ಟೆಡ್ ಉತ್ತರ ಬರಲಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ನಾವು ವೈಜ್ಞಾನಿಕ ಸಂಗತಿಗಳು ಕೂಡ ಮರ್ಯಾದೆ ಅಂತೇಳಿ. ಇನ್ನು JD ಬರ್ನಾಲ್ ಅಂತ ಬಹಳ ಖ್ಯಾತರಾದಂಥ ವಿಜ್ಞಾನಿಯವರು. ಎಷ್ಟರ ಮಟ್ಟಿಗೆ ಖ್ಯಾತ ಅಂತಂದರೆ, ನಮ್ಮಲ್ಲಿ ಕುವೆಂಪು ಇದ್ದಾಗ ಅವ್ರ ಮಗ ಇನ್ನೂ ಶ್ರೇಷ್ಠ ಅಂತ ನಾವು ಹೆಂಗೆ ತಮಾಷೆ ಮಾಡ್ತೀವಲ್ಲ, ಕುವೆಂಪುನ ಭಾಳ ಮುಖ್ಯವಾದ ಕೊಡುಗೆ ಏನು ಅಂತಂದರೆ ತೇಜಸ್ವಿ ಅಂತ ಅಂತಾರೆ. ಹಾಗೆ JD ಬರ್ನಾಲ್ ಅವ್ರ ಮಗ ಮಾರ್ಟಿನ್ ಬರ್ನಾಲ್ ಇನ್ನೂ ಖ್ಯಾತನಾದಂಥ ವಿಜ್ಞಾನಿ. ಅವ್ರದ್ದು ಸೈನ್ಸ್ ಇನ್ ಹ್ಯೂಮನ್ ಹಿಸ್ಟ್ರಿ ಅಂತ ಒಂದು ಪುಸ್ತಕ ಇದೆ, 4 ವಾಲ್ಯೂಮಲ್ಲಿದೆ. ಅದನ್ನು ಬರೆದಿದ್ದೇ ಸೋಷಿಯಲೈಸೇಷನ್ ಉದ್ದೇಶಕ್ಕೆ, ವಿಜ್ಞಾನದ ಮಹತ್ವಗಳನ್ನು ಮತ್ತು ಅದ್ರ ಏನೇ ಆಗು ಹೋಗುಗಳಿದ್ರು ಚರ್ಚೋದಕ್ಕೆ 4 ವಾಲ್ಯೂಮ್ಗಳಲ್ಲಿ ಪುಸ್ತಕ ಬಂತು. ಅದು ಕನ್ನಡಕ್ಕೆ ಅನುವಾದ ಆಯಿತು. ಅನುವಾದ ಆದಾಗ ಒಂದು ಪತ್ರಿಕೆ ಅದ್ರ ಬಗ್ಗೆ ಪ್ರಕಟಿಸುತ್ತೆ, ವಿಷವರ್ತುಲಗಳ ವಿಜ್ಞಾನ ಅನ್ನೋ ಟೈಟ್ಲಲ್ಲಿ ಅದನ್ನು ಪ್ರಕಟಿಸಿ. ಜನ ಏನು ತಗೋತಾರೆ, ಇಡೀ JD ಬರ್ನಾಲ್ ಕೆಲಸನೇ ಮರೆತುಬಿಡ್ತಾರೆ. ಪಾಪ ಜೀವ ತೆಗೆದ್ರು. JD ಬರ್ನಾಲ್ ನಮಗೆ ಭಾಳ ಚೆನ್ನಾಗಿ ಗೊತ್ತು, ಇಂಡಿಯಾಕ್ಕೆ ಬಂದು ಹೋಗಿದ್ದಾರೆ ಅವರು. ಸೊ ಯಾಕೆ ಈ ಥರದ ಸಮಸ್ಯೆ ಇದೆ ಅಂತಂದರೆ, ನಾವು ಯಾವ ವಿಷಯಗಳನ್ನು, ಅದರಲ್ಲೂ ವಿಜ್ಞಾನದ ವಿಷಯಗಳನ್ನು ಆಳವಾಗಿ ತಿಳ್ಕೊಳ್ಳೋ ಪ್ರಯತ್ನ ನಾವು ಮಾಡೋದಿಲ್ಲ ಅಂಥೇಳಿ. ಸೊ ಈಗ ಜನಕ್ಕೆ, ಸಾಮಾನ್ಯ ಜನ ಓದೋದು ಅಷ್ಟೇ, ವಿಷವರ್ತುಲದಲ್ಲಿ ವಿಜ್ಞಾನ ಅಂತ. JD ಬರ್ನಾಲ್ ಬಗ್ಗೆ ಪಾಪ ಯಾರಿಗೂ ಗೊತ್ತಿರಲ್ಲ, ಉಳಿದಿದ್ದೆಲ್ಲ. ಸೊ ಈ ಥರದ ಇದನ್ನು ಅಂತ ಒಂದು 100 ಉದಾಹರಣೆಗಳನ್ನ ನಾನು ಕೊಡಬಲ್ಲೆ, ಇಟ್ಕೊಂಡಿದ್ದೀನಿ ಅವನ್ನೆಲ್ಲ. ಯಾಕೆ ಅಂತಂದರೆ, ನಾವು ಸಮಸ್ಯೆ ಇರೋದು ನಮ್ಮ ಮನಸ್ಸಿನಲ್ಲಿ, ವಿಷಯದಲ್ಲಲ್ಲ. ಕೊನೆಗೆ ನಾವು ಈ ಥರದ ಒಂದು ವಿಷಯಗಳನ್ನು, ಅಂದರೆ ಮುಖ್ಯವಾಗಿ ಸೈನ್ಸ್ ಹೇಗೆ ಕನ್ಸ್ಟ್ರಕ್ಟ್ ಆಗುತ್ತೆ ಸೊಸೈಟಿ ಜೊತೆಗೆ, ಆ ಕನ್ಸ್ಟ್ರಕ್ಷನ್ ನಮಗೆ ಈ ಬಿಲ್ಡಿಂಗ್ ಎಲ್ಲ ಭಾಳ ಚೆಂದ ಇದೆ ಗೊತ್ತು, ಆದರೆ ಇದರೊಂದು ಕನ್ಸ್ಟ್ರಕ್ಷನ್ ಅರ್ಥ ಆದರೆ ಅದರದ್ದು ಒಂದು ಆನಂದ, ಒಂದು ಸೌಂದರ್ಯ ಇನ್ನೂ ಜಾಸ್ತಿ ನಾವು ಅದನ್ನು ಎಂಜಾಯ್ ಮಾಡ್ಬೋದು. ಸೊ ಆ ಬಗೆಯನ್ನು ವಿಜ್ಞಾನಕ್ಕೆ ತಿಳಿಸ್ಬೇಕು ಅನ್ನೋ, ವಿಜ್ಞಾನದ ಸಂಗತಿಗಳು ತಿಳಿಸ್ಬೇಕು. ಮತ್ತು ಆ ಥರದಲ್ಲಿ ತಿಳಿದಾಗ, ಇನ್ನೊಂದು ಲಾಸ್ಟ್ಗೆ ಒಂದು ಉದಾಹರಣೆ ಕೊಟ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ಈಗ ಕರಿಬೇವಿನ ಗಿಡ ತಮಗೆ ಗೊತ್ತಿರ್ಬೋದು, ಗೊತ್ತೇ ಇದೆ. ಕರಿಬೇವು ತಿಂದಿರೋ ದಿನಗಳೆಲ್ಲ. ಕರಿಬೇವಿಗೆ ಮರಿಯಾ ಕ್ವೈನ್ಗೈ ಅಂತ ಅದಕ್ಕೆ ವೈಜ್ಞಾನಿಕ ಹೆಸರು. ಅದನ್ನು ಅವ್ರ ಗುರು ಇಟ್ಟಿದ್ದ ಹೆಸರು. ಗುರು ತನ್ನ ಶಿಷ್ಯರ ಕೆಲಸಕ್ಕೆ, ಅಂದರೆ ಸಾಮಾನ್ಯವಾಗಿ ಶಿಷ್ಯರು ಗುರುಗೆ ಇಟ್ಟು ಹೆಸರು ನಾವು ಗೌರವಿಸ್ತೀವಿ, ಆದರೆ ಗುರು ಅವ್ರ ಲಿನಿಯಾಸ್, ಅದ್ರ ಗುರು ಅಂದರೆ ಶಿಷ್ಯರ ಗುರು ತನ್ನ ಶಿಷ್ಯರ ಹೆಸರನ್ನು ಇಟ್ಬಿಟ್ಟು ಗೌರವಕ್ಕೆ ತಂದಿಡ್ತಾರೆ. ಯಾಕೆಂದರೆ ಒಬ್ಬ ಅದರಲ್ಲಿ ನಮ್ಮ ತಂಜಾವೂರಿಂದ ಮರದ ಗಿಡಗಳನ್ನ ತೊಗೊಂಡೋಗಿರ್ತಾನೆ. ಏನಕ್ಕೆ ಅಲ್ಲಿ ಕೇಳಿದಾಗ, ತಂಜಾವೂರು ನಿಮಗೆ ಗೊತ್ತಿರಬೇಕು, ಸಾಂಬಾರು ಹುಟ್ಟಿದ್ದೆ ತಂಜಾವೂರಲ್ಲಿ. ಸಾಂಬಾರಿಗೆ ಕರಿಗೆ ಬಳಸೋ ಲೀಫ್ ಅಂತ ಅವ್ರು ಹೋಗಿ ಕರಿ ಲೀಫ್ ಅಂತ ಹೇಳಿರ್ತಾರೆ. ಅವ್ರ ಹೆಸರುಗಳನ್ನೇ ನಾವು ವೈಜ್ಞಾನಿಕವಾಗಿ ನಾಮಕರಣ ಮಾಡಿದ್ದಾರೆ. ಹೀಗೆ
ಅಂದರೆ ಹೆಸರು ಉಳಿಸೋದು ಅಂದ್ರೆ ಅದು ಆ ಥರ. ಈ ಥರದಲ್ಲಿ ಎಲ್ಲಿವರೆಗೆ ನಮ್ಮ ಅಡುಗೆ ಮನೆಗೆವರೆಗೂ ನಮ್ಮ ಎಲ್ಲ ಬಳಸುವ ಎಲ್ಲ ಇದರಲ್ಲೂ ಕೂಡ ವೈಜ್ಞಾನಿಕ ಸಂಗತಿಗಳು ದಟ್ಟವಾಗಿವೆ. ಅವುಗಳ ನಡುವೆ ಪ್ರೀತಿ ಹರಿತಾ ಇದೆ. ಅದನ್ನು ಇಟ್ಕೊಂಡು ನಾವು ಅದನ್ನು ಅನುರಣಿಸಬೇಕು ವಿನಃ ಅದನ್ನು ಒಂದು ವಿಲನೈಸ್ ಮಾಡಿ ಎಲ್ಲದಕ್ಕೂ ಸೈನ್ಸೇ ಕಾರಣ. ಏನಾರು ಈ ಮೊಬೈಲ್ ಬಂದೇ ಹುಡುಗರು ಹಾಳಾಗಿದ್ದು ಅಂತಾರೆ. ಅಂದರೆ ಜಾನ್ ಗುಡ್ಡೆನಫ್ನ ಬೈತೀರಾ ನೀವು? ಜಾನ್ ಗುಡ್ಡೆನಫ್ ಪಾಪ 95 ವರ್ಷ ಇವತ್ತಿಗೂ ಲ್ಯಾಬಲ್ಲಿ ಬಿದ್ದು ಈಗ ಬಹುಶಃ ಲ್ಯಾಬಲ್ಲಿ ಇರ್ತಾರೆ ಅವ್ರಿಗೆ ಇಷ್ಟೊತ್ತಿನಲ್ಲೂ ಕೂಡ, ಅಥವಾ ಅವ್ರಿಗೆ ಇಷ್ಟೊತ್ತು ಆದಾಗಿರ್ತಾರೆ ಅವರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಯಾರೂ ಅದನ್ನು ಗಮನಿಸೋದಿಲ್ಲ. ಯಾಕೆ ಮೊಬೈಲ್ ಫಸ್ಟ್ ಮೊಬೈಲ್ನ ನಾವು ನೋಡೋದು ಕಡಿಮೆ ಮಾಡಿ ನಮ್ಮ ಮಕ್ಕಳು ಕಡಿಮೆ ಮಾಡ್ತವೆ. ಟಿ ವಿ ನಾವು ನೋಡೋದು ಕಡಿಮೆ ಮಾಡಿ ನಮಗೇನು ಗೊತ್ತಾ, ಪೇರೆಂಟ್ಸ್ ಹೆಲ್ಫಿಲ್ಲ. ಪ್ರಾಬ್ಲಮ್ ಈಸ್ ವಿತ್ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಬೋತ್. ನಾವು ಪೇರೆಂಟ್ಸ್ ಏನು ಮಾಡ್ತೀವೋ ಅದನ್ನು ಮಕ್ಕಳು ಮಾಡ್ತಾರೆ, ಭಾಳ ಸುಲಭ ಮಾಡ್ತಾರೆ ಅದನ್ನ ಅವರು. ಎಷ್ಟೋ ಸಾರಿ ನಾವು ಹೋಮ್ವರ್ಕ್ನ ಹೆಂಗೆ ಮಾಡಬೇಕು ಅಂತ ನಾವು ಓದಿರೋ ಅವರು ಓದ್ತಾರೆ ಕೂತ್ಕೊಂಡು, ನಾವು ಮಾಡೋಣ ಕೂತ್ಕೊಂಡು. ನಾನು ಐ ಹ್ಯಾವ್ ಎಕ್ಸ್ಪೆರಿಮೆಂಟೆಡ್ ಆನ್ ದಿಸ್ ಎನಿವೆ. ಸೊ ಈ ಥರ ಇದನ್ನು ಇಟ್ಕೊಂಡು ವಿಜ್ಞಾನದ ಒಂದು ಪ್ರಾಮಾಣಿಕ ಸಾರ್ವಜನಿಕ ತಿಳುವಳಿಕೆಯನ್ನು ಮಾಡೋದಕ್ಕೆ ಅಂತ ನಾವು ನಮ್ಮ ಇದನ್ನು CFPUS.org ಅಂತ ಅದರ ಒಂದು ವೆಬ್ಸೈಟು ನೀವು ಮೊಬೈಲಲ್ಲಿ ಕೂಡ ನೋಡ್ಕೋಬೋದು. 30-40 ಎಲ್ಲ ಗಿಡಮರಗಳ ಬಗ್ಗೆ ಅದ್ರ ಬಗ್ಗೆ ಹಾಕಿದ್ದೀನಿ, ನಾನು ಇದುವರೆಗೆ ಬರೆದಿರೋದಿಲ್ಲ. ಸುಮ್ಮನೆ ಓದ್ಕೋಬೋದು, ಖುಷಿಗೆ ಓದಿ. ಸುಮ್ಮನೆ ಒಂದು 10-15 ನಿಮಿಷದ ಒಂದೊಂದು ಮರಗಳ ಬಗ್ಗೆ 30 ಗಿಡಮರಗಳ ಬಗ್ಗೆ ಈಗಾಗಲೇ ಬರೆದಿದ್ದೀವಿ. ಇನ್ನೂ 70 ಬರಿತೀನಿ ನಾನು, ಮುಂದೆ ಇಡೀ 2 ವರ್ಷ ಬರಿತಾ ಹೋಗ್ತೀನಿ. ಮುಂದಿನ ಇದರಲ್ಲಿ ಹಲಸಿನ ಬಗ್ಗೆ ಬರೀಬೇಕು ಅಂತ ಇಟ್ಕೊಂಡಿದ್ದೀನಿ. ಹೀಗೆ ಸೊ ಈ ಥರ ನಾವು ತಿನ್ನುವ ವಸ್ತುಗಳನ್ನು ನಾವು ಒಂದು 7,000 ಬಗೆಯ ಗಿಡಮರಗಳನ್ನು ನಾವು ತಿನ್ಬೋದು. ಅದರಲ್ಲಿ 2,000 ನಾವು ಹೆಚ್ಚು ಕಡಿಮೆ ನಮ್ಗೆ ಗೊತ್ತಿರ್ತಾವಂತೆ. 200 ನಾವು ಬೆಳಿತೀವಂತೆ, 20 ಬಳಸ್ತೇವಂತೆ. ದಿವಸ ತಿನ್ನೋದು ನಮ್ಮ 90% ಫುಡ್ಡಲ್ಲಿ 2 ಇರ್ತಾವಂತೆ. ಅಂದರೆ ಈ ಥರದ ಒಂದು ಸಿಕ್ಕಾಪಟ್ಟೆ ಒಂದು ಒಂದು ವಿಶಾಲವಾದಂಥ ವಿಷಯಗಳಲ್ಲಿ ವಿಜ್ಞಾನದ ಹೊಂದಾಣಿಕೆ ಸಮಾಜಕ್ಕೆ ಎಷ್ಟು ಮಟ್ಟಿಗೆ ಮಾಡ್ತಾ ಇದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಹಾಗಾಗಿ ವಿಜ್ಞಾನದ ಈ ಥರದ ಒಂದು ಸಮಾಜದ ನಡುವೆ ಇರತಕ್ಕಂಥ ಸಂಗತಿಗಳನ್ನು ಸಮಾಜದ ಒಳಿತಿಗೆ, ಅಂದರೆ ನಾವು ಅದನ್ನು ಒಂದು ಏನೋ ನಮ್ಮದಲ್ಲ ಅನ್ನೋದಕ್ಕಿಂತ ನಮ್ಮದು ಮಾಡ್ಕೊಳ್ಳೋದು ಹೇಗೆ ಅಂತ ನಾವು ಕಷ್ಟಪಟ್ಟರೆ ತುಂಬ ಸುಲಭ ಅಂತ. ಆಮೇಲೆ ಅದಕ್ಕೇನು ಭಾಳ ದೊಡ್ಡ ಒಂದು ಶಕ್ತಿ ವ್ಯಯನೂ ಆಗೋದಿಲ್ಲ. ಜಸ್ಟ್ ಸಿನಿಮಾ ಹಾಡೋ ಅಷ್ಟೇ ಪ್ರೀತಿಸೋಣ, ಅಂದರೆ ಸಿನಿಮಾನ ಹೆಂಗೆ ಮಾಡ್ತೀವೋ ಆ ಥರ ನೋಡೋಕ್ಕೆ ಸಾಧ್ಯ ಇದೆ ಅಂತೇಳಿ. ಹಾಗೆ ನಾವು ಖಂಡಿತ ಮಾಡಿದ್ದೀವಿ. ಆ ಎಲ್ಲ ಗಿಡಮರಗೂ ನಾನು ಹೇಳಿದ್ನಲ್ಲ, ಒಂದೊಂದು ಗಿಡಮರದ ಬಗ್ಗೆ ಈ ಕೆಲಸ ಹಲಸಿಗೆ ನಾನು ಬರೆಯೋಕ್ಕೆ ಹುಡುಕಕ್ಕೆ ಸ್ಟಾರ್ಟ್ ಮಾಡಿ ಈಗ ಸುಮಾರು ಒಂದು 15-20 ದಿವಸ ಆಯಿತು, ಇನ್ನೂ ಮುಗ್ಸೋಕ್ಕಾಗ್ತಾಯಿಲ್ಲ. ಆ ಮಟ್ಟದ ಇನ್ಫಾರ್ಮೇಷನ್ ಇದೆ. ಅಷ್ಟು ಇಡೀ ಬಂಗಾಳನ, ಇಡೀ ತ್ರಿಪುರಾನ, ಇಡೀ ಶ್ರೀಲಂಕಾನ ಹೆಂಗೆ ಕಾಡ್ತಾ ಇದೆ ಅಂತಂದ್ರೆ ಹಲಸಿನ ಮರ ವಿಚಿತ್ರ. ಸೊ ಅವುಗಳೆಲ್ಲ ನಡುವೆ ಏನು ಸಂಬಂಧ ಇರ್ಬೋದು ಅಂತ ಹುಡುಕಿ ನಾನು ಬರೆಯೋ ಒಂದು 50-60 ಅಥವಾ ಇನ್ನೂ 500 ಪದಗಳಲ್ಲಿ ಹೇಳೋಕ್ಕೆ ಸಾಧ್ಯ ಆಗಬೇಕಾದ್ರೆ. ಸೊ ಯಾಕೆ ಅಂತಂದರೆ ಹೀಗಾಗಿ ಭಾಳಷ್ಟು ಬಾರಿ ನಾವು ವಿಜ್ಞಾನನ ವಿಲನೈಸ್ ಮಾಡಿಬಿಡ್ತೀವಿ. ಒಂಥರ ಎಲ್ಲ ಕಂಡುಹಿಡಿದ್ರಿಂದ ಹಿಂಗಾಯಿತು ಅಂತ. ಕಂಡುಹಿಡಿಯೋಕ್ಕೆ ಮನುಷ್ಯನ ಕುತೂಹಲ ಅಷ್ಟೇ ಕಾರಣ. ಮನುಷ್ಯನ ಕುತೂಹಲದಿಂದ ಇವತ್ತು ನಿಮ್ಮ ಎಲ್ಲ TV ಸಾಧ್ಯ ಆಗಿದೆ, ಕಂಪ್ಯೂಟರ್ ಸಾಧ್ಯ ಆಗಿದೆ, ಮೊಬೈಲ್ ಸಾಧ್ಯ ಆಗಿದೆ. ನಾನು ಮಾತಾಡೋದು ನಿಮ್ಗೆ ಚೆನ್ನಾಗಿ ಕೇಳಿಸ್ತಾ ಇದ್ದರೆ ಅದಕ್ಕೂ ಕೂಡ ಮನುಷ್ಯನ ಕುತೂಹಲವೇ ಕಾರಣ. ಎಲ್ಲವೂ ಕೂಡ ಲಾಭಕ್ಕೋಸ್ಕರ ಯಾವ ವಿಜ್ಞಾನಿಯನ್ನು ಹೆಸರು ಹೇಳದೆ ನಾವು ಅವನು ಬಳಸೋಕ್ಕೆ ಬಿಡತಕ್ಕಂಥ ಅತ್ಯಂತ ಹೆಚ್ಚು ಸಮಾಜೀಕರಣವಾಗುವ ಸಂಗತಿಗಳನ್ನು ವಿಜ್ಞಾನ ಒಳಗೊಂಡಿದೆ. ಅದನ್ನು ಬಯಸುವ ಮತ್ತು ಅದಕ್ಕೆ ಮಾಡೋದಕ್ಕೆ ನಾವು ಅದ್ರ ಬಗ್ಗೆ ಪ್ರೀತಿಸೋದಕ್ಕೆ ಬೇರೆ ಥರದ ಇದು ಮಾಡ್ಕೋಬೋದು ಅಂತ ಹೇಳ್ತಾ ನಿಮ್ಮೆಲ್ಲರ ಒಂದು ತಾಳ್ಮೆಗೆ ನಮಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಒಂದು ನೋಡಿ, ಹಲಸು ನಾವು ಬಾಳೆಹಣ್ಣಿನ ಥರ ಅಲ್ಲ. ನಾವು ದೇವರಿಗೆ ನೈವೇದ್ಯ ಮಾಡಲ್ಲ. ಹಲಸನ್ನ ಮಾಡ್ತೀವ? ಯಾರು ಮಾಡ್ತಿದ್ದು ನಂಗೆ ಗೊತ್ತಿಲ್ಲ. ಆದರೆ ಪದಾರ್ಥಗಳನ್ನ ಮಾಡ್ಬೋದು. ಮತ್ತು ಯಾರಿಗಾರ ಹುಷಾರಿಲ್ಲ ಅಂತ ಹಲಸಿನನ್ನು ತಗೊಂಡೋಗಲ್ಲ ನಾವು. ಆದರೂ ಹಲಸು ಆರೋಗ್ಯವಂತ ಮನುಷ್ಯನನ್ನು ಕಾಪಾಡೋದ್ರಲ್ಲಿ ಹಲಸಿನಷ್ಟು ಡೈವರ್ಸಿಟಿ ಬೇರೆ ಯಾವ ಹಣ್ಣಿಗೂ ಇಲ್ಲ. ಹಲಸಿನ ಬೀಜ ಭಾಳ ಶ್ರೇಷ್ಠ. ಹಲಸಿನ ಒಳಗಿನ ಹಣ್ಣಾಗದೇ ಇರೋಂಥ ಹೂಗಳಿರ್ತವೆ, ಅವುಗಳನ್ನು ತಿಂತೀವಿ ನಾವು. ಅವನ್ನೆಲ್ಲ ಕೇರಳದವ್ರು ಎಷ್ಟು ಚೆನ್ನಾಗಿ ತಿಂತಾರದನ್ನ ಅಂತ ಅದನ್ನು ಅದರದ್ದೇನೆ ಚಿಪ್ಸ್ ಮಾಡ್ತಾರೆ. ಖಂಡಿತ ತುಂಬ ಆರೋಗ್ಯಕ್ಕೆ ಭಾಳ ಅನುಕೂಲ ಆಗೋದು. ಅದು ಅಲ್ಲ ಶುಗರ್ನವ್ರು ಬಾಳೆಹಣ್ಣು ತಿನ್ನಬಾರ್ದು ಅಲ್ಲ. ಅಂದರೆ ನಾನಿಲ್ಲಿ ಯಾವ್ದು ತಿನ್ನಬಾರ್ದು ಅನ್ನೋದು ಬಾಳೆಹಣ್ಣು ಕೂಡ ಅದರಲ್ಲಿದೆ. ಆದ್ದರಿಂದ ಎಸ್ ಸರ್, ಡೆಫಿನೆಟ್ಲಿ ವಂಡರ್ಫುಲ್. ಆಮೇಲೆ ಮೆಣಸಿನ್ಕಾಯಿ ತಿಂದರೆ ಹೊಟ್ಟೆ ಉರಿಯುತ್ತೆ ಅಂತಿರಲ್ಲ, ಹಂಗೆ ಅಂದ್ಕೊಬೇಡಿ. ಹೊಟ್ಟೆ ಉರಿಯೋಕ್ಕೆ ಮೆಣಸಿನ್ಕಾಯಿ ಕಾರಣ ಅಲ್ಲ, ನಮ್ಮ ಹೊಟ್ಟೆ ಕಾರಣ ಅದಕ್ಕೆ. ಮೆಣಸಿನ್ಕಾಯಿ ಬಗ್ಗೆ ಆ ಲೇಖನ ಅದರಲ್ಲಿದೆ ಲೇಖನ. ಯಾಕೆ ಇದು ಸುಮ್ಮನೆ ನೆನಪಿಗೋಸ್ಕರ ಹೇಳಿದೆ ನಾನು. ನಂತರ ಭಾಳಷ್ಟು ಈ ಥರದ್ದು ಏನೇನೋ ಅಂದ್ಕೊಂಡಿರ್ತೀವಿ. ನಮಸ್ಕಾರ. ಭಾಳಷ್ಟು ಜಾಸ್ತಿ ವಿಷಯಗಳಿವೆ, ಅಥವಾ ಯಾವ ಥರ ಮತ್ತೆ ಮಾತಾಡೋಣ. ನಮಸ್ಕಾರ.